Hello friends, welcome to Kanamadi IAS and KAS ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಕೂಡ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು. ಯಾರ್ಯಾರು PSI ಎಕ್ಸಾಮ್ಗೆ ಪ್ರಿಪೇರ್ ಮಾಡ್ತಿದ್ದೀರಾ, ಸೊ ಇನ್ನೊಂದು 15 ದಿನದಲ್ಲಿ ನಿಮಗೆ ಎಕ್ಸಾಮ್ಸ್ ಇರೋದ್ರಿಂದ ಸೊ ಆಲ್ ದಿ ಬೆಸ್ಟ್, ಚೆನ್ನಾಗಿ ಪ್ರಿಪೇರ್ ಮಾಡಿ ಫ್ರೆಂಡ್ಸ್. ಸೊ ಇವತ್ತು ಮತ್ತೆ ಒಂದು ಎಸ್ಸೆ ಹೇಳಬೇಕಾಗಿದೆ. ಸೊ ಆ ಎಸ್ಸೆ ಟಾಪಿಕ್ನ ತೊಗೊಂಡು ನಿಮ್ಮ ಮುಂದೆ ಬಂದಿದ್ದೀನಿ ಫ್ರೆಂಡ್ಸ್. ಸೊ ಇನ್ನು ಯಾರ್ಯಾರು ಪುಸ್ತಕವನ್ನು ತೊಗೊಂಡಿಲ್ಲ, ಸೊ ಅವರೆಲ್ಲರೂ ಆದಷ್ಟು ಬೇಗ ಈ ಪ್ರಬಂಧ ಪುಸ್ತಕವನ್ನು ತಗೊಳ್ಳಿ. ಓಕೆ, ಸೊ 50 ಪ್ರಬಂಧಗಳ ಒಂದು ಅಪ್ಡೇಟ್ ಇರುವಂಥ ಪುಸ್ತಕ ನಿಮಗೆ ಅವೈಲೇಬಲ್ ಇದೆ. ಸೊ ಪುಸ್ತಕ ಯಾರ್ಯಾರು ಇನ್ನೂ ತೊಗೊಂಡಿಲ್ಲ ಅವರು ತೊಗೋಬೇಕಾದ್ರೆ ನನ್ನ ಫೋನ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೀವು ನಿಮ್ಮ ಅಡ್ರೆಸ್ಸನ್ನು ಕಳಿಸ್ಬೋದು. ಅದರ ಮೂಲಕ ನಾವು ಮನೆಗೆ ಕಳಿಸ್ಕೊಡ್ತೀವಿ ಪುಸ್ತಕನ. ನಂಬರ್ ಬಂದುಬಿಟ್ಟು 7892086178. ಓಕೆ, ಸೊ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಮೆಸೇಜನ್ನು ಹಾಕೋದ್ರ ಮೂಲಕ ನಿಮ್ಮ ಅಡ್ರೆಸ್ನ ಕಳಿಸ್ಬೋದು ಫ್ರೆಂಡ್ಸ್. ನಿಮ್ಮ ಮನೆಗೆ ಪೋಸ್ಟ್ ಮುಖಾಂತರ ಪುಸ್ತಕವನ್ನು ತಲುಪಿಸ್ತೀವಿ. ಯಾರ್ಯಾರು ಪುಸ್ತಕವನ್ನು ತೊಗೊಂಡಿದ್ರು ನಿಮ್ಮ ಫ್ರೆಂಡ್ಸ್ಗೆಲ್ಲರಿಗೂ ಹೇಳಿ, ಎಲ್ಲರಿಗೂ ಇದರ ಉಪಯೋಗ ಆಗಬೇಕು. ಆಮೇಲೆ ಯೂಟ್ಯೂಬ್ ವಿಡಿಯೋಗಳನ್ನು ಯಾರ್ಯಾರು ನೋಡ್ತಿದ್ರು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಫಾರ್ವರ್ಡ್ ಮಾಡಿ ಫ್ರೆಂಡ್ಸ್. ಕೆಲವೊಬ್ಬರಂತೂ ಫಾರ್ವರ್ಡ್ ಮಾಡೋದಿಲ್ಲ, ಚೆನ್ನಾಗಿರುವಂಥ ಒಂದು ವಿಡಿಯೋ ನಿಮಗೆ ಚೆನ್ನಾಗಿ ಅನಿಸಿದರೆ ಸೊ ಅದಕ್ಕೆ ಕಮೆಂಟ್ ಕೂಡ ಹಾಕಿ, ಅದಕ್ಕೆ ಇನ್ನೊಬ್ಬರಿಗೆ ಫಾರ್ವರ್ಡ್ ಕೂಡ ಮಾಡಿ. ಹಾಗೆ ನೀವು ಕೂಡ ಪ್ರಬಂಧಗಳನ್ನು ಬರೀಲಿಕ್ಕೆ ಪ್ರಯತ್ನ ಮಾಡಿರಿ, ಬರೀ ನೋಡೋದಲ್ಲ. ಓಕೆ, ನಾನು ಮೊದಲನೇ ಕ್ಲಾಸಿಂದನೂ ಕೂಡ ಹೇಳ್ತಿದ್ದೀನಿ, ಇಷ್ಟು ದಿನ ಹೇಳಿದ್ದೀನಿ ನಾನು, ಆದಷ್ಟು ಬೇಗ ಪುಸ್ತಕವನ್ನು ಆರ್ಡರ್ ಮಾಡಿರಿ, ಲಾಸ್ಟ್ ದಿನದೊಳಗೆ ಕಾಯಬೇಡ್ರಿ ಅಂತ. ಈಗ ಕಳೆದ 2 ದಿನಗಳಿಂದ ಎಲ್ಲರೂ ಆರ್ಡರ್ ಮಾಡ್ತಿದ್ದಾರೆ. ಬಟ್ ಇದಕ್ಕಿಂತ ಮುಂಚೆನೇ ನೀವು ಆರ್ಡರ್ ಮಾಡಿದರೆ ಬೆಟರ್ ಇತ್ತು ಗೈಸ್. ಈಗಲೂ ಕೂಡ ನೀವು ಆರ್ಡರ್ ಮಾಡಿ 3 ದಿನದಲ್ಲಿ ನಿಮಗೆ ಪುಸ್ತಕ ಬಂದು ತಲುಪುತ್ತೆ. ಅಲ್ಲಿವರೆಗೂ ಯೂಟ್ಯೂಬಲ್ಲಿ ನಾನು ಆಲ್ರೆಡಿ ಬೇಕಾದಷ್ಟು ವಿಡಿಯೋಗಳನ್ನ ಮಾಡಿದ್ದೀನಿ, ಆ ವಿಡಿಯೋಗಳನ್ನ ನೀವು ನೋಡ್ಬೋದು ಫ್ರೆಂಡ್ಸ್. ಓಕೆ, ಸೊ ಲೆಟ್ ಸ್ಟಾರ್ಟ್. ಒಂದನೇದು, ನಾನು ಆಲ್ರೆಡಿ ಇವತ್ತು 3rd ಡೇ ಕೂಡ ಇತ್ತು. 15 ದಿನಗಳವರೆಗೆ ಪ್ರತಿದಿನ ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಿದ್ದೀವಿ ನಮ್ಮ ಸಂಸ್ಥೆಯಲ್ಲಿ ಧಾರವಾಡದಲ್ಲಿ. ಸೊ ಆ ಎಕ್ಸಾಮಲ್ಲಿ ಕೊಟ್ಟಿರುವಂಥ ಟ್ರಾನ್ಸ್ಲೇಷನನ್ನು ಸೊ ಯಾರು ವಿದ್ಯಾರ್ಥಿಗಳು ಚೆನ್ನಾಗಿ ಮಾಡಿದ್ದಾರೋ ಅದನ್ನು ಕೂಡ ನಾನು ನಿಮಗೆ ಶೇರ್ ಮಾಡಿದ್ದೇನೆ ಫ್ರೆಂಡ್ಸ್. ಸೊ ಇಲ್ಲಿ ಪೇಜಸ್ಗಳನ್ನು ಏನು ಹಾಕಿದ್ದೀನಿ, ಇದು ನಿನ್ನೆ ಕೊಟ್ಟಿರುವಂಥ ಎಕ್ಸಾಮ್ನಲ್ಲಿ ಟ್ರಾನ್ಸ್ಲೇಷನ್ ಮಾಡಿರುವಂಥದ್ದು. ಓಕೆ, ಸೊ ಯಾರು ತುಂಬ ಚೆನ್ನಾಗಿ ಟ್ರಾನ್ಸ್ಲೇಷನ್ ಮಾಡಿರ್ತಾರೆ, ಪ್ರಿಸೈಸ್ ಬರೆದಿರ್ತಾರೆ, ಸೊ ಅವುಗಳನ್ನು ನಿಮ್ಮ ಜೊತೆಗೆ ಶೇರ್ ಮಾಡಿರ್ತೀನಿ. ಯಾರು ದೂರದ ಊರುಗಳಲ್ಲಿದ್ದು ಪ್ರಿಪೇರ್ ಮಾಡ್ತಿದ್ದೀರೋ, ನಾನು ಕ್ವಶನ್ ಪೇಪರ್ನ ಆಲ್ರೆಡಿ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕ್ತಾ ಇದ್ದೀನಿ. ಟೆಲಿಗ್ರಾಮ್ಗೆ ಇನ್ನೂ ಯಾರು ಜಾಯ್ನ್ ಆಗಿಲ್ಲ, ನಾನು ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಟೆಲಿಗ್ರಾಮ್ ಗ್ರೂಪ್ನ ಲಿಂಕ್ನ ಹಾಕ್ತೀನಿ. ಆ ಕ್ವಶನ್ ಪೇಪರ್ ತಗೊಳ್ರಿ, ಅದ್ರ ಪ್ರಕಾರ ಏನು ಕೊಟ್ಟಿರುತ್ತೋ ಅದ್ರ ಪ್ರಕಾರನೇ ನೀವು ಫಾಲೋ ಅಪ್ ಮಾಡಿ ಗೈಸ್. ಆ್ಯಂಡ್ ಐ ಆಮ್ ಶೋರ್ ಯು ವಿಲ್ ಗೆಟ್ ವೆರಿ ಗುಡ್ ಮಾರ್ಕ್ಸ್. ನಾನು ಹೇಳ, ಈಗ ಮಾತನಾಡೋದು, ರೂಮ್ನಾಗ ಕುಂಡ್ರೋದು, ನನಗೆ ಸಿಕ್ಕಾಪಟ್ಟೆ ಪಾಯಿಂಟ್ಸ್ ಇದಾವೆ ಗೊತ್ತಿದ್ದಾವೆ ಅಂತ ಬರೆಯೋದು ಇಂಪಾರ್ಟೆಂಟ್ ಅಲ್ಲೇ ಅಲ್ಲ ಗೈಸ್. ಈಗ ಸಮಯ ಬಂದಿದೆ, ನೀವು ಯಾವುದೇ ಊರಲ್ಲಿರಿ, ಯಾವುದೇ ಇನ್ಸ್ಟಿಟ್ಯೂಟಲ್ಲಿ ಹೋಗಿ ಎಕ್ಸಾಮ್ ಬರೀರಿ, ಎಕ್ಸಾಮ್ಸ್ನ ಬರೀರಿ. ನಾನು ಇದನ್ನು ಯಾಕೆ ಹೇಳ್ತಿದ್ದೀನಿ ಅಂದರೆ, ನಮ್ಮ ಸಂಸ್ಥೆಯಲ್ಲಿ ಫಸ್ಟ್ ಡೇ ಏನು ಎಕ್ಸಾಮ್ ಬರೆದಿದ್ರು ವಿದ್ಯಾರ್ಥಿಗಳು, ಸೊ ಅದರಿಂದ ಸೆಕೆಂಡ್ ಡೇಗೆ ಬೆಟರ್ ಆಗಿದ್ದಾರೆ. ಇವತ್ತು 3rd ಡೇ ಇನ್ನೂ ಬೆಟರ್ ಬರೆದಿದ್ದಾರೆ ಫ್ರೆಂಡ್ಸ್. ಓಕೆ, ಆ ಆನ್ಸರ್ ಶೀಟ್ಗಳನ್ನು ನಾನು ನೋಡಿದ್ದೀನಿ. ಕೆಲವೊಬ್ಬರು ಆನ್ಸರ್ ಶೀಟ್ಗಳನ್ನು ನಾನು ಆಲ್ರೆಡಿ ಗ್ರೂಪ್ ಒಳಗೆ ಹಾಕಿದ್ದೀನಿ. ಅವ್ರ ಅಪ್ರೋಚ್ ಹೆಂಗಿದೆ, ಹೆಂಗೆ ಎಸ್ಸೆ ಬರೀತಿದ್ದಾರೆ. ಓಕೆ, ಸೊ ಅದನ್ನು ನೋಡ್ರಿ. ಬರೀ ನೀವು ಮೋಟಿವೇಟ್ ಆಗಿ ನಾನು ಎಲ್ಲ ಓದಿದ್ದೀನಿ, ಎಲ್ಲ ಮಾಡಿದ್ದೀನಿ ಅಂದರೆ ಎಕ್ಸಾಮ್ ಪಾಸ್ ಆಗೋದಿಲ್ಲ ಫ್ರೆಂಡ್ಸ್. ಓಕೆ, ನೀವು ಎಲ್ಲಿವರೆಗೂ ಪ್ರಯತ್ನ ಮಾಡೋದಿಲ್ಲ ಅಲ್ಲಿವರೆಗೂ ಎಕ್ಸಾಮ್ ಪಾಸ್ ಆಗೋದಿಲ್ಲ. ಎಕ್ಸಾಮ್ಸ್ ಇವತ್ತು ಈಸಿ ಇರೋದಿಲ್ಲ. ಸೊ ನೀವು ತುಂಬ ಪ್ರಯತ್ನ ಮಾಡಬೇಕಾಗುತ್ತೆ. ನೀವು ಎಷ್ಟೇ ಓದಿದ್ರೆ ಎಕ್ಸಾಮಿನೇಷನ್ ಹಾಲಲ್ಲಿ ನಿಮಗೆ ನೆನಪಾಗೋದಿಲ್ಲ. ಓಕೆ, ಆಮೇಲೆ ಕನ್ನಡದಿಂದ ಇಂಗ್ಲೀಷ್ಗೆ ಟ್ರಾನ್ಸ್ಲೇಷನ್ ಕೂಡ ತುಂಬ ಚೆನ್ನಾಗಿ ಮಾಡಿರುವಂಥ ವಿದ್ಯಾರ್ಥಿಗಳದ್ದು ನಾನು ಇಲ್ಲಿ ಹಾಕಿದ್ದೀನಿ ಫ್ರೆಂಡ್ಸ್. ಸೊ ಇಷ್ಟು ನೀವು ಮಾಡಿದರೆ ಸಾಕು. ಬಹಳಷ್ಟು ಜನ ಈವನ್ ಎಕ್ಸಾಮ್ ಬರೆಯೋಕ್ಕೆ ಬರೋರ್ದು ಕಂಪ್ಲೇಂಟ್ಸ್ ಏನಿದೆ ಅಂದರೆ, ಈ ಕನ್ನಡದಿಂದ ಇಂಗ್ಲೀಷಿಗೆ ಮಾಡೋದು, ಟ್ರಾನ್ಸ್ಲೇಷನ್ ಮಾಡೋದು ಡಿಫಿಕಲ್ಟ್ ಇದೆ ಅಂತ. ಹಾಗೇನೂ ಇಲ್ಲ ಫ್ರೆಂಡ್ಸ್, ಎಲ್ಲರಿಗೂ ಕೂಡ ಸ್ವಲ್ಪ ಕಷ್ಟನೇ. ಸೊ ಈ ಎಕ್ಸಾಮಲ್ಲಿ ಏನೂ ಈಸಿ ಇಲ್ಲ, ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಏನೂ ಈಸಿ ಇರೋದಿಲ್ಲ. ಒಂದನೇದು, ನೀವು ಯಾರೂ ಕೂಡ ಇಂಗ್ಲೀಷ್ ಪ್ರೊಫೆಸರ್ ಆಗಕ್ಕೆ ಹೊಂಟಿಲ್ಲ. ಈವನ್ ಆ ಒಂದು ಕೊಟ್ಟಿರುವಂಥ ಒಂದು ಪ್ಯಾರಾಗ್ರಾಫಲ್ಲಿ ನಿಮಗೆ ಯಾವುದಾದ್ರೂ ಒಂದು ಪದ ಗೊತ್ತಿಲ್ಲ ಅಂದರೆ ಅದನ್ನು ಬಿಟ್ಟು ಓವರಾಲ್ ಆಗಿ ಆ ಪ್ಯಾರಾಗ್ರಾಫ್ಗೆ ಒಂದು ಮೀನಿಂಗ್ ಬರೋ ಹಾಗೆ ನೀವು ಟ್ರಾನ್ಸ್ಲೇಷನ್ ಮಾಡಿದರೆ ಸಾಕು ಫ್ರೆಂಡ್ಸ್. ಐ ಆಮ್ ಟೆಲ್ಲಿಂಗ್ ಯು, ನೀವು ಪದದಿಂದ ಪದವನ್ನು ಟ್ರಾನ್ಸ್ಲೇಟ್ ಮಾಡೋ ಅವಶ್ಯಕತೆ ಇಲ್ಲ, ಅಷ್ಟು ನಿಮ್ಮ ಕಡೆಯಿಂದ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಸೊ ಬೇರ್ ಮಿನಿಮಮ್ ಇಂಗ್ಲೀಷ್ ನಿಮಗೆ ಬರ್ತಿದೆ ಅಂತ ನೀವು ತೋರಿಸ್ಬೇಕು. ಸೊ ಅದಕ್ಕೆ ಮಾತ್ರ ನೀವು ಫೋಕಸ್ ಮಾಡಿ ಫ್ರೆಂಡ್ಸ್. ನೀವೇನ್ರೆ ಒಂದೊಂದು ಪದ
ಏನ್ರೆ ಬೈಪಟ್ ಹಾಕೋದು ಅಥವಾ ಒಂದೊಂದು ಪದಾನೂ ಕೂಡ ಟ್ರಾನ್ಸ್ಲೇಟ್ ಮಾಡ್ಕೋತ ಕೂತ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋಕ್ಕಾಗೋದಿಲ್ಲ. ನಮಗೆ ನಿಮಗೆ ಅಲ್ಲ, ಯಾರೋ ಒಬ್ಬರು ಲಿಂಗ್ವಿಸ್ಟಿಕ್ ಎಕ್ಸ್ಪರ್ಟ್ ಇದ್ದಾರೆ ಅಂದರೂ ಕೂಡ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಟ್ರಾನ್ಸ್ಲೇಟ್ ಮಾಡೋದು ಅಷ್ಟು ಈಸಿ ಅಲ್ಲ. ಬಟ್ ಓವರ್ ಆಲ್ ಆಗಿ ಒಂದು ಮೀನಿಂಗ್ ಬರೋ ಹಾಗೆ, ಅದಕ್ಕೆ ಒಂದು ಎಸೆನ್ಸ್ ಬರೋ ಹಾಗೆ ನೀವು ಟ್ರಾನ್ಸ್ಲೇಷನ್ ಮಾಡಿದರೆ ದ್ಯಾಟ್ಸ್ ಮೋರ್ ದೆನ್ ಇನಫ್. ಓಕೆ, ಇವುಗಳನ್ನು ಯಾವತ್ತೂ ಕೂಡ ತಲೆಯಲ್ಲಿ ಇಟ್ಕೊಳ್ರಿ. ಸುಮ್ಮನೆ ಸಿಕ್ಕಾಪಟ್ಟೆ ಪ್ರೆಷರ್ ತೊಗೊಳಕ್ಕೆ ಹೋಗಬೇಡ್ರಿ. ಸೊ ಭಾಳ ಜನ ಹೇಳ್ತಾರೆ, ಇಲ್ಲ ನೀವು ಇಲ್ಲೊಂದು ಇಂಪಾರ್ಟೆಂಟ್ ಪದ ಇರುತ್ತೆ, ಆ ಪದನ ನೀವು ಟ್ರಾನ್ಸ್ಲೇಟ್ ಮಾಡಬೇಕು. ನೋ, ಹಾಗೇನೂ ಇಲ್ಲ ಫ್ರೆಂಡ್ಸ್. ಓಕೆ, ಓವರ್ ಆಲ್ ಆಗಿ ಒಂದು ಸೆಂಟೆನ್ಸ್ನ ಮೀನಿಂಗ್ ಬರೋ ಹಾಗೆ ನೀವು ಟ್ರಾನ್ಸ್ಲೇಷನನ್ನು ಮಾಡಬೇಕಾಗುತ್ತೆ. ಅದ್ರ ಬಗ್ಗೆ ಫೋಕಸ್ ಮಾಡಿ. ಆಮೇಲೆ ನೋಡಿ, ಪ್ರಿಸೈಸ್ ರೈಟಿಂಗ್ಗೆ ಭಾಳ ಜನಕ್ಕೆ ಗೊತ್ತಿರೋದಿಲ್ಲ. ಒಂದು ಶೀರ್ಷಿಕೆನ ಕೊಡಬೇಕು, ಈ ಥರ ಒಂದು ಶೀರ್ಷಿಕೆ. ಓಕೆ, ಈ ವಿದ್ಯಾರ್ಥಿ ಎಷ್ಟು ಚೆನ್ನಾಗಿ ಶಾರ್ಟ್ ಆ್ಯಂಡ್ ಸ್ವೀಟಾಗಿ ಈ ಒಂದು ಶೀರ್ಷಿಕೆನ ಕೊಟ್ಟಿದ್ದಾರೆ ನೋಡಿ. ಆಮೇಲೆ ನಾನು ನಿನ್ನಿನ ಪೇಪರ್ನ ನೋಡ್ರಿ, ಅದ್ರ ಪ್ರಕಾರ ಇವರು ಹೇಗೆ ಬರೆದಿದ್ದಾರೆ ಇದೇ ಥರ ನೀವು ಫಾಲೋ ಮಾಡಿರಿ. ಒಂದೇ ಪದ ಬರೆದು, ಫಾರ್ ಎಕ್ಸಾಂಪಲ್ ಈ ರಂಗ ಅಂತ ಹೇಳ್ಬಿಟ್ಟು, ಓಕೆ, ಸೊ ಅಂದರೆ ಈಗೊಂದು ಬಾಕ್ಸು ರಂಗಗೊಂದು ಬಾಕ್ಸು ಹಿಂಗೆ ಬರೆಯೋಂಗಿಲ್ಲ. ಓಕೆ, ಸೊ ನೀವು ಒಂದು ಅಕ್ಷರಗಳನ್ನು ಬರೆದು ಈ ಬಾಕ್ಸ್ಗಳನ್ನ ತುಂಬಂಗಿಲ್ಲ, ಪದಗಳನ್ನು ಬರೆದು ತುಂಬಬೇಕು. ಓಕೆ, ಸೊ ಆಮೇಲೆ ಇಲ್ಲೂ ಕೂಡ ಇದೇ ಪದ ಬರಬೇಕು ಅದೇ ಪದ ಬರಬೇಕಂತೇನಿಲ್ಲ. ನೀವು ಓದಿ ನಿಮ್ಮ ಭಾಷೆಯಲ್ಲಿ ಅದನ್ನು ಬಾಕ್ಸ್ಗಳ ಮೂಲಕ ತುಂಬಿ ಅಷ್ಟೇ. ಓಕೆ, ದಿಸ್ ಈಸ್ ವೆರಿ ಸ್ಕೋರಿಂಗ್. ಸಿಕ್ಕಾಪಟ್ಟೆ ನೀವು ಮಾರ್ಕ್ಸ್ ಸ್ಕೋರ್ ಮಾಡ್ಬೋದು. ಯಾವುದೇ ಕಾರಣಕ್ಕೂ ಈ ಪ್ರಿಸೈಸ್ ರೇಟಿಂಗ್ನ ಬಿಟ್ಟು ಬರಬೇಡಿ ಫ್ರೆಂಡ್ಸ್. ಓಕೆ, ಸೊ ಧಾರವಾಡದಲ್ಲಿರೋರಿಗೆ ಆಲ್ರೆಡಿ ನಮ್ಮ ಕಡೆ ಅಡ್ಮಿಷನ್ಸ್ಗಳು ಫುಲ್ ಆಗಿದ್ದಾವೆ. ಬಟ್ ನೀವು ಮನೆಯಲ್ಲಿ ಕೂತು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಪೇಪರ್ಗಳನ್ನು ಏನು ಹಾಕ್ತಿದ್ದೀನಿ ಅದ್ರ ಪ್ರಕಾರ ನೀವು ಅಲ್ಲೇ ಪ್ರಾಕ್ಟೀಸ್ ಮಾಡಿ ಫ್ರೆಂಡ್ಸ್. ಪ್ರತಿದಿನ ಯಾರ್ಯಾರು ಚೆನ್ನಾಗಿ ಬರೆದಿರ್ತಾರೋ ನಾನು ಎಸ್ಸೆಗಳನ್ನು ಶೇರ್ ಮಾಡ್ತಾ ಇದ್ದೀನಿ. ಆ ಟೆಲಿಗ್ರಾಮ್ ಲಿಂಕ್ಗೂ ಕೂಡ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಓಕೆ, ಹೆಚ್ಚು ಜನಕ್ಕೆ ಉಪಯೋಗ ಆಗಲಿ. ಈ ವಿಡಿಯೋನೂ ಕೂಡ ಶೇರ್ ಮಾಡಿರಿ. ಓಕೆ, ಸೊ ಹೆಚ್ಚಿಗೆ ಜನಕ್ಕೆ ಇದರ ಉಪಯೋಗ ಆಗಬೇಕು. ಇವತ್ತು ನಾನು ಯಾವ ಪ್ರಬಂಧವನ್ನು ಮಾಡಬೇಕಾಗಿದೆ ಅಂದರೆ ವಿಪರೀತ ಹವಾಮಾನ ಘಟನೆಗಳು. ಇತ್ತೀಚೆಗೆ ನೋಡಿರಿ ಫ್ರೆಂಡ್ಸ್. ಓಕೆ, ನಾರ್ತ್ ಇಂಡಿಯಾ, ಅದರೊಳಗೂ ಡೆಲ್ಲಿ ರೀಚ್ 57 ಡಿಗ್ರಿ ಸೆಲ್ಸಿಯಸ್. ಓಕೆ, 57 ಡಿಗ್ರಿ ಸೆಲ್ಸಿಯಸ್. ಇತಿಹಾಸದೊಳಗೆ ಯಾವತ್ತೂ ಕೂಡ ಇಷ್ಟೊಂದು ಹೀಟ್ ಆಗಿರಲಿಲ್ಲ. ಓಕೆ, ಸೊ ಬೇಸಿಗೆ ಕಾಲದೊಳಗೆ ಸಿಕ್ಕಾಪಟ್ಟೆ ಹೀಟ್ ಆಗ್ತಾ ಇದೆ, ಮಳೆಗಾಲದಲ್ಲಿ ಸಿಕ್ಕಾಪಟ್ಟೆ ಮಳೆ ಆಗ್ತಾ ಇದೆ, ಥಂಡಿ ಕಾಲದಲ್ಲಿ ಎಕ್ಸ್ಟ್ರೀಮ್ ಕೋಲ್ಡ್ಗೆ ಹೋಗ್ತಾ ಇದೆ. ಓಕೆ, ಆಮೇಲೆ ಇವಾಗ ನೋಡಿ, ಇನ್ನೂ ಮಳೆಗಾಲ ಹೋಗಿಲ್ಲ, ಆದರೂ ಕೂಡ ಒಂದೊಂದು ದಿನ ಎಷ್ಟು ಕೆಟ್ಟ ಬಿಸಿಲಿರುತ್ತೆ. ಓಕೆ, ಜಾಗತಿಕ ತಾಪಮಾನದ ಪ್ರಭಾವ ನೋಡಿ, ವಿಪರೀತ ಹವಾಮಾನಗಳ ಮೇಲೆ ಜಾಗತಿಕ ತಾಪಮಾನದ ಪ್ರಭಾವ. ಈ ಒಂದು ಎಸ್ಸೆನಲ್ಲಿ ನೋಡಿ ಫ್ರೆಂಡ್ಸ್, ನನಗೆ ಸ್ವಲ್ಪ ಹೇಳ್ರಿ ಅಂದರೆ ಆಗೋದಿಲ್ಲ. ನೀವು ಯಾರು ಶಾರ್ಟ್ಕಟ್ಸಲ್ಲಿ ಹೇಳಬೇಕು ಅಂತಿರೋ ನೀವು ವಿಡಿಯೋನ ಸ್ಕಿಪ್ ಮಾಡ್ಬೋದು. ಈ ವಿಡಿಯೋ ನಿಮಗೆಲ್ಲ ಡೀಟೇಲ್ ಆಗಿ ನೋಡಿ. ಅದು ನಿಮಗೆ ಸೆಕೆಂಡ್ ಪೇಪರ್ಗೂ ಹೆಲ್ಪ್ ಆಗಬೇಕು, ಎಸ್ಸೆಗೂ ಹೆಲ್ಪ್ ಆಗಬೇಕು. ಅದ್ರ ಜೊತೆಗೆ ಈ ಒಂದು ಟಾಪಿಕ್ ಮೇಲೆ ಬೇರೆ ಏನೇ ಪದಗಳನ್ನು ಚೇಂಜ್ ಮಾಡಿ ನಿಮಗೆ ಎಸ್ಸೆ ಕೊಟ್ಟರು ನಿಮಗೆ ಬರೀಲಿಕ್ಕೆ ಬರಬೇಕು. ನನ್ನ ಉದ್ದೇಶ ಅದು ಆಗಿದೆ. ಸೊ ನೀವು ಸ್ವಲ್ಪ ಎಟ್ಟಿರ್ತೈತೆ ಅಷ್ಟೇ ಹೇಳ್ರಿ ಸರ್, ಆಮೇಲೆ ಇಷ್ಟಾದರೆ ಸಾಕು ಅಂತ ನೀವೇನಾದರೂ ಅನ್ನೋದಾದರೆ, ಸೊ ಎಲ್ಲಿ ಹೇಳಿದ್ದಾರೆ ನಾವು ಇಷ್ಟೇ ಕೊಡ್ತೀವಿ ಇಷ್ಟೇ ಮಾಡಬೇಕು ಅಂತ ಎಲ್ಲಿ ಬರೆದಿದ್ದಾರೆ? ನಿಮ್ಮ ಹತ್ರ ಹೆಚ್ಚಿಗೆ ಜ್ಞಾನ ಇತ್ತು ಅಂದರೆ ತುಂಬ ಚೆನ್ನಾಗಿ ಎಸ್ಸೆ ಪ್ರಬಂಧಗಳನ್ನ ಬರಿಬೋದು. ಕೆಲವೊಬ್ಬರು ಅನಾಪ್ಸ್ ಕಮೆಂಟ್ ಹಾಕ್ತೀರಾ, ಇಷ್ಟು ಡೀಟೇಲ್ ಆಗಿದೆ, ಆಮೇಲೆ 10 ನಿಮಿಷ ಆದಮೇಲೆ ಎಸ್ಸೆ ಸ್ಟಾರ್ಟ್ ಆಗುತ್ತೆ, ಅದು ಇದು. ಅರೇ ಭಯ್ಯ, ಇದನ್ನೆಲ್ಲ ಹೇಳ್ದೇನೆ ನಿಮಗೆ ಹೆಂಗೆ ಗೊತ್ತಾಗುತ್ತೆ? ಎಲ್ಲೋ ಒಂದು ಕಡೆ ಕೊಟ್ಟಿರ್ತೀರ, ನಿಮಗೆಲ್ಲ ಭಾಳ ಶಾರ್ಟಾಗಿ ಹೇಳಿ, ಭಾಳ ಬಣ್ಣ ಹಚ್ಚುವಂಗೆ ಹೇಳಿ, ಸೂಪರ್ಲೇಟಿವ್ ಡಿಗ್ರಿ ಒಳಗೆ ಪದಗಳನ್ನ ಬಳಸಿ ಹೇಳಿದರೆ ಇಷ್ಟ ಆಗುತ್ತೆ. ಅದು ನನಗೆ ಆಗೋದಿಲ್ಲ. ಆ್ಯಂಡ್ ಆ ಥರ ಮಾಡಿದರೆ ನಿಮಗೆ ಅಂಕಗಳು ಬರೋದಿಲ್ಲ ಫ್ರೆಂಡ್ಸ್. ಸೊ ಟ್ರೈ ಟು ಬಿ ಸಿಂಪಲ್, ತುಂಬ ಸಿಂಪಲ್ ಆಗಿ ಬರಿಬೇಕು. ಬಟ್ ಕ್ವಶನ್ ಏನು ಕೇಳಿದಾರೋ ಅದಕ್ಕೆ ತಕ್ಕಂತೆ ನೀವು ಉತ್ತರವನ್ನು ಬರಿಬೇಕು. ಓಕೆ, ದ ಇಂಪ್ಯಾಕ್ಟ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಆನ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್. ರೀಸೆಂಟ್ ಪಾಸ್ಟ್ ಆಗಿ ಏನು ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಆಗಿದ್ದಾವೆ, ಸೈಕ್ಲೋನ್ಸ್ ಆಗಿದ್ದಾವೆ, ಓಕೆ, ಫ್ಲಡ್ ಆಗಿದ್ದಾವೆ, ಡ್ರೌಟ್ಸ್ ಆಗಿದೆ, ಓಕೆ, ಎಲ್ ನಿನೋ ಆಗಿದೆ, ಲಾ ನಿನೋ ಬಂದಿದೆ. ಓಕೆ, ಇದ್ರ ಮೇಲೆಲ್ಲ ಕ್ಲೈಮೇಟ್ ಚೇಂಜ್ಗೆ ಬೇಕಾಗಿದ್ದು, ಗ್ಲೋಬಲ್ ವಾರ್ಮಿಂಗ್ಗೆ ಬೇಕಾದಂಥ ಎಲ್ಲ ಇನ್ಫಾರ್ಮೇಷನನ್ನು ಒಂದಲ್ಲ 3 ಎಸ್ಸೆ ಆದರೂ ನೀವು ಬರಿಬೋದು. ಅಷ್ಟು ಇನ್ಫಾರ್ಮೇಷನನ್ನು ನಾನು ಪೂರ್ತಿಯಾಗಿ ಹೇಳ್ತೀನಿ ಫ್ರೆಂಡ್ಸ್. ಓಕೆ, ಆರಾಮಾಗಿ ಕೂತ್ಕೊಂಡು ಕೇಳ್ರಿ. ಸೊ ಅದನ್ನು ಪ್ರತಿಯೊಂದನ್ನು ನೋಟ್ ಮಾಡ್ಕೊಳ್ರಿ. ಸೊ ನೋಟ್ ಮಾಡಿಕೊಂಡು ಆ ಮೇನ್ ಪಾಯಿಂಟ್ನ ಉಪಯೋಗ ಮಾಡಿಕೊಂಡು ಉಳ್ಕಿದ ಎಕ್ಸ್ಪ್ಲನೇಷನ್ನ ನಿಮ್ಮದೇ ಬರೀರಿ. ಯಾರಾದರೂ ಇದನ್ನು PDF ಹಾಕ್ರಿ, ಇದನ್ನು ಬೈಪಟ್ ಹಾಕಿ ಬರಿತೀವಿ ಅಂದರೆ ಅಂಥವ್ರಿಗೆ ಈ ಕ್ಲಾಸ್ ಅಲ್ಲ ಫ್ರೆಂಡ್ಸ್. ನಾನು PDF ಹಾಕೋದಿಲ್ಲ. ಓಕೆ, ನಿಮಗೆ ಪುಸ್ತಕನೇ ಇದೆ, ಪುಸ್ತಕನ ತೊಗೊಳ್ರಿ. ಪುಸ್ತಕ ತೊಗೊಂಡವರು ಕೂಡ ಬರೀ ಪಾಯಿಂಟ್ಸ್ ಮಾತ್ರ ಅದರಿಂದ ಉಪಯೋಗ ಮಾಡಿರಿ. ಎಕ್ಸ್ಪ್ಲನೇಷನ್ ನಿಮ್ಮದೇ ಭಾಷೆಯೊಳಗೆ ಬರೀರಿ. ಅಂದರೆ ಮಾತ್ರ ನೀವು ಪೇಪರ್ ಕಂಪ್ಲೀಟ್ ಮಾಡೋಕ್ಕಾಗುತ್ತೆ. ನೀವೇನ್ರೆ ಮಗ್ ಹೊಡೆದು ಬೈಪಟ್ ಹಾಕಿ ಬರೀಲಿಕ್ಕೆ ಪ್ರಯತ್ನ ಮಾಡಿದರೆ ಆಗೋದಿಲ್ಲ. ಓಕೆ,
ಸೊ ಇದಕ್ಕೆ ಕೊಟೇಶನ್ನು ಕೂಡ ನೀವು ಹಾಕಿ ಸ್ಟಾರ್ಟ್ ಮಾಡ್ಬೋದು, ಬಟ್ ನಾನು ಕೊಟೇಶನ್ ಹಾಕ್ತಾ ಇಲ್ಲ, ಇದಕ್ಕೆ ಹಿಸ್ಟಾರಿಕಲ್ ಬ್ಯಾಕ್ಗ್ರೌಂಡ್ ಕೊಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎಸ್ಸೆನ ನೀವು ಹೆಂಗೆ ಬೇಕಾದಂಗೆ ಸ್ಟಾರ್ಟ್ ಮಾಡ್ಬೋದು, ಅದಕ್ಕೆ ಕೊಟೇಶನ್ ಹಾಕಬೇಕು ಅಂತ ಇಲ್ಲ. ಓಕೆ, ನೋಡಿ, ಜಾಗತಿಕ ತಾಪಮಾನ ಎಂದು ಕರೆಯಲ್ಪಡುವ ಭೂಮಿಯ ತಾಪಮಾನದಲ್ಲಿ ಕ್ರಮೇಣ ಏರಿಕೆಯು ಸಾಮಾನ್ಯವಾಗಿ ಹಸಿರುಮನೆಯ ಪರಿಣಾಮದಿಂದ ಉಂಟಾಗುತ್ತದೆ. ಓಕೆ, ಸೊ ಇವತ್ತು ಜಾಗತಿಕ ತಾಪಮಾನ ಏರಿಕೆ ಆಗ್ತಾ ಇರೋದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಹೆಚ್ಚಿನ ಪ್ರಮಾಣದ ಇಂಗಾಲದ ಡೈಆಕ್ಸೈಡ್, ನೋಡಿ ನಾವು ಇವತ್ತು ಉಪಯೋಗ ಮಾಡ್ತಾ ಇರುವಂಥ ವೆಹಿಕಲ್ ಆಗಿರ್ಬೋದು, ವಸ್ತುಗಳಾಗಿರ್ಬೋದು, ಅದರಿಂದ ಇಂಗಾಲದ ಡೈಆಕ್ಸೈಡ್ ಹೆಚ್ಚಿಗೆ ಉಪಯೋಗ ಆಗ್ತಾ ಇದೆ. CFCಗಳಾಗಿರ್ಬೋದು, ಇವತ್ತು ನಾವು ಬಳಸ್ತಾ ಇರುವಂಥ ಫ್ರಿಡ್ಜ್ ಆಗಿರ್ಬೋದು, ಮಾಲಿನ್ಯಕಾರಕಗಳಿಂದಾಗಿ ಈ ಒಂದು ಏನು ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇದು ಜಾಗತಿಕ ಹವಾಮಾನದ ಮೇಲೂ ಕೂಡ ಅಪಾರ ಪರಿಣಾಮವನ್ನು ಬೀರುತ್ತಿದೆ. ನೋಡಿ, ಒಂದು ಕಡೆ ಆಗ್ತಾ ಇರೋದು ಜಗತ್ತಿನಾದ್ಯಂತ ಎಲ್ಲ ಕಡೆ ಪ್ರಭಾವ ಬೀರ್ತಾ ಇದೆ. ಯಾಕಂದರೆ ಭೂಮಿ ರೌಂಡ್ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಇಂಡಿಯಾದೊಳಗೆ, ಅಮೇರಿಕಾದೊಳಗೆ, ಚೈನಾದೊಳಗೆ ಮಾಡುವಂಥ ಈ ಒಂದು ಉಪಯೋಗ ಮಾಡುವಂಥ ವೆಹಿಕಲ್ಗಳ ಒಂದು ಇಫೆಕ್ಟ್ ಏನಾಗಿದೆಯೋ ಜಗತ್ತಿನ ಬೇರೆ ಬೇರೆ ಕಡೆ ಆಗ್ತಾ ಇದೆ. ಓಕೆ, ನೀವು ನೋಡಿರ್ಬೋದು, ಲೈಕ್ COVID-19 ಸಮಯದಲ್ಲಿ ಲಾಕ್ಡೌನ್ ಇದ್ದಾಗ ಯಾವುದೇ ದೇಶದಲ್ಲಿ ಯಾರೂ ವೆಹಿಕಲ್ಸ್ಗಳನ್ನು ಬಳಸ್ತಾ ಇರಲಿಲ್ಲ, ಹೊರಗೆ ಹೋಗೋಂಗಿರಲಿಲ್ಲ. ಆ ಟೈಮ್ ಒಳಗೆ ಈ ಓಝೋನ್ ಲೇಯರ್ಗೆ ಹೋಲ್ ಏನಾಗಿತ್ತು ಅದು ರಿಕವರಿ ಆಗ್ತಾ ಇತ್ತು. ಓಕೆ, ಸೊ ಮನುಷ್ಯ ಇವತ್ತು ಎಲ್ಲವನ್ನು ಕೂಡ ಹಾಳು ಮಾಡಲಿಕ್ಕೆ ಕೂತಿದ್ದಾನೆ ಫ್ರೆಂಡ್ಸ್. ಜಾಗತಿಕ ತಾಪಮಾನ ಏರಿಕೆಯು ಮಾನವ ಚಟುವಟಿಕೆಗಳಿಂದಾಗಿ, ಅದರೊಳಗೂ ಕೈಗಾರಿಕಾ ಪೂರ್ವ ಅವಧಿಯಿಂದ, ಅಂದರೆ ಯಾವಾಗ ಕೈಗಾರಿಕಾ ಪೂರ್ವ ಅವಧಿ ಅಂದರೆ ಯಾವುದು, ಇದನ್ನು ಕೂಡ ನೀವು ಬರಿಬೋದು. 1850 ಮತ್ತು 1900ರ ನಡುವೆ ಗಮನಿಸಲಾದ ಭೂಮಿಯ ಮೇಲ್ಮೈನ ದೀರ್ಘಾವಧಿಯ ತಾಪಮಾನವಾಗಿದೆ. ನೋಡಿ, ನಾರ್ಮಲಿ ಈ ಒಂದು ಕ್ಲೈಮೇಟ್ ಅನ್ನೋದಿದೆಯಲ್ಲ ಫ್ರೆಂಡ್ಸ್, ವೆದರ್ ಅಂದರೆ ಡೇ ಟು ಡೇ ಇರುವಂಥದ್ದು. ಓಕೆ, ಕ್ಲೈಮೇಟ್ ಅಂದರೆ ಲಾಂಗ್ ಟರ್ಮಲ್ಲಿ ಇರುವಂಥ ಒಂದು ಫಿನಾಮಿನಾಗೆ ನಾವು ಕ್ಲೈಮೇಟ್ ಅಂತ ಕರಿತೀವಿ. ಓಕೆ, ಇಷ್ಟಿಷ್ಟು ವರ್ಷಗಳಿಂದ ನಾರ್ಮಲಿ ಕಂಪೇರ್ ಮಾಡ್ತಾರೆ. ಬಟ್ ನೀವು ಅದನ್ನು ಕಂಪೇರ್ ಮಾಡಿದರೆ 1850ರಿಂದ 1900ರ ಅವಧಿಯಲ್ಲಿ ಇಂಡಸ್ಟ್ರಿಗಳೇ ಇರಲಿಲ್ಲ ಜಗತ್ತಿನಲ್ಲಿ. ಓಕೆ, ಭಾರತದೊಳಗೆ ಅಷ್ಟೇ ಅಲ್ಲ, ಜಗತ್ತಿನೊಳಗೆ ಇರಲಿಲ್ಲ. ಸೊ ಹೀಗಾಗಿ ಅವಾಗ ಕ್ಲೈಮೇಟ್ ಚೇಂಜ್ ಅನ್ನುವಂಥ ಪ್ರಶ್ನೆನೇ ಬರ್ತಿದ್ದಿಲ್ಲ, ಎಕ್ಸ್ಟ್ರೀಮ್ ವೆದರ್ ಅನ್ನುವಂಥ ಪ್ರಶ್ನೆನೇ ಬರ್ತಿರಲಿಲ್ಲ. ಓಕೆ, ಸೊ ಇವುಗಳಿಗೆ ಪ್ರಮುಖ ಕಾರಣವೇನೆಂದರೆ ಪ್ರಾಥಮಿಕವಾಗಿ ಪಳುವಳಿಕೆ ಇಂಧನಗಳು. ಸೊ ಇಂಧನಗಳನ್ನು ಸುಡುವುದಾಗಿರ್ಬೋದು, ಇದು ಭೂಮಿಯ ವಾತಾವರಣದಲ್ಲಿ ಶಾಖವನ್ನು ಉತ್ಪಾದನೆ ಮಾಡುವ ಹಸಿರುಮನೆ ಅನಿಲ ಮಟ್ಟವನ್ನು ಹೆಚ್ಚಿಸುತ್ತಿದೆ. ನಾವು ಬರ್ನ್ ಮಾಡ್ತಾ ಇರುವಂಥ ಕಟ್ಟಿಗೆ ಆಗಿರ್ಬೋದು, ಇಂಧನಗಳಾಗಿರ್ಬೋದು, ಏನೇ ಬರ್ನ್ ಮಾಡ್ತಿದ್ವೋ ಅದರಿಂದ ಶಾಖಗಳನ್ನು ಉತ್ಪತ್ತಿ, ಓಕೆ, ಈ ಹೀಟ್ ವೇವ್ಸ್ಗಳು ಹೆಚ್ಚಿಗೆ ಉತ್ಪತ್ತಿ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ನೀವು ಈ ಥರ ಒಂದು ಬ್ಯಾಕ್ಗ್ರೌಂಡ್ನ ಕೊಡ್ಬೋದು. ಈ ಪದವನ್ನು ಹವಾಮಾನ ಬದಲಾವಣೆ, ನೋಡಿ, ಹವಾಮಾನ ಬದಲಾವಣೆ ಬೇರೆ, ಜಾಗತಿಕ ತಾಪಮಾನ ಏರಿಕೆ ಬೇರೆ ಫ್ರೆಂಡ್ಸ್. ಓಕೆ, ಬೇರೆ ಬೇರೆ ಎರಡು ಒಂದೇ ಪದವಾಗಿ ಟ್ರೀಟ್ ಮಾಡೋಂಗಿಲ್ಲ. ನಿಮಗೆ ಎಸ್ಸೆ ಕೊಟ್ಟಾಗ ಹೇಳ್ತಾ ಇದ್ದೀನಿ. ಓಕೆ, ಸೊ ಹವಾಮಾನ ಬದಲಾವಣೆನೇ ಬೇರೆ, ಜಾಗತಿಕ ತಾಪಮಾನ ಅಂದ್ರೇ ಬೇರೆ. ಜಾಗತಿಕ ತಾಪಮಾನ ಅಂದರೆ ಟೆಂಪ್ರೇಚರ್ ಏನು ಇನ್ಕ್ರೀಸ್ ಆಗ್ತಿದೆ, ಪರ್ಟಿಕ್ಯುಲರ್ಲಿ ಹೀಟ್ ವೇವ್ಸ್ ಆಗ್ತಾ ಇದ್ದಾವೆ, ಫ್ಲಡ್ ಬರ್ತಿದ್ದಾವೆ, ಡ್ರೌಟ್ಸ್ ಬರ್ತಿದ್ದಾವೆ, ಇದ್ರ ಮೇಲೇ ಬರೀಬೇಕು. ಓಕೆ, ಸೊ ಹವಾಮಾನ ಅಂದರೆ ಎಲ್ಲ, ಅದರೊಳಗೆ ಗ್ಲೋಬಲ್ ವಾರ್ಮಿಂಗ್ ಕೂಡ ಒಂದು ಪಾಯಿಂಟ್ ಆಗಿ ಬರುತ್ತೆ ಫ್ರೆಂಡ್ಸ್. ಓಕೆ, ಇದ್ರ ಬಗ್ಗೆ ನಿಮಗೆ ಕ್ಲಾರಿಟಿ ಇರಲಿ. ಓಕೆ, ನೆಕ್ಸ್ಟ್, ಮಾನವ ಚಟುವಟಿಕೆಗಳು ಕೈಗಾರಿಕಾ ಪೂರ್ವ ಯುಗದಿಂದ ಭೂಮಿಯ ಸರಾಸರಿ ಜಾಗತಿಕ ತಾಪಮಾನದಲ್ಲಿ ಸುಮಾರು 1 ಡಿಗ್ರಿ ಸೆಲ್ಸಿಯಸ್ ಮತ್ತು 1.8 ಡಿಗ್ರಿ ಫ್ಯಾರನ್ಹೀಟ್ ಹೆಚ್ಚಳಕ್ಕೆ ಕಾರಣವಾಗಿವೆ. ಇಂಡಸ್ಟ್ರಿ ಆಗಿರ್ಬೋದು, ಮಾನವನ ಚಟುವಟಿಕೆ ಆಗಿರ್ಬೋದು ಎಂದು ಭಾವಿಸಲಾಗಿದೆ. ಈ ಜಾಗತಿಕ ತಾಪಮಾನ ಹೆಚ್ಚಳವು ಪ್ರಸ್ತುತ ಪ್ರತಿ ದಶಕಕ್ಕೆ 0.2 ಡಿಗ್ರಿ ಸೆಲ್ಸಿಯಸ್, ದಟ್ ಈಸ್ 0.36 ಡಿಗ್ರಿ ಫ್ಯಾರನ್ಹೀಟ್ ಗಿಂತ ಹೆಚ್ಚು ದರದಲ್ಲಿ ಹೆಚ್ಚಳವಾಗ್ತಾ ಇದೆ. 1950ರ ದಶಕದಿಂದಲೂ ಮಾನವ ಚಟುವಟಿಕೆಯು ಪ್ರಸ್ತುತ ತಾಪಮಾನ ಏರಿಕೆಯ ಪ್ರವೃತ್ತಿಗೆ ಕಾರಣವಾಗಿದೆ. 1950ರಿಂದನೂ ನಾವು ಏನು ಮಾಡ್ತಿದ್ದೀವಿ, ನಮ್ಮ ದೇಶದೊಳಗೆ, ಜಗತ್ತಿನೊಳಗೆ ಏನೇನು ಆ್ಯಕ್ಟಿವಿಟೀಸ್ ಮಾಡ್ತಿದ್ದೀವಿ, ಅವೆಲ್ಲ ಕಾರಣದಿಂದ ಇವತ್ತು ಜಾಗತಿಕ ತಾಪಮಾನ ಹೆಚ್ಚಿಗೆ ಆಗ್ತಾ ಇದೆ. ಇವತ್ತು ನಿನ್ನೆ ಮಾಡಿರುವಂಥ ಪಾಪ ಅಲ್ಲ ಇದು. ಓಕೆ, ಲಾಸ್ಟ್ 50 ವರ್ಷಗಳಿಂದ ಇದು ಸಹಸ್ರಮಾನದವರೆಗೆ ಇನ್ನೂ ಮುಂದುವರಿಯುವಂಥ ಮತ್ತು ವೇಗದಲ್ಲಿ ಹೆಚ್ಚಾಗ್ತಾ ಇರುವುದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ನೀವು ಹೀಗೆ ಏನು ಸಮಸ್ಯೆ ಆಗ್ತಿದೆ ಅನ್ನೋದನ್ನು ಬರಿಬೋದು. ವರ್ಲ್ಡ್ ಮೆಟ್ರೊಲಾಜಿಕಲ್ ಡಿಪಾರ್ಟ್ಮೆಂಟ್ ಪ್ರಕಾರ, ಓಕೆ, ಆಧುನಿಕ ತಾಪಮಾನ ದಾಖಲೆಯಲ್ಲಿ 2023 ಐತ್ಲಾ, ಹಾಟೆಸ್ಟ್ ಇಯರ್ ಅಂತ
ನಮಗೆ ರೆಕಾರ್ಡ್ ಬುಕ್ನಲ್ಲಿ ಸೇರಿದೆ ಫ್ರೆಂಡ್ಸ್. ಓಕೆ, ಅತಿ ಬೆಚ್ಚನೆಯ ವರ್ಷ ಅಥವಾ ಹಾಟೆಸ್ಟ್ ಇಯರ್ 2023 ವಾಸ್ ದ ವಾರ್ಮೆಸ್ಟ್ ಇಯರ್ ಇನ್ ಮಾಡರ್ನ್ ಟೆಂಪರೇಚರ್ ರೆಕಾರ್ಡ್ ಅಕಾರ್ಡಿಂಗ್ ಟು ವರ್ಲ್ಡ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ವೆರಿ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಓಕೆ, ಅದಕ್ಕೇ ಈ ಎಸ್ಸೆನ ನಾನು ಮಾಡ್ತಾ ಇದ್ದೀನಿ. ಅದರೊಳಗೂ ಹೀಟ್ ವೇವ್ಸ್ ಮೇಲೆ ಪರ್ಟಿಕ್ಯುಲರ್ಲಿ ಇಲ್ಲಿ ಪಾಯಿಂಟ್ಸ್ಗಳು ಇರ್ತವೆ. ಈ ವರ್ಷ ನಮ್ಮ ದೇಶಕ್ಕೆ ಆಮೇಲೆ ಎಂಟೈರ್ ಜಗತ್ತಿಗೆ ಇದು ಇಫೆಕ್ಟ್ ಕೂಡ ಆಗಿತ್ತು. ಓಕೆ, ಹೀಟ್ ವೇವ್ಸ್ಗಳು ಎಲ್ಲ ಕಡೆ ಇಫೆಕ್ಟ್ ಆಗಿದ್ದನ್ನು ನಾವು ಕಾಣ್ತೀವಿ. ಸೊ ಹಾಗಾದರೆ ಬನ್ನಿ ಒಂದೊಂದಾಗಿ ನೋಡೋಣ ವಿಪರೀತ ಹವಾಮಾನ ಘಟನೆಗಳ ಬಗ್ಗೆ. ಸೊ ನಾವು ಪೂರ್ತಿಯಾದಂಥ ಇನ್ಫಾರ್ಮೇಷನ್ನ ನೋಡೋಣ ಅಬೌಟ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಏನೇನಾಗಿದ್ದಾವೆ ಅಂತ. ನೋಡಿ, ನಾರ್ಮಲಿ ನೀವು ಪ್ರಬಂಧವನ್ನು ಬರಿಬೇಕಾದ್ರೆ ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಡ್ತಿದ್ದೀನಿ, ನೀವು ಇದನ್ನು ಓದಿ. ಸೊ ನಿಮಗೆ ಆದಂಥ 8 ಲೈನಲ್ಲಿ ಇಂಟ್ರೊಡಕ್ಷನ್ನ ಬರಿಬೇಕು, 8ರಿಂದ 10 ಲೈನ್. ಓಕೆ, ಸೊ ಇಂಟ್ರೊಡಕ್ಷನ್ ಬರಿಬೇಕು. ಅದು ಆದಮೇಲೆ ನೀವು ಡೈರೆಕ್ಟಾಗಿ ಪಾಯಿಂಟ್ಸ್ನ ಬರೀಲಿಕ್ಕೆ ಶುರು ಮಾಡಬೇಕು. ಓಕೆ, ಪಾಯಿಂಟ್ಸ್ ಆಗಿ ನೀವು ಎಸ್ಸೆನ ಬರಿಬೇಕು. ಈ ವ್ಯಾಖ್ಯಾನ ಅಂತ ಬರೆಯುವಂಥ ಅವಶ್ಯಕತೆ ಇಲ್ಲ, ನಿಮಗೆ ಗೊತ್ತಿರೋದಿಲ್ಲ, ಅದಕ್ಕೆ ನಾನು ಹಾಕಿರ್ತೀನಿ ಫ್ರೆಂಡ್ಸ್. ಓಕೆ, ಬಟ್ ಎಸ್ಸೆ ಬರಿಬೇಕಾದ್ರೆ ಇವೆಲ್ಲ ಬರೆಯುವಂಥ ಅವಶ್ಯಕತೆ ಇಲ್ಲ, ಡೈರೆಕ್ಟ್ಲಿ ಜಂಪ್ ಇನ್ ಟು ದ ಪಾಯಿಂಟ್ಸ್. ಓಕೆ, ಸೊ ಅದನ್ನು ನಾನು ನಿಮಗೆ ಹೇಳ್ತೀನಿ. ಹವಾಮಾನ ಪರಿಸ್ಥಿತಿಗಳು ಸಾಮಾನ್ಯ ಹವಾಮಾನಕ್ಕಿಂತ ಗಮನಾರ್ಹ ವ್ಯತ್ಯಾಸಗಳನ್ನು ತೋರಿಸಿದಾಗ, ಫಾರ್ ಎಕ್ಸಾಂಪಲ್ ತೀವ್ರ ಹವಾಮಾನ ಅಥವಾ ತೀವ್ರ ಈ ಹವಾಮಾನಕ್ಕೆ ಸಂಬಂಧಿಸಿದಂಥ ಘಟನೆಗಳು, ಎಕ್ಸ್ಟ್ರೀಮ್ ಹೀಟ್ ಆದರೂ ಆಗೋದು, ಎಕ್ಸ್ಟ್ರೀಮ್ ಕೋಲ್ಡ್ ಆದರೂ ಆಗೋದು. ಓಕೆ, ಇವುಗಳಿಗೆ ನಾವೇನಂತ ಕರಿತೀವಿ, ವಿಪರೀತ ಹವಾಮಾನ ಘಟನೆಗಳು ಅಂತ ಕರಿತೀವಿ ಫ್ರೆಂಡ್ಸ್. ಓಕೆ, ಸೊ ಹವಾಮಾನ ವೈಪರೀತ್ಯವು ಸ್ವಲ್ಪ ಸಮಯದವರೆಗೆ ಇರುತ್ತದೆ, ಆದರೆ ಕೆಲವೊಮ್ಮೆ ಸಾಮಾನ್ಯವಾಗಲು ಕೇವಲ 1 ಅಥವಾ 2 ದಿನಗಳನ್ನು ತೆಗೆದುಕೊಳ್ಳಬಹುದು. ಒಂದೊಂದು ಸರ್ತಿ ಫ್ಲಡ್ಗಳಾಗ್ತವೆ, ಅಂದರೆ ಸೊ ಸಡನ್ನಾಗಿ ಬಂದು ಪ್ರವಾಹ ಆಗ್ತವೆ. ಸೊ ಅವಾಗ ಮಾತ್ರ ಒಂದು ಅರ್ಧ ಗಂಟೆ ಆಗಿ ಹೋಗಿಬಿಡ್ತವೆ. ಬಟ್ ಕೆಲವೊಂದು ಸರ್ತಿ 1 ದಿನ 2 ದಿನದವರೆಗೂ ಇರ್ತವೆ. ಫಾರ್ ಎಕ್ಸಾಂಪಲ್ ವಯನಾಡ್ನಲ್ಲಿ ಏನು ಈ ಭೂಕುಸಿತ ಆಗಿದೆಯೋ ನೋಡಿ, ಇನ್ನೂ ಅದ್ರ ಇಂಟೆನ್ಸಿಟಿ ಇದೆ ಫ್ರೆಂಡ್ಸ್. ಓಕೆ, ಸೊ ಹೆಚ್ಚು ದಿನವೂ ಕೂಡ ತೆಗೆದುಕೊಳ್ಬೋದು. ಇದರಿಂದ ಈ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ ಏನಿದಾವಲ್ಲ ಗೈಸ್, ಇದರಿಂದ ಏನೇನು ಪರಿಣಾಮಗಳಾಗ್ತಿದ್ದಾವೆ ಜಗತ್ತಿನ ಮೇಲೆ. ಓಕೆ, ವಿಶ್ವ ಹವಾಮಾನ ಸಂಸ್ಥೆ, ವರ್ಲ್ಡ್ ಮೆಟ್ರಲಾಜಿಕಲ್ ಆರ್ಗನೈಸೇಷನ್ ಏನು ಹೇಳುತ್ತೆ, ಹವಾಮಾನ ವೈಪರೀತ್ಯವು ಜಲ ಸಂಬಂಧಿತ ಘಟನೆಗಳು ಜಾಗತಿಕವಾಗಿ 11,778 ವರದಿಯಾದ ವಿಪತ್ತುಗಳಿಗೆ ಕಾರಣಗಳಾಗಿವೆ. ಸೊ ಜಲ ಸಂಬಂಧಿ ವಿಪತ್ತುಗಳು ಅಂತ ನಾವು ನೋಡಿದಾಗ ವಾಟರ್ ರಿಲೇಟೆಡ್ ಡಿಸಾಸ್ಟರ್ಸ್ 11,778 ಕೇಸಸ್ಗಳು ವರದಿಯಾಗಿವೆ. ಸರ್ ಇದನ್ನು ನೆನಪಿಟ್ಕೋಬೇಕಂದ್ರೆ ಇಲ್ಲ, ಹಾಗೇನಿಲ್ಲ. ಓಕೆ, ಇದು 1970 ಮತ್ತು 2021 ನಡುವೆ 2 ದಶಲಕ್ಷಕ್ಕೂ ಹೆಚ್ಚು ಸಾವುಗಳು ಸಂಭವಿಸಿವೆ. ನೋಡಿ, 2 ದಶಲಕ್ಷಕ್ಕೂ ಹೆಚ್ಚು ಸಾವುಗಳು ಜಸ್ಟ್ ಈ ಒಂದು ಗ್ಲೋಬಲ್ ವಾರ್ಮಿಂಗಿಂದನೇ ಸಂಭವಿಸಿವೆ. ಮತ್ತು ಅಮೆರಿಕನ್ ಡಾಲರ್ $4.3 ಟ್ರಿಲಿಯನ್ ಆರ್ಥಿಕ ನಷ್ಟಗಳಿಗೂ ಕೂಡ ಕಾರಣವಾಗಿದೆ. ಇದನ್ನು ನೀವು ಬರಿಬಹುದು ಫ್ರೆಂಡ್ಸ್. 4.3 ಟ್ರಿಲಿಯನ್ ಡಾಲರ್ ಆರ್ಥಿಕ ನಷ್ಟ ಕೂಡ ಇದರಿಂದ ಆಗಿದೆ 1970ರಿಂದ 2021 ಓಕೆ, ವಿಶ್ವದಾದ್ಯಂತ ವರದಿಯಾದ ಸಾವುಗಳಲ್ಲಿ 90%ಕ್ಕಿಂತ ಹೆಚ್ಚು, ವೆರಿ ಇಂಪಾರ್ಟೆಂಟ್, ಅಭಿವೃದ್ಧಿಶೀಲ ರಾಷ್ಟ್ರಗಳಲ್ಲಿ ಸಂಭವಿಸಿದೆ. ಯಾಕಂದರೆ ಅಭಿವೃದ್ಧಿ ಹೊಂದಿದ ದೇಶಗಳು ಎಲ್ಲ ಫೆಸಿಲಿಟಿನ ಉಪಯೋಗ ಮಾಡ್ತಿದ್ದಾರೆ. ಸೊ ಅದರಿಂದ ಕ್ಲೈಮೇಟ್ ಚೇಂಜ್ ಅಥವಾ ಗ್ಲೋಬಲ್ ವಾರ್ಮಿಂಗ್ ಆಗಲಿಕ್ಕೆ ಕಾರಣ ಆಗ್ತಿದೆ. ಸೊ ಅದರ ಜೊತೆಗೆ ಅವರು ಈವನ್ ಮೆಡಿಕಲ್ ಫೆಸಿಲಿಟಿ ಕೂಡ ಬೆಟರ್ ಇದ್ದಾವೆ, ಹಾಸ್ಪಿಟಲ್ಸ್ ಇದ್ದಾವೆ, ಉತ್ತಮ ಡಾಕ್ಟರ್ಸ್ ಇದ್ದಾರೆ, ಅವ್ರ ಹತ್ರ ಟ್ಯಾಬ್ಲೆಟ್ಸ್ ಇದ್ದಾವೆ, ಔಷಧಿ ಇದ್ದಾವೆ. ಬಟ್ ಬಡವ್ರ ಹತ್ರ ಇಲ್ಲ. ಬಟ್ ಶ್ರೀಮಂತರು ಇವತ್ತು ಮಾಡ್ತಾ ಇರುವಂಥ ಶೋಕಿಗಾಗಿ ಯಾವ ಥರ ಕ್ಲೈಮೇಟ್ ಚೇಂಜಲ್ಲೂ ಕೂಡ ಬಡ ರಾಷ್ಟ್ರಗಳು ನೋವನ್ನು ಅನುಭವಿಸ್ತಾ ಇದ್ದಾವೆ. ಓಕೆ, ಯಾವ ಥರ ಸಮಸ್ಯೆಗಳನ್ನ ಎದುರಿಸ್ತಿದ್ದಾವೆ ನೀವು ನೋಡ್ಬೋದು. ಓಕೆ, ಇದನ್ನು ಬರಿಬೋದು ಫ್ರೆಂಡ್ಸ್ ನೀವು. ನೆಕ್ಸ್ಟ್, ಭಾರತದೊಳಗೆ ಎಷ್ಟು ಸಾವಾಗಿದ್ದಾವೆ, ಈ ಡೇಟಾ ಇಂಪಾರ್ಟೆಂಟ್ ನಿಮಗೆ. 1970 ಮತ್ತು 2021 ನಡುವೆ 573 ಡಿಸಾಸ್ಟರ್ಸ್, ವಿಪತ್ತುಗಳು ಸಂಭವಿಸಿವೆ. 573 ಗೈಸ್. ಓಕೆ, ದಟ್ ಈಸ್ ಎ ಹ್ಯೂಜ್ ನಂಬರ್. ಅದು 1,38,377 ಜೀವಗಳನ್ನು ಬಲಿ ತೆಗೆದುಕೊಂಡಿದೆ. ಲಕ್ಷಾಂತರ ಜನರು ಸಾವಿಗೀಡಾಗಿದ್ದಾರೆ ಅಂತ ಬರಿಬೋದು ನೀವು. ಎಕ್ಸಾಕ್ಟ್ಲಿ ನಂಬರ್ ನಿಮಗೆ ನೆನಪುಳಿಯೋದಿಲ್ಲ ಅಂದರೆ. ಸೊ ಭಾರತದ ಮೇಲೆ ಹೀಟ್ ವೇವಿಂದ, ಆಮೇಲೆ ವಿಪತ್ತು ಏನು ಡ್ರೌಟಿಂದ,
ನೆರೆ ಬಂದಾಗಿಂದ ಅಥವಾ ಫ್ಲಡ್ ಆದಾಗಿಂದ, ಭೂಕಂಪ ಆದಾಗಿಂದ, ಸುನಾಮಿ ಆದಾಗಿಂದ, ಓಕೆ. ಆಮೇಲೆ ಮ್ಯಾನ್ ಮೇಡ್ ಡಿಸಾಸ್ಟರ್, ಮ್ಯಾನ್ ಮೇಡ್ ಡಿಸಾಸ್ಟರ್ ಅಂದರೆ ರೀಸೆಂಟ್ಲಿ ವೈನಾಡ್ ಒಂದು ಕಡೆಯಿಂದ ನ್ಯಾಚುರಲ್ ಡಿಸಾಸ್ಟರ್ ಆದರೆ ಇನ್ನೊಂದು ಕಡೆಯಿಂದ ಮ್ಯಾನ್ ಮೇಡ್ ಡಿಸಾಸ್ಟರ್. ಓಕೆ, ಸೊ ನ್ಯಾಚುರಲ್ ಡಿಸಾಸ್ಟರ್ ಯಾವು, ಮ್ಯಾನ್ ಮೇಡ್ ಡಿಸಾಸ್ಟರ್ ಯಾವು, ನಿಮಗೆ ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ವಿಡಿಯೋ ಏನು ಮಾಡಿದ್ದೀನಿ, ಸೊ ಅದರೊಳಗೆ ನಾನು ಡೀಟೇಲಾಗಿ ಹೇಳಿದ್ದೀನಿ. ನಮ್ಮ ಪುಸ್ತಕದೊಳಗೂ ಕೂಡ ಒಂದು ಎಸ್ಸೆ ಇದೆ ಫ್ರೆಂಡ್ಸ್, ನೋಡಿ. ಕರಪ್ಷನ್ ಇದೆ ಅಲ್ವಾ, ಭ್ರಷ್ಟಾಚಾರ, ಮ್ಯಾನ್ ಮೇಡ್ ಡಿಸಾಸ್ಟರ್, ಅದರಿಂದ ಎಂಟೈರ್ ಸೊಸೈಟಿಗೆ, ಎಂಟೈರ್ ಜಗತ್ತಿಗೆ ಇಫೆಕ್ಟ್ ಆಗುತ್ತೆ. ಓಕೆ, ಸೊ ಆ ಥರ ನೀವು ತಗೋಬೇಕು ಫ್ರೆಂಡ್ಸ್. ಸಮ್ ಇನ್ಫಾರ್ಮೇಷನ್ನ ನಾನು ಹಾಕಿದ್ದೀನಿ ನೋಡಿ ಇಲ್ಲಿ. 5 ವಾರ್ಮೆಸ್ಟ್ ಇಯರ್ ರೆಕಾರ್ಡೆಡ್, ಇಲ್ಲಿವರೆಗೂ 5 ವಾರ್ಮೆಸ್ಟ್ ಇಯರ್ಗಳು ಯಾವ ಅಂದರೆ 2016, 9, ಓಕೆ, 17, 2010, 2022, 2023 ಐತಲ್ಲ ವಾರ್ಮೆಸ್ಟ್ ಇಯರ್. ಓಕೆ, ಆಲ್ರೆಡಿ ನಾನು ಹೇಳಿದ್ದೀನಿ ಅದು ಅತಿ ಹೆಚ್ಚು ಬಿಸಿಯಾದಂಥ ವರ್ಷ ಕೂಡ ಆಗಿದೆ. 11 out of 15 ವಾರ್ಮೆಸ್ಟ್ ಇಯರ್ಸ್ ವರ್ ಡ್ಯೂರಿಂಗ್ 2018 to 2022. ನೋಡಿ, 2008ರಿಂದ 2022 ಔಟ್ ಆಫ್ 15 ಇಯರ್ಸ್ 11 ವರ್ಷ ಜಾಸ್ತಿ ಶಾಖ ಇರುವಂಥ ವರ್ಷಗಳು ಇದ್ದಾವೆ ಫ್ರೆಂಡ್ಸ್. ಓಕೆ, ಪಾಸ್ಟ್ ಡಿಕೇಡ್ ಅಂದರೆ 2012ಇಂದ 2021ವರೆಗೂ. ಓಕೆ, ಸೊ ಅತಿ ಹೆಚ್ಚು ವಾರ್ಮೆಸ್ಟ್ ಇಯರ್ಗಳನ್ನು ಎಕ್ಸ್ಪೀರಿಯನ್ಸ್ ಮಾಡಿದ್ದನ್ನು ನಾವು ಕಾಣ್ತೀವಿ. ಗ್ಲೋಬಲ್ ಸಿನಾರಿಯೋನ ನೋಡಿದಾಗ ಗ್ಲೋಬಲ್ ಎವರೇಜ್ ಟೆಂಪ್ರೇಚರ್ 2022 ಈಸ್ ಎಸ್ಟಿಮೇಟೆಡ್ ಟು ಬಿ 1.15 ಡಿಗ್ರಿ ಸೆಲ್ಸಿಯಸ್ಗಿಂತ ಅಬೋವ್ ಇರ್ಬೋದು ಅಂತ ಎಕ್ಸ್ಪೆಕ್ಟ್ ಮಾಡಲಾಗಿದೆ ಫ್ರೆಂಡ್ಸ್. ಸೊ ನೀವು ಇಲ್ಲಿ ನೋಡ್ಬೋದು, ಈ ಡೇಟಾಗಳನ್ನ ನೋಡ್ಬೋದು. ಆಮೇಲೆ ಇಂಪ್ಯಾಕ್ಟ್ ಆಫ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್ ಇನ್ ಇಂಡಿಯಾ, ಅತಿ ಹೆಚ್ಚು ಯಾವ ರಾಜ್ಯಗಳಲ್ಲಿ ಈ ಒಂದು ವಿಪರೀತ ವೆದರ್ ಪರಿಣಾಮ ಆಗುತ್ತೋ ಅದರಿಂದ ಯಾವ್ಯಾವ ರಾಜ್ಯಗಳಲ್ಲಿ ಇಂಪ್ಯಾಕ್ಟ್ ಆಗಿದೆ. ಬಿಹಾರ್. ಓಕೆ, ನಿಜವಾಗ್ಲೂ ಡಿಸಾಸ್ಟರ್ ಅಂದರೆ ಬಿಹಾರದಲ್ಲಿ ಫ್ರೆಂಡ್ಸ್, ಅಷ್ಟು ಜನಸಂಖ್ಯೆ ಇದೆ, ಅತಿ ಹೆಚ್ಚು ಜನ ಸಾಯೋದು ಇಲ್ಲೇನೆ. ಓಕೆ, ಅದರೊಳಗೂ ಮಾಲ್ ನರಿಶ್ಮೆಂಟ್ ಆಗಿರ್ಬೋದು, ಅದರೊಳಗೂ ಹೀಟ್ ವೇವ್ಸ್ಗಳು ನಾರ್ತ್ ಇಂಡಿಯಾದಲ್ಲಿ ಹೆಚ್ಚಿಗೆ ಇರೋದ್ರಿಂದ ಭಾಳ ಜನಕ್ಕೆ ಸ್ಟ್ರೋಕ್ಗಳು ಆಗ್ತವೆ. ಓಕೆ, ಒಂದು ಕಡೆಯಿಂದ ತಿನ್ನಲಿಕ್ಕಿಲ್ಲ, ಇನ್ನೊಂದು ಕಡೆಯಿಂದ ಈ ಥರದ ಎಕ್ಸ್ಟ್ರೀಮ್ ಹೀಟ್ ವೇವ್ಸ್ಗಳನ್ನು ನಾವು ಕಾಣ್ಬೋದು. ಸೊ ಯಾವಾಗ ಸಮ್ಮರ್ ಇರುತ್ತೆ ಅವಾಗ ಸಿಕ್ಕಾಪಟ್ಟೆ ಹೀಟ್ ಆಗುತ್ತೆ, ಯಾವಾಗ ವಿಂಟರ್ ಬರುತ್ತೆ ಅವಾಗ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ. ನಾರ್ತ್ ಇಂಡಿಯಾದೊಳಗಿನ ಪರಿಸ್ಥಿತಿ ಇದೆ. ದಟ್ಸ್ ವೈ ಗೈಸ್, ದೋಸ್ ಹೂ ಬಾರ್ನ್ ಇನ್ ಸೌತ್ ಇಂಡಿಯಾ ಆರ್ ವೆರಿ ಲಕ್ಕಿ. ಓಕೆ, ಅದರೊಳಗೂ ಕರ್ನಾಟಕದೊಳಗೆ ಇರುವಂಥವ್ರು ತುಂಬ ಲಕ್ಕಿ, ನಾರ್ತ್ ಕರ್ನಾಟಕದಲ್ಲಂತೂ ಇನ್ನೂ ಲಕ್ಕಿ. ಸ್ವಲ್ಪ ಎಕ್ಸ್ಟ್ರೀಮ್ ಹೀಟ್ ಇರುತ್ತೆ, ಬಟ್ ಆದರೂ ಕೂಡ UP ಬಿಹಾರಷ್ಟು ಅರ್ಧ ಕೂಡ ಇರೋದಿಲ್ಲ, ಆದರೂ ಕೂಡ ಜನರಿಗೆ ತ್ರಾಸಾಗುತ್ತೆ. ಆಸಾಮ್. ಓಕೆ, ಆಸಾಮ್ ಪ್ರತಿ ವರ್ಷ ಆಲ್ಮೋಸ್ಟ್ ಫ್ಲಡ್ ಆಗುತ್ತೆ ಆಸಾಮ್ನಲ್ಲಿ. ಉತ್ತರ ಪ್ರದೇಶ್ ಜನಸಂಖ್ಯೆ ಹೆಚ್ಚಿಗೆ ಇರೋದ್ರಿಂದನೇ ಜಾಸ್ತಿ ಇಫೆಕ್ಟ್ ಆಗುತ್ತೆ. ಮಹಾರಾಷ್ಟ್ರ, ಭಾರತದೊಳಗೆ ಅತಿ ಹೆಚ್ಚು ಈ ನೆರೆ ಆಗೋದು, ಓಕೆ, ಡ್ರೌಟ್ ಆಗೋದು ಅಂದರೆ ಮಹಾರಾಷ್ಟ್ರದಲ್ಲಿನೇ. ಅತಿ ಹೆಚ್ಚು ರೈತರ ಆತ್ಮಹತ್ಯೆ ಮಾಡಿಕೊಂಡಿದ್ದು ಯಾವ ರಾಜ್ಯದೊಳಗೆ ಅಂದರೆ ಅದು ಮಹಾರಾಷ್ಟ್ರನೇ. ಯಾಕಂದರೆ ಇಲ್ಲಿನ ಕೃಷಿ ವ್ಯವಸ್ಥೆ ಆಗಿರ್ಬೋದು, ಆಮೇಲೆ ಮಳೆ ಬರದೇ ಇರುವಂಥ ಪರಿಸ್ಥಿತಿ ಏನಿದೆಯೋ, ಸೊ ಅದು ಬಹಳಷ್ಟು ಜನರನ್ನ ಈ ಥರ ತಮ್ಮ ಜೀವವನ್ನು ತೆಗೆದುಕೊಳ್ಳೋಕ್ಕೆ ಕಾರಣ ಆಗಿದೆ. ಒಡಿಸ್ಸಾ, ಆಲ್ಮೋಸ್ಟ್ ಎವ್ರಿ ಇಯರ್ ಸೈಕ್ಲೋನ್ಗಳು ಬರ್ತವೆ. ಒಡಿಸ್ಸಾ ಕೋಸ್ಟಲ್ ಒಂದು ಏರಿಯಾ ಆಗಿರೋದ್ರಿಂದ ಪ್ರತಿ ವರ್ಷವೂ ಸೈಕ್ಲೋನ್ಗಳು ಬರ್ತವೆ. ಅದು ಆದಮೇಲೆ ಜಾರ್ಖಂಡ್ ಆಗಿರ್ಬೋದು, ರಾಜಸ್ಥಾನ್. ಓಕೆ, ರಾಜಸ್ಥಾನದೊಳಗೂ ಕೂಡ ಜಾಸ್ತಿ ಎಕ್ಸ್ಟ್ರೀಮ್ ವೆದರ್ ಎಕ್ಸ್ಪೀರಿಯನ್ಸ್ ಆಗುತ್ತೆ. ಡೆಸರ್ಟ್ ಕೂಡ ಒಂದು ರೀಸನ್ ಇದೆ. ಮಧ್ಯಪ್ರದೇಶದಲ್ಲಿ, ಹಿಮಾಚಲ್ ಪ್ರದೇಶದಲ್ಲಿ, ಇವೆರಡೂ ರಾಜ್ಯಗಳಲ್ಲಿ, ಈವನ್ ಉತ್ತರಾಖಂಡದಲ್ಲಿ ಬರೀ ಭೂಕುಸಿತಗಳಾಗ್ತಾ ಇರ್ತವೆ, ಅರ್ಥಕ್ವಿಕ್ಗಳು ಆಗ್ತಿರ್ತವೆ, ಅಂದರೆ ಭೂಕಂಪಗಳಾಗ್ತಿದ್ದಾವೆ. ಎಕ್ಸ್ಟ್ರೀಮ್ ವೆದರ್ ಕಂಡೀಷನ್ ಇರೋದು ಛತ್ತೀಸ್ಗಢ, ಈ ಹಿಮಾಚಲ್ ಪ್ರದೇಶ್, ಮಧ್ಯಪ್ರದೇಶ್, ಉತ್ತರಾಖಂಡ್. ಓಕೆ, ಇಲ್ಲೆಲ್ಲನೂ ಆಗ್ತವೆ. ಸೊ ನೀವು ಈ ಥರ ಎಕ್ಸಾಂಪಲ್ ಕೊಟ್ಟು ಬರಿಬಹುದು. ಓಕೆ, ಸೊ ಯಾವ ವರ್ಷದಲ್ಲಿ ಹೆವಿ ಫ್ಲಡ್ಸ್ ಬಂದಿದ್ದಾವೆ ಅದನ್ನೆಲ್ಲ ನಿಮಗೆ ಹೇಳಿದ್ದೀನಿ ಫ್ರೆಂಡ್ಸ್. ಈಗ ಇನ್ನೊಂದು ಡೇಟಾನ ಕೊಡ್ತಿದ್ದೀನಿ. ಸೊ ಇದರಿಂದ ಏನೇನು ಇಫೆಕ್ಟ್ ಆಗ್ತವೆ, ಓಕೆ, ಹೀಗೆ ವಿಪರೀತ ವೆದರ್ ಕಂಡೀಷನ್ ಇರೋದ್ರಿಂದ ಸೊ ಹೈ ಟೈಡ್ ಆಗುತ್ತೆ. ಓಕೆ, ಮೆರೈನ್ ಹೀಟ್ ವೇವ್ಸ್ ಶುರು ಆಗ್ತವೆ. ಸೊ ಹೀಟ್ ಎಕ್ಸ್ಟ್ರೀಮ್ ಆಗುತ್ತೆ. ಓಕೆ, ವಿಂಡ್ ಫೈರ್ಸ್ ಆಗ್ತವೆ, ಫಾರೆಸ್ಟ್ ಫೈರ್ ಆಗ್ತವೆ, ಡ್ರೌಟ್ಸ್ ಆಗ್ತವೆ. ಓಕೆ, ನೆರೆ ಆಗುತ್ತೆ. ಓಕೆ, ಆಮೇಲೆ ಈವನ್ ಟ್ರಾಪಿಕಲ್ ಸೈಕ್ಲೋನ್ಸ್ಗಳು ಬರ್ತವೆ. ಓಕೆ, ಸೊ ಆಮೇಲೆ ಹೆವಿ ಹೀಟಿಂಗ್ ಆಗುತ್ತೆ, ಫ್ಲಡ್ಸ್ ಆಗುತ್ತೆ. ಇದನ್ನು ಪ್ರತಿಯೊಂದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡಿ ಹೇಳ್ತೀನಿ ಫ್ರೆಂಡ್ಸ್. ಆಮೇಲೆ ಟೋಟಲ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನಲ್ಲಿ ಯಾವ್ಯಾವ ದೇಶದ ಕಾಂಟ್ರಿಬ್ಯೂಷನ್ ಎಷ್ಟಿದೆ, ಒಂದು 2-3 ದೇಶದ್ದು ನೀವು ಬರೀಬೋದು.
ಫಸ್ಟ್ ಟಾಪಲ್ಲಿ ಚೈನಾ ಇದೆ ಫ್ರೆಂಡ್ಸ್ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನಲ್ಲಿ. ಸೊ ನೆನಪಿಟ್ಕೊಳ್ಳಿ. ಸೆಕೆಂಡ್ ಅಮೇರಿಕಾ ಇದೆ ಆ್ಯಂಡ್ ಥರ್ಡ್ ಸ್ಪಾಟ್ನ ನಮ್ಮ ಭಾರತ ಹೊಂದಿದೆ. ಅದು ಆದಮೇಲೆ ರಷ್ಯಾ, ಇಂಡೋನೇಷ್ಯಾ, ಬ್ರೆಜಿಲ್, ಜಪಾನ್ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಸೊ ಟಾಪ್ 3ಯಲ್ಲಿರೋದನ್ನು ನೀವು ನೆನಪಿಟ್ಕೋಬೋದು. ಓಕೆ, ಸೊ ಇದೆಲ್ಲ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಆಗಿತ್ತು. ಈಗ ನಾನು ಪಾಯಿಂಟ್ಗೆ ಬರ್ತಿದ್ದೀನಿ. ಇಂಟ್ರೊಡಕ್ಷನ್ ಬರಿಬೇಕು, ಸೀದಾ ವಿಪರೀತ ಹವಾಮಾನ ಘಟನೆಗಳ ವಿಧಗಳು ಇಲ್ಲಿಗೆ ಬರಬೇಕು. ಏನೇನು ಎಕ್ಸ್ಟ್ರೀಮ್ ವೆದರ್ಗೆ ಏನೇನು ಕಾರಣ ಆಗ್ತಿದ್ದಾವೆ, ಟೈಪ್ಸ್ ಆಫ್ ಎಕ್ಸ್ಟ್ರೀಮ್ ವೆದರ್ ಇವೆಂಟ್ಸ್, ಯಾವ ಇವೆಂಟ್ಸ್ಗಳು ಎಕ್ಸ್ಟ್ರೀಮ್ ವೆದರ್ಗೆ ಕಾರಣ ಆಗಿದ್ದಾವೆ. ಓಕೆ, ಇಂಟ್ರೊಡಕ್ಷನ್ ಬರಿಬೇಕು, ಇಲ್ಲಿಗೆ ಬರಬೇಕು. ನಡುವೆ ಇಲ್ಲಿ ಏನು ಇನ್ ಬಿಟ್ವೀನ್ ಪಾಯಿಂಟ್ಸ್ ಹೇಳಿದನೋ ಅದನ್ನು ಹಾಕಬೇಕು. ನೀವು ಅದನ್ನು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೇಕು. ಒಂದು ಕಡೆಯಿಂದ ನಾನು ಜಾಸ್ತಿ ಇನ್ಫಾರ್ಮೇಷನ್ ಕೊಡಬೇಕು, ಅದ್ರ ಜೊತೆಗೆ ಇದನ್ನು ಮಾಡಿರಬೇಕು ಅಂದರೆ ದಟ್ ಈಸ್ ನಾಟ್ ಪಾಸಿಬಲ್ ಗೈಸ್. ನೀವು ನಿಮ್ಮ ತಲೆಗೆ ಒಂದು ಸ್ವಲ್ಪ ಕೆಲಸ ಕೊಡ್ರಿ, ಅಂದರೆ ಮಾತ್ರ ಎಕ್ಸಾಮಿನೇಷನ್ ಹಾಲ್ ಒಳಗೂ ಕೂಡ ನೀವು ಬರೀತೀರಾ. ಒಂದನೇದಾಗಿ ಸೊ ವಿಪರೀತ ಹವಾಮಾನ ಘಟನೆಗಳ ವಿಧಗಳಲ್ಲಿ ನೋಡೋದಾದರೆ ಮೊದಲನೇದಾಗಿ ಶಾಖದ ಅಲೆಗಳು. ಓಕೆ, ಹೀಟ್ ವೇವ್ಸ್ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಕಳೆದ 2 ವರ್ಷಗಳಲ್ಲಿ ಅನುಭವಿಸಿದಂಥ ಈ ಹೀಟ್ ವೇವ್ಸ್ಗಳು ಹಿಂದೆಂದೂ ಇಷ್ಟಿರಲಿಲ್ಲ. ಓಕೆ, ಒಂದು ಸ್ಥಳದಲ್ಲಿ 3 ದಿನಗಳ ಅವಧಿಯಲ್ಲಿ ನೋಡಿ, ಒಂದೇ ದಿನ ಹೀಟ್ ಇದ್ದರೆ ಅದನ್ನು ಕನ್ಸಿಡರ್ ಮಾಡೋದಿಲ್ಲ ಫ್ರೆಂಡ್ಸ್, ಅದನ್ನು ಹೀಟ್ ವೇವ್ಸ್ ಅನ್ನೋದಿಲ್ಲ. 3 ದಿನಗಳ ಅವಧಿಯಲ್ಲಿ ಗರಿಷ್ಠ ಮತ್ತು ಕನಿಷ್ಠ ತಾಪಮಾನ ಅಸಾಮಾನ್ಯವಾಗಿ ಬಿಸಿಯಾಗಿರುವ ಶಾಖದ ಅಲೆ ಸಂಭವಿಸಿದರೆ ಅದನ್ನು ಹೀಟ್ ವೇವ್ಸ್ ಅಥವಾ ಶಾಖದ ಅಲೆಗಳು ಅಂತ ಅದಕ್ಕೆ ಕನ್ಸಿಡರ್ ಮಾಡ್ತೀವಿ. ಸ್ಥಳೀಯ ಹವಾಮಾನ ಮತ್ತು ಸ್ಥಳಗಳಲ್ಲಿ ಹಿಂದಿನ ಹವಾಮಾನಕ್ಕೆ ಸಂಬಂಧಿಸಿದಂತೆ ಇದನ್ನು ಪರಿಗಣಿಸಲಾಗುತ್ತೆ. ಫಾರ್ ಎಕ್ಸಾಂಪಲ್ 2023 ಸೆಪ್ಟೆಂಬರಿಂದ 2024 ಸೆಪ್ಟೆಂಬರ್ನಲ್ಲಿ ನಾವು ನೋಡಿದರೆ ಯಾವ ವರ್ಷ ಜಾಸ್ತಿ ಬಿಸಿಯಾಗಿದೆ ಅದನ್ನು ಕನ್ಸಿಡರ್ ಮಾಡ್ತಾರೆ ಫ್ರೆಂಡ್ಸ್. ಈ ಥರ ಹಿಂದಿನ ವರ್ಷಕ್ಕೆ ಕಂಪ್ಯಾರಿಸನ್ ಮಾಡಲಾಗುತ್ತೆ. ಇನ್ನು ಭಾರತದಲ್ಲಿ ಈ ಒಂದು ಶಾಖದ ಒಂದು ಉದಾಹರಣೆಯನ್ನು ಹೇಳಬೇಕಾದ್ರೆ ಎಂಟೈರ್ ನಾರ್ತ್ ಇಂಡಿಯಾ ಇದರಿಂದ ಸಫರ್ ಆಗಿದೆ ಫ್ರೆಂಡ್ಸ್. ಅದರೊಳಗೂ ಯಾವ ತಿಂಗಳಲ್ಲಿ, ಮಾರ್ಚ್ ಮತ್ತು ಜೂನ್ ತಿಂಗಳಲ್ಲಿ ಡೆಫಿನೆಟ್ಲಿ ಅಲ್ಲಿ ಬದುಕಿದಂಥ ಜನ ನಿಜವಾಗ್ಲೂ ಗ್ರೇಟ್. ಅಷ್ಟೊಂದು ಹೀಟ್ ವೇವ್ಸ್ಗಳು ಭಾರತದೊಳಗೆ ಸಂಭವಿಸೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಅಪರೂಪದ ಸಂದರ್ಭದಲ್ಲಿ ಈವನ್ ಜೂನ್ ಜುಲೈವರೆಗೂ ಕೂಡ ಈಗ ಕಂಟಿನ್ಯೂ ಆಗ್ತಿದ್ದಾವೆ. ಆಮೇಲೆ ಜಗತ್ತಿನ ಉದಾಹರಣೆ ಕೊಡಬೇಕು ಅಂದರೆ ನಾನು ಭಾಳಷ್ಟು ಉದಾಹರಣೆ ಕೊಟ್ಟು ಹೇಳಿರ್ತೀನಿ, ಅದರೊಳಗೆ 2-3 ನೀವು ಉದಾಹರಣೆನ ಯೂಸ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಉಳುಕಿದ್ದು ನಾಳೆ ಯಾರು KAS ಎಕ್ಸಾಮ್ ಬರೆದಿರೋ ಅವ್ರಿಗೆ ನಿಮಗೆ ಈ ಇನ್ಫಾರ್ಮೇಷನ್ ಉಪಯೋಗ ಆಗುತ್ತೆ. ಓಕೆ, ಸೊ ಏಪ್ರಿಲ್ ಮಧ್ಯದಲ್ಲಿ ಚೈನಾ, ಭಾರತ, ಥೈಲ್ಯಾಂಡ್, ಲಾವೋಸ್, ಬಾಂಗ್ಲಾದೇಶ್ ಈ ಎಲ್ಲ ದೇಶಗಳು ಕೂಡ ಈ ಎಕ್ಸ್ಟ್ರೀಮ್ ಹೀಟ್ನಿಂದ ಬಳಲ್ತಾ ಇತ್ತು ಫ್ರೆಂಡ್ಸ್. 2023-24ರಲ್ಲಿ ಏಷ್ಯಾ ಖಂಡದಾದ್ಯಂತ ಹೆಚ್ಚಿನ ದೇಶಗಳ ಮೇಲೆ ಬಿಸಿ ಗಾಳಿ ಬೀಸಿತ್ತು. ವೆರಿ ಇಂಪಾರ್ಟೆಂಟ್. ತಾಪಮಾನ 38ರಿಂದ 45 ಡಿಗ್ರಿ ಸೆಲ್ಸಿಯಸ್. ದ್ಯಾಟ್ ಈಸ್ ಅ ಹ್ಯೂಜ್ ಇನ್ಕ್ರೀಸ್ ಗೈಸ್. 38ರಿಂದ 45 ಡಿಗ್ರಿ ಸೆಲ್ಸಿಯಸ್ವರೆಗೂ ತಾಪಮಾನ ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. 12 ದೇಶಗಳಲ್ಲಿ ತಾಪಮಾನ ದಾಖಲೆಯು ಇನ್ನೂ ಕೂಡ ಮುಂದುವರೆದಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಇದೆ. ಮೊದಲನೇದಾಗಿ ಶಾಕ್ ವೇವ್ಸ್. ಓಕೆ, ಸೊ ಶಾಖದ ಅಲೆಗಳು ಅಂತ ಬರೀರಿ, ಹೀಟ್ ವೇವ್ಸ್. ಓಕೆ, ಟೈಪ್ಸ್ಗಳಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿರಿ. ಎಷ್ಟು ಲೈನು? 3ರಿಂದ 4 ಲೈನ್. PSI ಎಕ್ಸಾಮ್ ಬರೆಯೋರು 3ರಿಂದ 4 ಲೈನ್. ಸೊ ಯಾರ್ಯಾರು KAS ಬರಿತಿದ್ರು ಅವರು 7-8 ಲೈನ್ ಎಕ್ಸ್ಪ್ಲೇನ್ ಮಾಡಿ ಉದಾಹರಣೆಗಳನ್ನು ಕಂಪಲ್ಸರಿಯಾಗಿ ಕೊಡಬೇಕು. ಯಾರ್ಯಾರು PSI ಎಕ್ಸಾಮ್ ಬರಿತಿದ್ರೆ ನೀವು ಕೂಡ ಉದಾಹರಣೆನ ಕಂಪಲ್ಸರಿಯಾಗಿ ಕೊಡಲೇಬೇಕು. ಈ ಶಾಖ ವೇವ್ಸ್ ಬಗ್ಗೆ ಸೊ ನಾನು ಮ್ಯಾಪ್ ಹಾಕೋದನ್ನು ಮರೆತೆ, ನಿಮಗೆ ಗ್ರಾಫ್ ಇವು ನಿಮಗೆ ನಮ್ಮ ಪುಸ್ತಕದೊಳಗೆ ಸಿಗ್ತವೆ ಫ್ರೆಂಡ್ಸ್. ಓಕೆ, ಎಲ್ಲ ಎಸ್ಸೆಗಳಿಗೂ ಕೂಡ ನಾವು ಹಾಕ್ಕೊಟ್ಟಿದ್ವಿ. ಸೊ ಯಾರ್ಯಾರು ತೊಗೊಂಡಿಲ್ಲ ಆ ಪುಸ್ತಕವನ್ನು ತೊಗೊಳ್ರಿ. ಈ ಥರ ವರ್ಷದಿಂದ ವರ್ಷಕ್ಕೆ ಯಾವ ಥರ ಶಾಖ ಇನ್ಕ್ರೀಸ್ ಆಗ್ತಿದೆಯಲ್ವಾ, ಸೊ ಅದನ್ನು ಬರಿಬೋದು ಫ್ರೆಂಡ್ಸ್. ಓಕೆ, ಇಯರ್ ಬರಿಬೋದು ಇಲ್ಲಿ. ಓಕೆ, 2001, 2020 ಹಾಗೆ ಒಂದು 10 ವರ್ಷದ ಗ್ಯಾಪ್ ಕೊಟ್ಟು ನೀವು ಬರಿಬೋದು. ಒಂದು ಪಿಕ್ಚರ್ ಮಾಡಿ ನೀವು ಈ ಗ್ರಾಫ್ನ ತೋರಿಸ್ಬೋದು. ಓಕೆ, ಸೊ ಒಂದಾದರೂ ಹಾಕಲೇಬೇಕು. ನೆಕ್ಸ್ಟ್, ವೈಲ್ಡ್ ಫೈರ್. ಇವತ್ತು ಜಗತ್ತಿನಾದ್ಯಂತ ಈ ಒಂದು ವಾತಾವರಣದ ವಿಪರೀತತೆಗಳಲ್ಲಿ ಕಾಡ್ಗಿಚ್ಚು ಓಕೆ ಅಥವಾ ವೈಲ್ಡ್ ಫೈರ್ ಕೂಡ ಒಂದಾಗಿದೆ. ನಿಮಗೆ ಗೊತ್ತಿರಬೇಕು ಫ್ರೆಂಡ್ಸ್, 2024ರಲ್ಲಿ ಅಮೆಜಾನ್ ಫಾರೆಸ್ಟ್ ಏನಿದೆಯೋ ಜಗತ್ತಿನ, ಅದರೊಳಗೂ ಸೌತ್ ಅಮೆರಿಕಾದಲ್ಲಿ ಬರುವಂಥದ್ದಿದು. ಆ ಒಂದು ಸೌತ್ ಅಮೆರಿಕಾದ ಲಂಗ್ಸ್ ಓಕೆ, ಆ ಒಂದು ಕಾಂಟಿನೆಂಟ್ಗೆ ಸೊ ಅದರ ಒಂದು ಉಸಿರಾಟಕ್ಕೆ ಸಹಾಯ ಮಾಡುವಂಥ ಒಂದು
ಫಾರೆಸ್ಟ್ ಏರಿಯಾ ಈ ವೈಲ್ಡ್ ಫೈರ್ಗೆ ಬಲಿಯಾಗಿ ಎಲ್ಲ ಹಾಳಾಗಿದ್ದನ್ನು ಕಾಣ್ತೀವಿ. ಆಸ್ಟ್ರೇಲಿಯಾ ಮತ್ತು ಬ್ರೆಜಿಲ್ ದೇಶದಲ್ಲಿ ಈ ಒಂದು ವೈಲ್ಡ್ ಫೈರ್ಸ್ಗಳು ಹೆಚ್ಚಾಗಿ ಕಂಡು ಬಂದಿದ್ದನ್ನು ಕಾಣ್ತೀವಿ. ಕಾಡು ಪೊದೆ ಮತ್ತು ಸಸ್ಯವರ್ಗಕ್ಕೆ ಬೆಂಕಿ ಬಿದ್ದಾಗ ಸೊ ಯಾವ ಥರ ಈ ಕಾಡ್ಗಿಚ್ಚು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹರಡಿ ನೈಸರ್ಗಿಕ ಸಂಪನ್ಮೂಲವನ್ನು ಹಾಳು ಮಾಡುತ್ತೆ, ನೈಸರ್ಗಿಕ ಇಂಧನಗಳನ್ನು ಸೇವಿಸುವುದರಿಂದ ಕೂಡ ಇದು ಕಾಡ್ಗಿಚ್ಚು ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇವತ್ತು ಅರಣ್ಯ ಪ್ರದೇಶ, ಹುಲ್ಲುಗಾವಲು, ಬುಷ್ ಲ್ಯಾಂಡ್ ಇವೆಲ್ಲವೂ ಕೂಡ ಈ ಒಂದು ಕಾಡ್ಗಿಚ್ಚಿನಿಂದ ಹಾಳಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಗಾಳಿ ಮತ್ತು ಅಲ್ಲಿನ ಆ ಒಂದು ಸ್ಥಳದ ರಚನೆ ಇದಕ್ಕೆ ಮೂಲ ಕಾರಣ ಆಗಿರ್ತವೆ ಫ್ರೆಂಡ್ಸ್. ಓಕೆ, ಸೊ ಅದರೊಳಗೂ ಈ ಕಾಡ್ಗಿಚ್ಚಿನಿಂದ ಅತಿ ಹೆಚ್ಚು ಸಫರ್ ಆದಂಥ ದೇಶ ಅಂದರೆ ಕೆನಡಾ. ಓಕೆ, ಸೊ ಕೆನಡಾ ದೇಶ ಪ್ರಸ್ತುತವಾಗಿ ಈಗಲೂ ಕೂಡ ಸಫರ್ ಆಗ್ತಾ ಇದೆ ಫ್ರೆಂಡ್ಸ್, ಅತ್ಯಂತ ಕೆಟ್ಟ ಕಾಡ್ಗಿಚ್ಚಿಗೆ ಒಳಗಾಗಿದೆ. ಓಕೆ, ಈ ಒಂದು ಋತುವನ್ನು ಒಂದು ವೆರಿ ವೆರಿ ಬ್ಯಾಡ್ ಟೈಮ್ ಅಂತಲೇ ಇವರು ಡೆಫಿನೆಟ್ಲಿ ಈ ವರ್ಷ ನಿರ್ಧಾರ ಮಾಡಿದ್ದಾರೆ. ಸೊ ಈ ಥರ ಶಾಖದ ಅಲೆಗಳು ಕೆನಡಾದಲ್ಲಿ ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಭಾರತದೊಳಗೂ ಈ ಅಲೆಗಳು ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಓಕೆ, ನೀವು ಇದನ್ನು ಬರಿಬೇಕು. ಈವನ್ ಸೌತ್ ಅಮೆರಿಕಾದ ಬಗ್ಗೆನೂ ಕೂಡ ಎಕ್ಸಾಂಪಲ್ ಕೊಟ್ಟು ಬರಿಬೇಕು. ಆಸ್ಟ್ರೇಲಿಯಾದಲ್ಲಿ ವೈಲ್ಡ್ ಫೈರಿಂಗ್ ಆಗಿ ಈವನ್ ಕಾಂಗ್ರೋ ಆ ಪ್ರಾಣಿಗಳಿಗೆ ಸಂಕಷ್ಟ ಆಗಿದ್ದನ್ನು ಕೂಡ ನೀವು ಬರಿಬೋದು. ಇನ್ನು ಬರಗಾಲ, ಓಕೆ, ಡ್ರೌಟ್ಸ್. ಬರವು ನೈಸರ್ಗಿಕ ಹವಾಮಾನ ಚಕ್ರದಲ್ಲಿ ದೀರ್ಘವಾದ ಶುಷ್ಕ ಅವಧಿಯಾಗಿದೆ. ಇದು ಪ್ರಪಂಚದ ಎಲ್ಲಿವರೆಗೂ ಸಂಭವಿಸ್ತಾ ಇರುತ್ತೋ ಅಂದರೆ ನಮ್ಮ ಒಂದು ಏನು ಆ್ಯಕ್ಟಿವಿಟೀಸ್ ಎಲ್ಲಿವರೆಗೂ ಬದಲಾಗೋದಿಲ್ಲ, ಎಲ್ಲಿವರೆಗೂ ನಾವು ಬದಲಾಗೋದಿಲ್ಲ ಅಲ್ಲಿವರೆಗೂ ಈ ಬರಗಾಲಗಳು ಬರ್ತಾನೆ ಇರ್ತವೆ. ಸೊ ಮಳೆ ಕೊರತೆಯಿಂದಾಗಿ ಸೊ ಇವತ್ತು ಜಗತ್ತಿನಾದ್ಯಂತ ರೈತರು ನಿಟ್ಟುಸಿರು ಬಿಡುವ ಹಾಗಾಗಿದೆ ಫ್ರೆಂಡ್ಸ್. ಸೊ ಇದು ಒಂದು ದೊಡ್ಡ ವಿಪತ್ತು ಆಗಿರೋದನ್ನು ನಾವು ಕಾಣ್ತೀವಿ. ಸೊ ಅದರೊಳಗೂ ಈ ಬರಗಾಲದಿಂದ ಭಾರತ ಈ ಕೃಷಿ ಪ್ರಧಾನ ದೇಶ ಆಗಿರೋದ್ರಿಂದ ಇಲ್ಲಿ ಸಫರಿಂಗ್ ಆಗುತ್ತೆ. ಬಟ್ ಭಾರತಕ್ಕಿಂತನೂ ಹೆಚ್ಚು ಈ ಬಡ ರಾಷ್ಟ್ರಗಳೇನಿದಾವೆ ಅಲ್ಲಿ ಜಾಸ್ತಿ ಸಮಸ್ಯೆ ಆಗಿದ್ದನ್ನು ಕಾಣ್ತೀವಿ. ಹಾರ್ನ್ ಆಫ್ ಆಫ್ರಿಕಾದಲ್ಲಿ 2020-23ರವರೆಗೆ 20-23ರವರೆಗೆ ವಿಶ್ವದ ಅತ್ಯಂತ ಬಡ ರಾಷ್ಟ್ರಗಳಾದಂಥ ಈ ಹಾರ್ನ್ ಆಫ್ ಆಫ್ರಿಕಾದಲ್ಲಿ 3 ವರ್ಷ ಕಂಟಿನ್ಯೂಸ್ ಆಗಿ ಬರಗಾಲ ಆಗಿದ್ದರಿಂದ ನಿಜವಾಗ್ಲೂ ಕುಡಿಲಿಕ್ಕೆ ನೀರಿನ ಸಮಸ್ಯೆ ಇದೆ. ಓಕೆ, ಆಮೇಲೆ ಒಬ್ಬರು ಇನ್ನೊಬ್ಬರನ್ನ ಹೊಡೆದು ತಿಂತಿದ್ದಾರೆ. ಈವನ್ ಜಾನುವಾರುಗಳನ್ನು ದೇಶನೇ ಬಿಟ್ಟು ಹೊಡೆದು ಹಚ್ಚಿದ್ದಾರೆ. ಆಮೇಲೆ ಎಲಿಫೆಂಟ್ಗಳು ಫಾರೆಸ್ಟಲ್ಲಿ ನೀರು ಸಿಗದೆ ಎಷ್ಟೋ ಎಲಿಫೆಂಟ್, ಚೀತಾ, ಟೈಗರ್ಸ್ ಇವುಗಳ ಡೆತ್ ಆಗಿದೆ. ವೈಲ್ಡ್ ಎನಿಮಲ್ಗಳು ಕೂಡ ಇಲ್ಲಿ ಡೆತ್ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಇದನ್ನು ನೀವು ಜಸ್ಟ್ ಎಕ್ಸಾಂಪಲ್ ಆಗಿ ಕೊಡ್ರಿ. ಆಮೇಲೆ ಹಾರ್ನ್ ಆಫ್ ಆಫ್ರಿಕಾ ಅಂದರೆ ಇದನ್ನು ಬಹಳಷ್ಟು ಎಕ್ಸಾಮಲ್ಲಿ ನಿಮಗೆ ಕ್ವಶನ್ ಕೇಳಿದ್ದಾರೆ. ಓಕೆ, ಯಾವ್ಯಾವ ದೇಶಗಳಿಗೆ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರೀತಾರೆ. ಓಕೆ, ನೋಡಿ, ಹಾರ್ನ್ ಆಫ್ ಆಫ್ರಿಕಾ ಇಸ್ ಆಲ್ಸೋ ನೋನ್ ಆಸ್ ಸೋಮಾಲಿಯಾ ಪೆನಿನ್ಸುಲಾ. ಓಕೆ, ಸೋಮಾಲಿಯಾ ಪೆನಿನ್ಸುಲಾ ಇಟ್ಸ್ ಅ ಲಾರ್ಜ್ ಪೆನಿನ್ಸುಲಾ ಆ್ಯಂಡ್ ಜಿಯೋಪೊಲಿಟಿಕಲ್ ರೀಜನ್ ಇನ್ ದ ಈಸ್ಟ್ ಆಫ್ರಿಕಾದಲ್ಲಿ ಬರುವಂಥ ಒಂದು ರೀಜನ್ ಆಗಿದೆ. ಲೊಕೇಟೆಡ್ ಆನ್ ದ ಈಸ್ಟರ್ನ್ ಮೋಸ್ಟ್ ಪಾರ್ಟ್ ಆಫ್ ದಿ ಆಫ್ರಿಕನ್ ಮೇನ್ಲ್ಯಾಂಡ್. ಇಟ್ ಈಸ್ ದ 4th ಲಾರ್ಜೆಸ್ಟ್ ಪೆನಿನ್ಸುಲಾ ಇನ್ ದ ವರ್ಲ್ಡ್. 4th ಲಾರ್ಜೆಸ್ಟ್ ಪೆನಿನ್ಸುಲಾ ಆಗಿದೆ ಫ್ರೆಂಡ್ಸ್. ಓಕೆ, ಸ್ವಲ್ಪ ಡೀಟೇಲ್ ಆಗಿ ಓದಲಿಕ್ಕೆ ಶುರು ಮಾಡಿ, ಬಿಕಾಸ್ ಇವತ್ತಿನ ಕ್ವಶನ್ ಪೇಪರ್ಗಳು ಡೀಟೇಲ್ ಆಗಿ ಬರ್ತಿದ್ದಾವೆ. ಅದರೊಳಗೂ ಯಾರು KPSCಗೆ ಪ್ರಿಪೇರ್ ಮಾಡ್ತಿದ್ದೀರಾ ಸೊ ಡೀಟೇಲ್ ಆಗಿ ಓದಿದರೆ ಮಾತ್ರ ನಿಮಗೆ ಹೆಲ್ಪ್ ಆಗುತ್ತೆ. ಇಟ್ ಈಸ್ ಕಂಪೋಸ್ಡ್ ಆಫ್ ಯಾವ ದೇಶಗಳನ್ನು ಈ ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ ಅಂದರೆ, ಒಂದನೇದು ಸೊಮಾಲಿಯಾ, ಜಿಬೋಟಿ, ಇಥಿಯೋಪಿಯಾ ಆ್ಯಂಡ್ ಎರಿಟ್ರಿಯಾ. ಈ ಒಂದು 4 ದೇಶಗಳನ್ನು ಹಾರ್ನ್ ಆಫ್ ಆಫ್ರಿಕಾ ಅಂತ ಕರಿತೀವಿ ಫ್ರೆಂಡ್ಸ್. ಇದು ಆಲ್ರೆಡಿ ಹಳೆಯ UPSC ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಕೇಳಿದರೆ ನಿಮಗೆ PSI ಎಕ್ಸಾಮಲ್ಲಿ 545 ಮೊದಲು ನಡೆದಂಥ ಎಕ್ಸಾಮ್ ಒಳಗೆ ಈ ಕ್ವಶನ್ ರಿಪೀಟ್ ಆಗಿದೆ. ನಾನು ಮ್ಯಾಪ್ ಕೂಡ ಹಾಕಿದ್ದೀನಿ, ಯು ಕ್ಯಾನ್ ಸಿ ಹಿಯರ್. ಓಕೆ, ಇವೆಲ್ಲ ನೇಬರಿಂಗ್ ಕಂಟ್ರೀಸ್ ಆಗಿದ್ದಾವೆ, ಸೊಮಾಲಿಯಾ, ಇಥಿಯೋಪಿಯಾ, ಎರಿಟ್ರಿಯಾ, ಜಿಬೋಟಿ. ಓಕೆ, ಇದನ್ನು ನೆನಪಿಟ್ಕೊಳ್ಳಿ ಫ್ರೆಂಡ್ಸ್. ಇದೇ ದೇಶಗಳಲ್ಲಿ ಅತಿ ಹೆಚ್ಚು ಬಡತನನೂ ಇದೆ. ಸೊ ಆಮೇಲೆ ಬರಗಾಲ ಆಗಿದ್ದರಿಂದ ಇದೇ ದೇಶಗಳು ಹೆಚ್ಚಿಗೆ ಸಮಸ್ಯೆಗೂ ಕೂಡ ಕಾರಣ ಆಗಿದ್ದಾವೆ. ಇನ್ನು ಕೋಲ್ಡ್ ಸ್ನ್ಯಾಪ್ಸ್. ಓಕೆ, ಅಂದರೆ ಏನು? ಕೋಲ್ಡ್ ವೇವ್ಸ್. ಓಕೆ, ಕೋಲ್ಡ್ ವೇವ್ಸ್ ಅಂದರೆ ತಂಪು ಗಾಳಿ, ಶೀತದ ಒಂದು ಪರಿಸ್ಥಿತಿ ಹೆಚ್ಚಾಗಿದ್ದನ್ನು ಕಾಣ್ತೀವಿ. ರಷ್ಯಾ, ಯುಕ್ರೇನ್, ಓಕೆ, ಆ ಒಂದು ಪ್ರದೇಶಗಳಲ್ಲಿ, ಯುರೇಷಿಯನ್ ಪ್ಲಾಟ್ಯೂನಲ್ಲಿ ಸೊ ಅತಿ ಹೆಚ್ಚು ಈ ಕೋಲ್ಡ್ ವೇವ್ಸ್ಗಳು ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಇವತ್ತು ಭಾರತದೊಳಗೂ ಕೂಡ, ಅದರೊಳಗೂ ನಾರ್ತ್ ಇಂಡಿಯಾದಲ್ಲಿ ಸೊ ಆಲ್ಮೋಸ್ಟ್ 2 months ನಿಮಗೆ ಎಲ್ಲೂ ಸನ್ಲೈಟ್ ಕಾಣೋದಿಲ್ಲ ಫ್ರೆಂಡ್ಸ್. ಸೊ ಹಾಗಾಗಿ
ಈ ಹಿಮಾಲಯದ ಪ್ರದೇಶದಲ್ಲೂ ಕೂಡ ಈ ಕೋಲ್ಡ್ ಸ್ನ್ಯಾಪ್ಸ್ಗಳು ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಹಾಗೆ ಸೊ ಅನೇಕ ಜೀವಗಳ ಮೇಲೆ ಹಾನಿಯಾಗಿದ್ದನ್ನು ಕಾಣ್ತೀವಿ. ಓಲ್ಡ್ ಏಜ್ ಪೀಪಲ್ಗೆ ಈ ಕೋಲ್ಡ್ ವೇವ್ಸ್ಗಳು ಜಾಸ್ತಿ ಇಫೆಕ್ಟನ್ನು ಮಾಡ್ತವೆ. ಓಕೆ, ಸೊ ನೀವು ನೋಡಿರ್ಬೋದು ಈ ಜಮ್ಮು ಮತ್ತು ಕಾಶ್ಮೀರದಲ್ಲಿರುವಂಥ ದಾಲ್ ಲೇಕ್ ಪಿಕ್ಚರ್ ಕೊಟ್ಟಿರ್ತಾರೆ ಯಾವತ್ತು ವಿಂಟ್ರಲ್ಲಿ. ಓಕೆ, ಸೊ ಆ ಒಂದು ಸಮಯದೊಳಗೆ ಆ ದಾಲ್ ಲೇಕ್ ಏನಾಗಿರುತ್ತೆ, ಕಂಪ್ಲೀಟ್ಲಿ ಫ್ರೀಸ್ ಆಗಿರುತ್ತೆ ಗೈಸ್. ಓಕೆ, ಯಾವ ಥರ ಈ ಒಂದು ಕೋಲ್ಡ್ ವೇವ್ಸ್ಗಳು ಹೆಚ್ಚಿಗೆ ಆಗ್ತಿದೆ ನೋಡಿ. ಭಾರತದ ಹವಾಮಾನ ಇಲಾಖೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್, ಬಯಲು ಸೀಮೆಯ ಹವಾಮಾನ ಕೇಂದ್ರಗಳಲ್ಲಿ ಕನಿಷ್ಠ ತಾಪಮಾನವು 10 ಡಿಗ್ರಿ ಸೆಲ್ಸಿಯಸ್ಗೆ ಸಮನಾದಾಗ ಮತ್ತು ಕಡಿಮೆ ಆದಾಗ, ಓಕೆ, ಸೊ ಇದಕ್ಕಿಂತ ತಾಪಮಾನ ಈವನ್ ಮೈನಸ್ಗೂ ಕೂಡ ಹೋಗ್ತಾ ಇರೋದನ್ನು ನಾವು ಕಾಣ್ತೀವಿ. 4 to 6ವರೆಗೂ ಈ ಒಂದು ಶೀತದ ಅಲೆಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಸೊ ನಾರ್ಮಲಿ 10 ಇರುತ್ತೆ, ಬಟ್ ಇವತ್ತು ಕಡಿಮೆ ಆಗ್ತಾ ಹೋಗ್ತಾ ಇದೆ. ಓಕೆ, ಇದರ ಬಗ್ಗೆ ನಿಮಗೆ ಪೂರ್ತಿಯಾಗಿ ಗೊತ್ತಿರಬೇಕು. ನೆಕ್ಸ್ಟ್, ಉಷ್ಣವಲಯದ ಚಂಡಮಾರುತಗಳು, ಟ್ರಾಪಿಕಲ್ ಸೈಕ್ಲೋನ್. These cyclones occurs only in tropical regions of the world. ಓಕೆ, ಸೊ ಈಕ್ವಿಟರ್ ಇದೆಯಲ್ವಾ, ಸೊ ಟ್ರಾಪಿಕ್ ಆಫ್ ಕ್ಯಾನ್ಸರ್, ಟ್ರಾಪಿಕ್ ಆಫ್ ಕ್ಯಾಪ್ರಿಕಾರ್ನ್ ನಡುವೆ ಬರುವಂಥ ಒಂದು ಸೈಕ್ಲೋನ್ಗಳು ಇವಾಗಿದ್ದಾವೆ ಫ್ರೆಂಡ್ಸ್. ಓಕೆ, ಇವುಗಳನ್ನ ಬೇರೆ ಬೇರೆ ದೇಶದಲ್ಲಿ ಬೇರೆ ಬೇರೆ ಹೆಸರಿನಿಂದನೂ ಕೂಡ ಕರೀತಾರೆ. ಉಷ್ಣವಲಯದ ಚಂಡಮಾರುತಗಳು ಜಾಸ್ತಿ ಡಿಸ್ಟ್ರಕ್ಟಿವ್ ಆಗಿರ್ತವೆ. ಸಾಗರದ ಮೇಲೆ ಹುಟ್ಟುವಂಥ ಈ ಒಂದು ಸೈಕ್ಲೋನ್ಗಳು, ಚಂಡಮಾರುತಗಳು ಹೆಚ್ಚು ಮಳೆಯನ್ನು ತರ್ತವೆ, ಸುನಾಮಿಗೂ ಕೂಡ ಕಾರಣ ಆಗ್ತವೆ, ಫಾರೆಸ್ಟ್ ಹಾಳಾಗಲಿಕ್ಕೆ ಕಾರಣ ಆಗ್ತಿದ್ದಾವೆ. ಓಕೆ, ಸೊ ಇವತ್ತೇನಾಗ್ತಾ ಇದೆ ಅಂದರೆ ಲೋ ಪ್ರೆಷರ್ ಸರೌಂಡೆಡ್ ಬೈ ಹೈ ಪ್ರೆಷರ್. ಸೊ ಅಂಥ ಒಂದು ಸಿಚುವೇಶನ್ ಈ ಒಂದು ಸಮುದ್ರದ ಮೇಲೆ ಆಗಿದ್ದರಿಂದ ಈ ಸೈಕ್ಲೋನು ಸಿಕ್ಕಾಪಟ್ಟೆ ಮಾಯಿಶ್ಚರ್ನ ಕ್ಯಾರಿ ಮಾಡಿ ಸೊ ಬೇರೆ ಪ್ರದೇಶದಲ್ಲಿ ಇದು ಏನಾಗ್ತಾ ಇದೆ, ಸಮಸ್ಯೆ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಶಾಂತವಾಗಿರುವಂಥ ಮೋಡಗಳನ್ನು ಸೊ ಇಲ್ಲಿ ಡಿಸ್ಟರ್ಬ್ ಮಾಡ್ತಾ ಇರೋದನ್ನು ನಾವು ಕಾಣ್ತೀವಿ. IPCC ಪ್ರಕಾರ ಕಳೆದ 4 ದಶಕಗಳಲ್ಲಿ ಇವುಗಳು ಹೆಚ್ಚಾಗಿ ಸಂಭವಿಸ್ತಿದ್ದಾವೆ ಅಂತ ಕೂಡ ಸೊ ಇದು ಹೇಳುತ್ತೆ ಫ್ರೆಂಡ್ಸ್. ಓಕೆ, ಇಂಟರ್ ಗವರ್ಮೆಂಟಲ್ ಪ್ಯಾನಲ್ ಆನ್ ಕ್ಲೈಮೇಟ್ ಚೇಂಜ್, IPCC ಅಂತ ಏನಿದೆ, ಸೊ ಇದಲ್ಲದೆ ಹೆಚ್ಚಿನ ವರ್ಗದ ಚಂಡಮಾರುತಗಳಿಗೆ ಕಾರಣವಾಗುವುದರಿಂದ ಅವು ಹೆಚ್ಚು ವಿನಾಶಕಾರಿ ಎಂದು ಕೂಡ ಸಾಬೀತಾಗಿದೆ. ಓಕೆ, ಡೆಫಿನೆಟ್ಲಿ ಈ ಸಮುದ್ರ ಮೇಲಿರುವಂಥ ಈ ಒಂದು ಚಂಡಮಾರುತಗಳು ಏನು ಸಂಭವಿಸ್ತಾವೋ ದೇ ಆರ್ ವೆರಿ ಡೇಂಜರಸ್. ಓಕೆ, ಸೊ ಟೌಕ್ತೆ ಅಂತ ಹೇಳಿಬಿಟ್ಟು ಒಂದು ಸೈಕ್ಲೋನ್ ಆಗಿರ್ಬೋದು, ಯಾಸ್ ಅನ್ನುವಂಥ ಒಂದು ಸೈಕ್ಲೋನ್ ಆಗಿರ್ಬೋದು. ಓಕೆ, ಈ ವರ್ಷ ಯಾವ ಬಂದಿದ್ದಾವೆ, ಅರೇಬಿಯನ್ ಸಿಯಲ್ಲಿ ಬಂದಿರುವಂಥ ಸೊ ಬಿಪುರ್ ಜಾಯ್ ಆಗಿರ್ಬೋದು, ರೀಸೆಂಟ್ಲಿ ಬಂದಿರುವಂಥದ್ದು. ಓಕೆ, ಇಂಥ ಒಂದು ಸೈಕ್ಲೋನ್ಗಳು ತುಂಬಾ ಡ್ಯಾಮೇಜ್ ಮಾಡಿದ್ದನ್ನು ಕಾಣ್ತೀವಿ. ಓಕೆ, 8-10 ದಿನದವರೆಗೆ ಇದ್ರ ಇಫೆಕ್ಟ್ ಇರುತ್ತೆ. ಸೊ ಅಲ್ಲಿವರೆಗೂ ಯಾವಾಗ ಬೇಕಾದಾಗೂ ಮಳೆ ಬರ್ಬೋದು. ಬಟ್ 1977 ಮತ್ತು 2023 ಕಂಪೇರ್ ಮಾಡಿದರೆ ಸೊ ಈಗಿನ ದಿನಮಾನಗಳಲ್ಲಿ ಈ ಸೈಕ್ಲೋನ್ಗಳ ಹಾವಳಿ ಹೆಚ್ಚಾಗಿದ್ದನ್ನು ನಾವು ಕಾಣ್ತೀವಿ. ನಿಸರ್ಗ ಆಗಿರ್ಬೋದು, ಗತಿ ಆಗಿರ್ಬೋದು, ನಿವಾರ್ ಆಗಿರ್ಬೋದು, ಓಕೆ, ತೌಕ್ತೆ ಆಗಿರ್ಬೋದು, ಯಾಸ್ ಆಗಿರ್ಬೋದು, ಗುಲಾಬ್ ಆಗಿರ್ಬೋದು, ಇವೆಲ್ಲ ಸೈಕ್ಲೋನ್ಗಳ ಹೆಸರು ನೀವು ಎಕ್ಸಾಂಪಲ್ಸ್ ಕೂಡ ನಿಮ್ಮ ಎಸ್ಸೆದಲ್ಲಿ ಕೊಡ್ಬೋದು ಫ್ರೆಂಡ್ಸ್. ನೆಕ್ಸ್ಟ್, ಟೊರೆನ್ಷಿಯಲ್ ರೇನ್ಸ್, ಧಾರಾಕಾರ ಮಳೆ ಆಗೋದು. ಸೊ ನೋಡಿ, ಒಂದೊಂದು ಸರ್ತಿ ನಿಮಗೂ ಕೂಡ ಅನಿಸ್ಬೋದು ಫ್ರೆಂಡ್ಸ್, ಬಿಸಿಲಿರುತ್ತೆ ನಾರ್ಮಲ್ ಆಗಿ, ಸಡನ್ನಾಗಿ ಧಾರಾಕಾರವಾಗಿ ಮಳೆ ಆಗುತ್ತೆ. ಸೊ ಕೆಲವೊಂದು ಹಿಲ್ಲಿ ಏರಿಯಾಗಳಲ್ಲಿ ಈ ಥರ ಧಾರಾಕಾರ ಮಳೆ ಆದಾಗ ಸೊ ಅಲ್ಲಿ ಫ್ಲಡ್ಗೆ ಕೂಡ ಅದು ಕಾರಣ ಆಗ್ತಾ ಇದೆ ಫ್ರೆಂಡ್ಸ್. ಧಾರಾಕಾರ ಮಳೆ ಅಥವಾ ಧಾರಾಕಾರ ಮಳೆ ಅಂತಂತ ಈ ವಿಶೇಷವಾಗಿ ಭಾರೀ ಪ್ರಮಾಣದಲ್ಲಿ ಯಾವುದೇ ಪ್ರದೇಶಗಳಲ್ಲಿ ಮಳೆ ಬಂದಾಗ ಸಮಸ್ಯೆಗಳಾಗ್ತವೆ. ನಾರ್ಮಲಿ ಯಾರು ಎಕ್ಸ್ಪೆಕ್ಟ್ ಮಾಡಿರೋದಿಲ್ಲ, ಅದಕ್ಕೆ ರೆಡಿ ಇರೋದಿಲ್ಲ. ಓಕೆ, ಉತ್ತರ ಭಾರತದಲ್ಲಿ ಓಕೆ ಪಟ್ಟು ಬಿಡದ ಮಾನ್ಸೂನ್ ಮಳೆ. ಇವತ್ತು ನೋಡಿ, ಉತ್ತರ ಭಾರತದಲ್ಲಿ ಒಂದೇ ಸರ್ತಿಗೆ ಮಳೆ ಹತ್ಕೊಂಡ್ಬಿಡ್ತು ಅಂದರೆ ಬಿಡೋದೇ ಇಲ್ಲ, ಸಿಕ್ಕಾಪಟ್ಟೆ ಫ್ಲಡ್ ಎಲ್ಲ ಆಗುತ್ತೆ. ಕನಿಷ್ಠ 90 ವ್ಯಕ್ತಿಗಳನ್ನು ಸೊ ಈ ವರ್ಷ ಕೂಡ ತಮ್ಮ ಜೀವವನ್ನು ಕಳ್ಕೊಂಡಿದ್ದಾರೆ. ಈವನ್ ಕರ್ನಾಟಕದೊಳಗೂ ಕೂಡ ಈ ವರ್ಷ ಜಾಸ್ತಿ ಮಳೆ ಆಗಿದ್ದನ್ನು ಕಾಣ್ತೀವಿ. ಕೇರಳದಲ್ಲಂತೂ ಡಿಸಾಸ್ಟರ್ ಆಗಿದ್ದನ್ನು ಕಾಣ್ತೀವಿ. ಓಕೆ, ಸೊ ಹೀಗೆ ಧಾರಾಕಾರ ಮಳೆ ಉಲ್ಬಣವಾಗ್ತಾ ಇರೋದನ್ನು ಕೂಡ ಕಾಣ್ತೀವಿ. ಯಾಕೆ ಆಗ್ತಿದ್ದೀವಿ ಎಲ್ಲ? ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್. ಓಕೆ, ಸೊ ಯಾಕೆಂದರೆ ಜಗತ್ತಿನ ಪರಿಸರದ ತಾಪಮಾನ ಹೆಚ್ಚಾಗ್ತಾ ಇದೆಯೋ ಸೊ ಆ ಕಾರಣಕ್ಕಾಗಿ ಈ ಎಕ್ಸ್ಟ್ರೀಮ್ ಧಾರಾಕಾರ ಮಳೆ ಜಾಸ್ತಿ ಆಗಿದ್ದಾವೆ, ಫಾರೆಸ್ಟ್ ಫೈರಿಂಗ್ ಜಾಸ್ತಿ ಆಗಿದ್ದಾವೆ. ಓಕೆ, ಸೊ ಮೇಲ್ಗಡೆಯಿಂದ ಏನು ಕಾರಣ ಹೇಳಿದ್ದೀನಿ ಅವೆಲ್ಲ ಆಗಲಿಕ್ಕೆ ಕಾರಣ ಈ ಒಂದು ಗ್ಲೋಬಲ್ ವಾರ್ಮಿಂಗ್. ನೆಕ್ಸ್ಟ್, ಫ್ಲಡ್ಸ್ ಆ್ಯಂಡ್ ಫ್ಲ್ಯಾಶ್ ಫ್ಲಡ್ಸ್. ನಾರ್ಮಲಿ ಪ್ರವಾಹ ಅಂದರೆ ಏನು? ಮಳೆಯಾಗಿ ಬಹಳ ದಿನದವರೆಗೆ ಕಂಟಿನ್ಯೂಸ್ ಆಗಿ ಮಳೆ ಆಗ್ತಿದ್ರೆ ಒಂದು ಪ್ರದೇಶ
ಪೂರ್ತಿಯಾಗಿ ಮುಳುಗಿ ಹೋಗುತ್ತೆ. ಸೊ ಅದನ್ನು ಫ್ಲಡ್ ಅಂತ ನಾವು ಕರಿತೀವಿ. ಇನ್ನು ಫ್ಲ್ಯಾಶ್ ಫ್ಲಡ್ ಅಂದರೆ ಏನು, ಇದರೊಳಗೆ ಇನ್ನೊಂದು ಟೈಪ್ ಫ್ರೆಂಡ್ಸ್. ಓಕೆ, ಇದು ಉತ್ತರಾಖಂಡ್ ಮತ್ತು ಹಿಮಾಚಲ್ ಪ್ರದೇಶದಲ್ಲಿ ಜಾಸ್ತಿ ಆಗುತ್ತೆ. ಒಂದು ಮೌಂಟೇನ್ ಪ್ರದೇಶದಿಂದ ಇನ್ನೊಂದು ಮೌಂಟೇನ್ ಪ್ರದೇಶದ ನಡುವೆ ಮಾಯ್ಶ್ಚರ್ ಕ್ಯಾರಿ ಮಾಡ್ತಾ ಇರುವಂಥ ವಿಂಡ್ಗಳು ಇನ್ನೊಂದು ಮೌಂಟೇನ್ಗೆ ಹೋಗಿ ಬಡಿದಾಗ ಸೊ ಅಲ್ಲಿ ಏನು ನೀರನ್ನು ಡಿಸ್ಚಾರ್ಜ್ ಮಾಡ್ತಾವೋ, ಮಾಯ್ಶ್ಚರ್ ಕ್ಯಾರಿ ಮಾಡ್ತಿರ್ತಾವಲ್ವ ಅದನ್ನು ಡಿಸ್ಚಾರ್ಜ್ ಮಾಡ್ತಾವೋ, ಆ ಸಂದರ್ಭದಲ್ಲಿ ಉಂಟಾಗುವಂಥ ಪ್ರವಾಹವನ್ನು ಸೊ ನಾವು ಈಗ ಮಿಂಚಿನ ಪ್ರವಾಹ ಅಂತ ಕರಿತೀವಿ, ಫ್ಲ್ಯಾಶ್ ಫ್ಲಡ್ಸ್ ಅಂತ ಕರಿತೀವಿ. ಇದು ಭಾಳ ಹೊತ್ತಿಗೆ ಇರೋದಿಲ್ಲ ಗೈಸ್, 10 ಮಿನಿಟ್ಸ್ ಮಳೆ ಆಗುತ್ತೆ ಬಟ್ ಎಲ್ಲನೂ ಡಿಸ್ಟ್ರಾಯ್ ಮಾಡುತ್ತೆ. ಓಕೆ, ಅದಕ್ಕೆ ರೆಡಿ ಇಲ್ಲ ಅಂದರೆ ವೆರಿ ಡೇಂಜರಸ್. ನದಿ, ಹೊಳೆ ಅಥವಾ ಒಳಚರಂಡಿ ಇವೆಲ್ಲ ತುಂಬಿ ಹರಿಲಿಕ್ಕೆ ಶುರು ಮಾಡ್ತವೆ. ಸೊ ಹೀಗಾಗಿ ಭಾಳ ಸರ್ತಿ ಇವು ಬಹಳಷ್ಟು ಜನರ ಜೀವವನ್ನು ತೆಗೆದುಕೊಳ್ತವೆ. ನೀವು ಕೇಳಿರ್ಬೋದು, ವೈಷ್ಣವ ದೇವಿ ಅಂತ ಒಂದು ಪ್ಲೇಸ್ ಇದೆ ಜಮ್ಮು ಅಂಡ್ ಕಾಶ್ಮೀರದಲ್ಲಿ. ಸೊ ಅಲ್ಲಿಗೆ ಹೋದಂತೆ ಎಷ್ಟೋ ಯಾತ್ರಿಗಳು ಪ್ರತಿ ವರ್ಷ ಸಾಯ್ತಾರೆ. ಉತ್ತರಾಖಂಡ್ ಕೇದಾರ್ನಾಥ್, ಬದ್ರಿನಾಥಿಗೆ ಹೋದಂಥ ಯಾತ್ರಿಗಳು ಸಾಯ್ತಾರೆ. ಯಾಕಂದರೆ ಬಿಕಾಸ್ ಆಫ್ ದಿಸ್ ಫ್ಲ್ಯಾಶ್ ಫ್ಲಡ್. ಓಕೆ, ಇತ್ತೀಚೆಗೆ ನೇಪಾಳದೊಳಗಾಗಿ ಇಂಡಿಯಾದವ್ರು 40 ಮಂದಿ ಒಂದು ಬಸ್ ಒಳಗೆ ಹೋಗ್ತಾ ಇರೋರು ಡ್ರೌನ್ ಆಗಿದ್ದಾರೆ. ಓಕೆ, ದ್ಯಾಟ್ ಈಸ್ ಬಿಕಾಸ್ ಆಫ್ ಫ್ಲ್ಯಾಶ್ ಫ್ಲಡ್. ಸಡನ್ನಾಗಿ ಬಂದಿದೆ, ಯಾರೂ ಎಕ್ಸ್ಪೆಕ್ಟೇ ಮಾಡಿಲ್ಲ, ಅದನ್ನು ಪ್ರೆಡಿಕ್ಟ್ ಮಾಡೋದು ಕೂಡ ಕಷ್ಟ. ಓಕೆ, ಸೊ ಆಮೇಲೆ ಮಿಂಚಿನ ಪ್ರವಾಹಗಳು ಭಾಳಷ್ಟು ಇಫೆಕ್ಟ್ ಇರೋದಿಲ್ಲ, ಬಟ್ ಸ್ವಲ್ಪ ಸಮಯ ಬರ್ತದೆ. 6 ಗಂಟೆಗಿಂತ ಕಡಿಮೆ ಅವಧಿಯಲ್ಲಿ ಭಾರೀ ಅಥವಾ ಅಧಿಕ ಮಳೆ ಆಗುತ್ತೆ. ಇವುಗಳನ್ನ ಪ್ರೆಡಿಕ್ಟ್ ಮಾಡೋದು ಕೂಡ ಇವನ್ ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ಗೂ ಕೂಡ ಕಷ್ಟ ಆಗಿದೆ ಫ್ರೆಂಡ್ಸ್. ಮೆಟ್ರೋಲಾಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಇಂಡಿಯಾ ಇದೆ ಅಲ್ವಾ, ಮೋಸ್ಟ್ ಅನ್ಪ್ರೆಡಿಕ್ಟೇಬಲ್ ಆಗಿದೆ ಇವತ್ತು. ಯಾಕಂದರೆ ಬಿಕಾಸ್ ಆಫ್ ಇಂಡಿಯಾಸ್ ಲೊಕೇಶನ್ ಆ್ಯಂಡ್ ಬಿಕಾಸ್ ಆಫ್ ಇಂಡಿಯಾಸ್ ವೆದರ್ ಡೈನಮಿಕ್ಸ್, ಅಸಮರ್ಪಕ ಹವಾಮಾನ ವ್ಯವಸ್ಥೆಗಳು, ಇಂಪ್ರಾಪರ್ ವೆದರ್ ಸಿಸ್ಟಮ್ಸ್ಗಳು ಇವತ್ತು ಹೆಚ್ಚಿಗೆ ಆಗ್ತಿದ್ದಾವೆ. ಸೊ ಈಗ ರೈತರು ಬೇಸಿಗೆ ಕಾಲ ಇದೆ ಅಂತ ಜೈದ್ ಕ್ರಾಪ್ನ ಹಾಕಿರ್ತಾರೆ, ಅವಾಗ ಮಳೆ ಬಂದು ಎಲ್ಲ ಹಾಳಾಗ್ತವೆ. ಸೊ ಈ ವರ್ಷ ಮಳೆಗಾಲದಲ್ಲಿ ಚೆನ್ನಾಗಿ ಮಳೆ ಬರ್ಬೋದು ಅಂತ ಏನೋ ಒಂದು ಬೆಳೆ ಹಾಕ್ತಾರೆ, ಆ ವರ್ಷ ಮಳೆ ಬರದೆ ಸೊ ಹಾಳಾಗ್ತಿದ್ದಾವೆ. ಇಂಪ್ರಾಪರ್ ವೆದರ್ ಸಿಸ್ಟಮ್ಗಳು ಕೂಡ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಸೊ ಸಮರ್ನಲ್ಲಿ ವಿಂಟರ್ನಲ್ಲಿ ಸಮರ್, ಓಕೆ, ಮಳೆಗಾಲದಲ್ಲಿ ಡ್ರೌಟ್. ಓಕೆ, ಈ ಥರದ್ದು ಹೊಸ ವ್ಯವಸ್ಥೆಗಳು ಪ್ರಾರಂಭ ಆಗಿದ್ದನ್ನು ಕಾಣ್ತೀವಿ. ವಾಯುವ್ಯ ದ್ರವ್ಯರಾಶಿಗಳು ಫ್ರಂಟ್ಸ್ ಅಂತ ಏನು ಕರಿತೀವಿ, ಇಲ್ಲಿ ಬದಲಾವಣೆ ತರಲಿಕ್ಕೆ ಕಾರಣ ಆಗ್ತಿದ್ದಾವೆ. ಜಾಗ್ರಫಿಯಲ್ಲಿ ನಿಮಗೆ ಈ ಕಾನ್ಸೆಪ್ಟ್ ಬರುತ್ತೆ ಫ್ರೆಂಡ್ಸ್. ಹವಾಮಾನ ಪರಿಸ್ಥಿತಿಯನ್ನು ಸುಗಮ ರೀತಿಯಲ್ಲಿ ನಿರ್ವಹಿಸಲು ಇವು ಸಹಾಯ ಮಾಡ್ತವೆ. ಸೊ ಹವಾಮಾನ ವೈಪರೀತ್ಯಗಳು ನಡುವೆ ಯಾವುದೇ ಅಡಚಣೆ ಎದುರಾದರೆ ಅದು ಅನಾಹುತವನ್ನು ಸೃಷ್ಟಿ ಮಾಡುತ್ತೆ. ಫಾರ್ ಎಕ್ಸಾಂಪಲ್, ಮಳೆ ಭಾಳ ಆದಾಗ ಏನಾದರೂ ಅಡಚಣೆ ಉಂಟಾದರೆ ಅಲ್ಲಿ ಫ್ಲಡ್ ಆಗುತ್ತೆ ಫ್ರೆಂಡ್ಸ್. ಓಕೆ, ಈ ಥರ ಬಿಕಾಸ್ ಆಫ್ ಗ್ಲೋಬಲ್ ವಾರ್ಮಿಂಗ್ ಇವೆಲ್ಲ ಎಕ್ಸ್ಟ್ರೀಮ್ ವೆದರ್ಸ್ ಕಂಡೀಷನ್ಸ್ಗಳನ್ನು ನಾವು ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀವಿ. ಈ ಥರ ನೀವು ಪಾಯಿಂಟ್ ಹಾಕಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ಪಾಯಿಂಟ್ ಹಾಕಬೇಕು, ಎಕ್ಸ್ಪ್ಲೇನ್ ಮಾಡಬೇಕು, ನಿಮ್ಮದೇ ಭಾಷೆ ಒಳಗೆ ಎಕ್ಸ್ಪ್ಲೇನ್ ಮಾಡಬೇಕು. ಭಾರತದಲ್ಲಿ ಈ ತ್ವರಿತ ಹವಾಮಾನ ಬದಲಾವಣೆಗೆ ಏನೇನು ಸಾಕ್ಷಿಗಳನ್ನು ನಾವು ನೋಡ್ಬೋದು, ಭಾರತದ ಮೇಲೆ ಇದ್ರ ಇಫೆಕ್ಟ್ ಆಗ್ತಿದೆಯಾ ನೋಡಿ. ಇದ್ರ ಮೇಲೇ ಒಂದು ಎಸ್ಸೆ ಕೇಳ್ಬೋದು ಫ್ರೆಂಡ್ಸ್ ನಿಮಗೆ, ಭಾರತದ ಮೇಲೆ ಏನೇನು ಇಫೆಕ್ಟ್ ಆಗ್ತವೆ. ನಾನು 2 ನಿಮಿಷದಲ್ಲಿ ನಿಮಗೆ ಹೇಳ್ತೀನಿ. ಜಾಗತಿಕ ತಾಪಮಾನದ ಏರಿಕೆ ಆಗ್ತಾ ಇದೆ 19ನೇ ಶತಮಾನದ ಉತ್ತರಾರ್ಧದಿಂದ. ಸೊ ಭಾರತದೊಳಗೆ ಆಗಿರ್ಬೋದು, ಜಗತ್ತಿನೊಳಗೆ ಆಗಿರ್ಬೋದು 1.62 ಡಿಗ್ರಿ ಫ್ಯಾರನ್ಹೀಟ್ ಟು 0.9 ಡಿಗ್ರಿ ಸೆಲ್ಸಿಯಸ್ ವರೆಗೂ ತಾಪಮಾನ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇದರಿಂದ ಇಂಗಾಲದ ಡೈಆಕ್ಸೈಡ್ ಮತ್ತು ಇತರ ಮಾನವ ನಿರ್ಮಿತ ಹೊರಸೂಸುವಿಕೆಯಿಂದ ವಾತಾವರಣದಲ್ಲಿ ಈ ತಾಪಮಾನ ಹೆಚ್ಚಿಗೆ ಆಗ್ತಿರೋದನ್ನು ಕಾಣ್ತೀವಿ. ಕಳೆದ 35 ವರ್ಷಗಳಲ್ಲಿ ಇದು ಮತ್ತಷ್ಟು ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. 2010ರಿಂದ ಇತ್ತೀಚೆಗೆ ಎಕ್ಸ್ಟ್ರೀಮ್ ಆಗಿದ್ದನ್ನು ನಾವು ಕಾಣ್ತೀವಿ. ಓಕೆ, ಸೊ ಇನ್ನು ಬೆಚ್ಚಗಾಗುವ ಸಾಗರಗಳು, ದೇರ್ ಆರ್ 2 ಟೈಪ್ಸ್ ಆಫ್ ಕರೆಂಟ್ಸ್, ಒಂದು ಕೋಲ್ಡ್ ಕರೆಂಟ್, ಇನ್ನೊಂದು ವಾರ್ಮ್ ಕರೆಂಟ್. ಓಕೆ, ಸೊ ನಾರ್ಮಲಿ ಈ ಸಾಗರಗಳಲ್ಲೂ ಕೂಡ ವಾಟರ್ ಹೀಟ್ ಇನ್ಕ್ರೀಸ್ ಆಗ್ತಾ ಇದೆ, ಟೆಂಪ್ರೇಚರ್ ಇನ್ಕ್ರೀಸ್ ಆಗ್ತಾ ಇದೆ. 700 ಮೀಟರಿಂದ ಸುಮಾರು 2300 ಅಡಿ ಸಮುದ್ರದ ಮೇಲ್ಭಾಗವು. ಓಕೆ, ಸೊ 1969ನಲ್ಲಿ ಇದು ತುಂಬ ಕಡಿಮೆ ಹೀಟ್ ಆಗ್ತಿತ್ತು, ಬಟ್ ಇವತ್ತು ಆ ಹೀಟ್ ಏನು ಪರ್ಸೆಂಟೇಜ್ ಏನಾಗಿದೆಯೋ, ಸಾಗರಗಳ ಬೆಚ್ಚಗಾಗುವುದೇನಿದೆಯೋ ಅದು ಇನ್ಕ್ರೀಸ್ ಆಗ್ತಾ ಇದೆ. ಓಕೆ, ಸೊ ಜಸ್ಟ್ ನೀವು ಆ ಥರ ಬರೀರಿ. ನೆಕ್ಸ್ಟ್, ಹಿಮ ಕರಗುವಿಕೆ ನೋಡಿ. ಗ್ರೀನ್ಲ್ಯಾಂಡ್ ಆಗಿರ್ಬೋದು, ಅಂಟಾರ್ಕ್ಟಿಕಾ ಆಗಿರ್ಬೋದು, ಇಲ್ಲಿ ಹಿಮ ಕರಗುವಂಥ ಒಂದು ಜಾಸ್ತಿ ಕೇಸಸ್ಗಳು ಬರ್ತಿದ್ದಾವೆ. ಓಕೆ, ಸೊ ನಾಸಾದ ಗ್ರಾವಿಟಿ ರಿಕವರಿ ಮತ್ತು ಕ್ಲೈಮೇಟ್ ಎಕ್ಸ್ಪೆರಿಮೆಂಟ್ ಶೋ ಮತ್ತು ಈ ಗ್ರೀನ್ಲ್ಯಾಂಡ್ 1993ಯಲ್ಲಿ ನಾವು ನೋಡಿದರೆ ಆವಾಗ ಗ್ರೀನ್ಲ್ಯಾಂಡ್ನಲ್ಲಿ ಎಷ್ಟು ಈ ಹಿಮ ಇತ್ತೋ ಇವತ್ತು ಅಷ್ಟಿಲ್ಲ. ಸೊ ಅದು ಕರಗ್ತಾ ಇದೆ ಅಂತ ಕೂಡ ನಮಗೆ ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಓಕೆ, ಅದಕ್ಕೆ ಎಷ್ಟೇ ದುಡ್ಡು ಖರ್ಚು ಮಾಡಿದರೂ ಕೂಡ ಅದನ್ನು ರಿಕವರಿ ಮಾಡಲಿಕ್ಕೆ ಆಗದೇ ಇರುವಂಥ ಪರಿಸ್ಥಿತಿ ಜಗತ್ತಿಗೆ ಬಂದು ಒದಗಬಹುದು ಅಂತ ಎಚ್ಚರಿಕೆ ಕೂಡ ಕೊಡ್ತಾರೆ. ಓಕೆ, ಸೊ ಆಮೇಲೆ ಗ್ಲೇಷಿಯಲ್
ರಿಟ್ರೀಟ್. ಓಕೆ, ನೋಡಿ ಹಿಮಾಲಯ ಆಗಿರ್ಬೋದು, ಆ್ಯಂಡೀಸ್ ಆಗಿರ್ಬೋದು, ರಾಕೀಸ್ ಆಗಿರ್ಬೋದು, ಅಲೆಸ್ಕಾ ಆಗಿರ್ಬೋದು. ಓಕೆ, ಸೊ ಆಫ್ರಿಕಾ ಸೇರಿದಂತೆ ಪ್ರಪಂಚದಾದ್ಯಂತ ಬಹುತೇಕ ಎಲ್ಲೆಡೆ ಹಿಮ ನದಿಗಳು ಹಿಮ್ಮೆಟ್ಟುತ್ತಿರುವುದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಕಡಿಮೆಯಾದ ಹಿಮದ ಹೊದಿಕೆ, ಜಗತ್ತಿನಾದ್ಯಂತ ಹಿಮದ ಹೊದಿಕೆ ಕೂಡ ಕಡಿಮೆ ಆಗ್ತಾ ಇದೆ. ಸಮುದ್ರ ಮಟ್ಟದಲ್ಲಿ ಏರಿಕೆ ಆಗ್ತಾ ಇದೆ, ಅದು ಭಾರತನೂ ಆಗಿರ್ಬೋದು, ಬೇರೆ ದೇಶಗಳಲ್ಲೂ ಕೂಡ ಆಗಿರ್ಬೋದು. ಕಳೆದ ಶತಮಾನದಲ್ಲಿ ಜಾಗತಿಕ ಸಮುದ್ರ ಮಟ್ಟ ಸುಮಾರು 8% 8 ಇಂಚ್ಗಳಷ್ಟು ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ, ಏರಿಕೆ ಆಗಿದ್ದನ್ನು ಕಾಣ್ತೀವಿ. ಆದಾಗ್ಯೂ ಕಳೆದ 2 ದಶಕಗಳಲ್ಲಿ ಸೊ ಇದರ ದರವು ಇನ್ನೂ ಹೆಚ್ಚಿಗೆ ಆಗಿದ್ದನ್ನು ಕಾಣ್ತೀವಿ. ಓಕೆ, ದ್ವಿಗುಣವಾಗ್ತಾ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್. ಸೊ ಆರ್ಕ್ಟಿಕ್ ಸಮುದ್ರ ಮಂಜುಗಡ್ಡೆಗಳು ಕರಗ್ತಾ ಇರೋದನ್ನು ಕಾಣ್ತೀವಿ. ಆರ್ಕ್ಟಿಕ್ ಮತ್ತು ಅಂಟಾರ್ಕ್ಟಿಕಲ್ಲಿ ಇದರ ಹೆಚ್ಚಿಗೆ ಇಫೆಕ್ಟ್ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಆಮೇಲೆ ವಿಪರೀತ ಘಟನೆಗಳು ಸಂಭವಿಸ್ತಾ ಇರೋದನ್ನು ಕಾಣ್ತೀವಿ ಫ್ರೆಂಡ್ಸ್. ಸೊ ಈ ಹೀಟ್ ವೇವ್ಗಳು ಹೆಚ್ಚಿಗೆ ಆಗ್ತಿರೋದ್ರಿಂದ ಅಧಿಕ ತಾಪಮಾನದ ಘಟನೆಗಳ ಸಂಖ್ಯೆ ಹೆಚ್ಚಾಗುತ್ತಿದೆ. ಆದರೆ 1950ರಲ್ಲಿ ಇದು ಕಡಿಮೆ ಮತ್ತು ಹೆಚ್ಚಿಗೆ ತಾಪಮಾನ ಆಗುವಂಥ ಒಂದು ಪರಿಸ್ಥಿತಿ ಕಡಿಮೆ ಇತ್ತು. ಬಟ್ ಈಗ ಸೊ ಅದು ಗಮನಾರ್ಹವಾಗಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಅನ್ನೋದನ್ನು ನೀವು ಬರೀಬಹುದು. ಆಮೇಲೆ ಸಾಗರ ಆಮ್ಲೀಕರಣ. ಓಕೆ, ಸೊ ಕೈಗಾರಿಕಾ ಕ್ರಾಂತಿಯ ಆರಂಭದಿಂದಲೂ ಕೂಡ ಮೇಲ್ಮೈ, ಸಮುದ್ರದ ಮೇಲ್ಮೈ ನೀರಿನ ಆಮ್ಲೀಯತೆ ಹೆಚ್ಚಾಗ್ತಾ ಇರೋದನ್ನು ನಾವು ಕಾಣ್ತೀವಿ. ಎಷ್ಟು ಪರ್ಸೆಂಟ್? ಶೇಕಡ 30% ಇದು ಹೆಚ್ಚಾಗಿದ್ದನ್ನು ಕಾಣ್ತೀವಿ. ಸೊ ಈ ಹೆಚ್ಚಳವು ಮಾನವರು ಹೆಚ್ಚು ಇಂಗಾಲದ ಡೈಆಕ್ಸೈಡನ್ನು ವಾತಾವರಣಕ್ಕೆ ಹೊರಸೂಸುವ ಪರಿಣಾಮವಾಗಿದೆ. ಮತ್ತು ಸೊ ಆದ್ದರಿಂದ ಹೆಚ್ಚಿನ ಸಾಗರಗಳಲ್ಲಿ ಸೊ ಇದನ್ನು ಹೀರಲ್ಪಡ್ತಾ ಇದೆ ಫ್ರೆಂಡ್ಸ್. ಸಾಗರಗಳ ಮೇಲಿನ ಪದರದಿಂದ ಸೊ ಇದನ್ನು ಹೀರಿಕೊಳ್ಳಲಾಗುತ್ತೆ. ಇಂಗಾಲದ ಡೈಆಕ್ಸೈಡ್ ಪ್ರಮಾಣವು ವರ್ಷಕ್ಕೆ ಸುಮಾರು 2 ಬಿಲಿಯನ್ ಟನ್ಗಳಷ್ಟು ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಇದು ಭಾರತ ಮೇಲೆ ಏನೇನು ಪರಿಣಾಮ ಆಗಿದ್ದಾವೆ ಸೊ ಅಂತಲೂ ನೀವು ಬರಿಬೋದು. ಆಮೇಲೆ ಭಾರತದಲ್ಲಿ ಹವಾಮಾನ ಸೂಕ್ಷ್ಮತೆಯ ಅಪಾಯಗಳು ಏನೇನು ತೋರಿಸಲಾಗಿದೆ. ಒಂದು ರಿಪೋರ್ಟ್ ರಿಲೀಸ್ ಮಾಡಿದರೆ ರೀಸೆಂಟ್ಲಿ. ಓಕೆ, UN ಕ್ಲೈಮೇಟ್ ಫಾರ್ ಪೀಸ್. ಓಕೆ, ಸೊ ಟೇಕಿಂಗ್ ಆ್ಯಕ್ಷನ್ ಆ್ಯಂಡ್ ಕ್ಲೈಮೇಟ್ ಆ್ಯಂಡ್ ಫ್ರೆಜಿಲಿಟಿ ರಿಸ್ಕ್ ಅಂತ ಇದೊಂದು ರಿಪೋರ್ಟ್ ಇದೆ ಫ್ರೆಂಡ್ಸ್. ಇದರ ರಿಪೋರ್ಟ್ ಪ್ರಕಾರ ಸ್ವತಂತ್ರ ಬಂದ ನಂತರ ಭಾರತದಲ್ಲಿ ಈ ಸ್ಥಿತಿ ಗಂಭೀರ ಆಗ್ತಾ ಹೋಗ್ತಾ ಇದೆ. ಆಮೇಲೆ ನಾವೇನಾದರೂ ನಮ್ಮ ಸರೌಂಡಿಂಗ್ ಇರುವಂಥ ವಾತಾವರಣವನ್ನು ದುರ್ಬಲಗೊಳಿಸಿದರೆ ಅದು ನಮ್ಮನ್ನು ದುರ್ಬಲಗೊಳಿಸುತ್ತೆ ಅನ್ನುವಂಥ ಅಪಾಯ ಕೂಡ ಇದೆ. ಓಕೆ, ಸೊ ಸ್ಥಳೀಯ ಸಂಪನ್ಮೂಲಗಳಲ್ಲಿ ಸ್ಪರ್ಧೆ ಉಂಟಾಗಿದೆ. ನೈಸರ್ಗಿಕ ಸಂಪನ್ಮೂಲಗಳ ಮೇಲೆ ಒತ್ತಡ ಹೆಚ್ಚಿಗೆ ಆಗ್ತಾ ಇದೆ. ಓಕೆ, ಇವತ್ತು ಅಸ್ಥಿರತೆಗೆ ಇದು ಕಾರಣ ಕೂಡ ಆಗ್ತಾ ಇದೆ. ಇದರ ಪರಿಣಾಮವಾಗಿ ವಿವಾದಗಳು ಹೆಚ್ಚಿಗೆ ಉಂಟಾಗ್ತಾ ಇರೋದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಸೊ ಹಿಂಸಾತ್ಮಕ ಸಂಘರ್ಷಗಳು ಕೂಡ ಹೆಚ್ಚಿಗೆ ಆಗ್ತಿದ್ದಾವೆ ಬಿಕಾಸ್ ಆಫ್ ಕ್ಲೈಮೇಟ್ ಚೇಂಜ್. ಜೀವನೋಪಾಯದ ಅಭದ್ರತೆ ಮತ್ತು ವಲಸೆ. ನೋಡಿ, ಒಂದು ಪ್ರದೇಶದಲ್ಲಿ ಇವತ್ತು ಜಾಸ್ತಿ ಪ್ರವಾಹ ಆಗ್ತಿದ್ರೆ ಆ ಪ್ರದೇಶವನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾರೆ, ಜೀವನೋಪಾಯದ ಸಮಸ್ಯೆ ಆಗುತ್ತೆ. ಓಕೆ, ಸೊ ಇವತ್ತು ನೋಡಿ ಬಹಳಷ್ಟು ಜನ ಬಾಂಗ್ಲಾದೇಶ ಬಿಟ್ಟು ಭಾರತಕ್ಕೆ ಬರ್ತಿದ್ದಾರೆ. ಸೊ ಇವತ್ತು ನಾರ್ತ್ ಈಸ್ಟ್ ಬಿಟ್ಟು ಭಾರತಕ್ಕೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಜನ ಬರ್ತಿದ್ದಾರೆ. ಹವಾಮಾನ ಬದಲಾವಣೆಗಳು ತಮ್ಮ ಜೀವನೋಪಾಯಕ್ಕಾಗಿ ನೈಸರ್ಗಿಕ ಸಂಪನ್ಮೂಲಗಳನ್ನು ಅವಲಂಬಿಸಿರುವ ಜನರ ಮೇಲೆ ಹೆಚ್ಚು ಪರಿಣಾಮ ಬೀರುತ್ತಿದ್ದಾವೆ. ರಿಚ್ ಇದ್ದವರು ಒಂದು ಪ್ಲೇಸ್ಗೆ ಬಿಟ್ಟು ಇನ್ನೊಂದು ಪ್ಲೇಸ್ಗೆ ಹೋದರೆ ಏನೂ ಪ್ರಾಬ್ಲಮ್ ಆಗೋದಿಲ್ಲ, ಅವರಿಗೆ ಒಂದು ಆದಾಯ ಅಂತ ಇರುತ್ತೆ. ಬಟ್ ಪೂರ್ ಇದ್ದವ್ರಿಗೆ ಇದರ ಸಮಸ್ಯೆ ಆಗ್ತಾ ಇದೆ ಗೈಸ್. ಇನ್ನು ವಿಪರೀತ ಹವಾಮಾನ ಘಟನೆಗಳು ಮತ್ತು ವಿಪತ್ತುಗಳು ಹೆಚ್ಚಿಗೆ ಆಗ್ತಿದ್ದಾವೆ. ಓಕೆ, ಆಲ್ರೆಡಿ ಇವುಗಳನ್ನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ನೀವು ಜಸ್ಟ್ ಒಂದು ಸರ್ತಿ ಈ ಪಾಯಿಂಟ್ನ ಹಾಕಿ ಎಕ್ಸ್ಪ್ಲೇನ್ ಮಾಡಿದರೆ ಸಾಕು. ಬಾಷ್ಪೀಶೀಲ ಮತ್ತು ಆಹಾರ ಬೆಲೆಗಳಲ್ಲಿ ಹೆಚ್ಚಿಗೆ. ಡೆಫಿನೆಟ್ಲಿ ಫ್ರೆಂಡ್ಸ್, ಹವಾಮಾನ ಬದಲಾವಣೆಯಿಂದಾಗಿ ಏನು ಬೆಳೆಗಳನ್ನು ಬೆಳಿಬೇಕಾಗಿರುತ್ತೆ, ಯಾವ ಸೀಸನಲ್ಲಿ ಯಾವ ಬೆಳೆ ಬರಬೇಕೋ ಆ ಬೆಳೆಗಳು ಡಿಸ್ಟ್ರಪ್ಟ್ ಆದಾಗ, ಆ ಬೆಳೆಗಳು ಬರದೇ ಇರುವಾಗ ಜಗತ್ತಿನಾದ್ಯಂತ ಈ ಆಹಾರದ ಬೆಲೆಗಳು ಹೆಚ್ಚಿಗೆ ಆಗ್ತವೆ. ಓಕೆ, ಸೊ ಇಲ್ಲಿ ಪ್ರತಿಭಟನೆಗಳು ಹೆಚ್ಚಿಗೆ ಆಗ್ತವೆ, ಗಲಭೆಗಳು ಹೆಚ್ಚಿಗೆ ಆಗ್ತವೆ, ನಾಗರಿಕರ ಸಂಪರ್ಕ ಸಂಘರ್ಷಗಳು ಹೆಚ್ಚಿಗೆ ಆಗ್ತವೆ. ಹೀಗೆ ಅಪಾಯಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಅದು ಆದಮೇಲೆ ಟ್ರಾನ್ಸ್ಬೌಂಡ್ರಿ ವಾಟರ್ ಮ್ಯಾನೇಜ್ಮೆಂಟ್ ಸಮಸ್ಯೆ ಆಗ್ತಾ ಇದೆ. ಸೊ ಫಾರ್ ಎಕ್ಸಾಂಪಲ್, ಎಲ್ಲಿವರೆಗೂ ಈಗ ಬಾರ್ಡರ್ ಹಾಕಿದೆ, ಎಲ್ಲಿವರೆಗೂ ನದಿಗಳು ಹೋಗ್ತವೆ, ಎಲ್ಲಿವರೆಗೂ ಈ ಸರೋವರಗಳಿರ್ತವೆ, ಅದನ್ನು ಬಿಟ್ಟು ಹೊರಗೆ ಹೋಗುವಂಥ ಚಾನ್ಸಸ್ಗಳಿದ್ದಾವೆ. ಇವತ್ತು ನದಿಗಳ ಮಟ್ಟ ಹೆಚ್ಚಿಗೆ ಆಗ್ತಾ ಇದೆ, ಸಮುದ್ರದ ಮಟ್ಟ ಹೆಚ್ಚಿಗೆ ಆಗ್ತಾ ಇದೆ. ಟ್ರಾನ್ಸ್ಬೌಂಡ್ರಿ ವಾಟರ್ ಬಾಡಿಗಳು ಸೊ ತಮ್ಮ ಒಂದು ಪರದೆಯನ್ನು ಬಿಟ್ಟು ಬೇರೆ ಕಡೆ ಹೋಗ್ತಾ ಇರುವಂಥ ವ್ಯವಸ್ಥೆ ಇವತ್ತು ಜಗತ್ತಿನಾದ್ಯಂತ ಹೆಚ್ಚಾಗ್ತಾ ಇದೆ. ಸೊ ಇದರಿಂದ ಆಡಳಿತದಲ್ಲೂ ಕೂಡ ಡಿಸ್ಟರ್ಬೆನ್ಸ್ ಕಂಡುಬರುತ್ತೆ. ಸಮುದ್ರ ಮಟ್ಟದಲ್ಲಂತೂ ನಾನು ಆಲ್ರೆಡಿ ಹೇಳಿದ್ದೀನಿ, 8 ಇಂಚ್ಗಳಷ್ಟು ಸಮುದ್ರ ಮಟ್ಟದಲ್ಲಿ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಐಲ್ಯಾಂಡ್ ದೇಶಗಳು ಅಂತ ಏನಿದಾವೆ ಸೊ ಅವು ಮುಳುಗುತ್ತಾ ಇದ್ದಾವೆ. ಆಮೇಲೆ ಯಾವ ಬೆಳೆಗಳನ್ನು ಬೆಳಿಬೇಕು ಆ ಬೆಳೆಗಳು ಬರ್ತಾ ಇಲ್ಲ. ಓಕೆ, ಸೊ ಈ ಥರ
ಈ ಒಂದು ಸಮುದ್ರ ಮಟ್ಟದಲ್ಲಿ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಇದರಿಂದ ಫ್ಲಡ್ ಕೂಡ ಆಗ್ತಾ ಇದೆ, ಆಮೇಲೆ ಈ ಸಾಯಿಲ್ ಇರೋಷನ್ ಕೂಡ ಆಗ್ತಾ ಇದೆ. ಸೊ ಈ ಒಂದು ಬಾರ್ಡರ್ ಪ್ರದೇಶದಲ್ಲಿ ಇರುವಂಥ ಜನರು ಹೆಚ್ಚು ಸಮಸ್ಯೆಗಳನ್ನ ಎದುರಿಸ್ತಿದ್ದಾರೆ. ಆಮೇಲೆ ಹವಾಮಾನ ನೀತಿಗಳು ಅನಪೇಕ್ಷಿತ ಪರಿಣಾಮಗಳನ್ನು ಎದುರಿಸಬೇಕಾಗಿದೆ. ಹವಾಮಾನ ಹೊಂದಾಣಿಕೆ ಮತ್ತು ಈ ವಾತಾವರಣವನ್ನು ಸರಿಯಾದ ರೀತಿಯಲ್ಲಿ ಇಡಬೇಕು ಅಂದರೆ ಅದೊಂದು ದೊಡ್ಡ ಸವಾಲಿನ ವಿಷಯವಾಗಿದೆ ಫ್ರೆಂಡ್ಸ್. ಓಕೆ, ಭಾರತದಲ್ಲಿ ಹವಾಮಾನ ಬದಲಾವಣೆ ಸಂಭವ್ಯದ ಪರಿಣಾಮಗಳು ಏನೇನಾಗಿದ್ದಾವೆ? ವಿಪರೀತ ಶಾಖ ಉಂಟಾಗಿದ್ದಾವೆ, ಅದರೊಳಗೂ ನಾರ್ತ್ ಇಂಡಿಯಾದಲ್ಲಿ ನಾನು ಹೇಳಿದ್ದೀನಿ. ಓಕೆ, ಸೊ ಎಲ್ಲೆಲ್ಲಿ ಶಾಖ ಉಂಟಾಗಿದ್ದಾವೆ ಅಂತ ಕೂಡ ನೀವು ಇಲ್ಲಿ ನೋಡ್ಬೋದು. ಆಲ್ರೆಡಿ ಹೇಳಿದ್ದೀನಿ, ಇದನ್ನು ಎಕ್ಸ್ಪ್ಲೇನ್ ಮಾಡೋದಿಲ್ಲ ಫ್ರೆಂಡ್ಸ್, ಜಸ್ಟ್ ಪಾಯಿಂಟ್ಸ್ನ ಹೇಳ್ತಾ ಹೋಗ್ತೀನಿ. ಗಮನಾರ್ಹವಾದಂಥ ಪರಿಣಾಮಗಳನ್ನ ಬೀರ್ತಾ ಇದ್ದಾವೆ. ನೆಕ್ಸ್ಟ್, ಮಳೆಯ ನಮೂನೆಗಳಲ್ಲಿ ಬದಲಾವಣೆ ಆಗಿದೆ. 1950ಕ್ಕೂ ಈಗಿನ ಮಳೆಗೂ ಅಜಗಜಾಂತರ ವ್ಯತ್ಯಾಸ ಆಗಿದೆ. ಈವನ್ ಆ್ಯಸಿಡ್ ರೇನ್ಗಳ ಒಂದು ಹಾವಳಿ ಕೂಡ ಹೆಚ್ಚಿಗೆ ಆಗಿದೆ. ಈವನ್ ರೇನ್ ವಾಟರಲ್ಲಿ ಇರುವಂಥ ಆ್ಯಸಿಡ್ ಕೂಡ ಇವತ್ತು ಇಂಡಸ್ಟ್ರಿಯಲ್ ವೇಸ್ಟ್ ಅದೆಲ್ಲ ವಾತಾವರಣದಲ್ಲಿ ರೌಂಡ್ ಹೊಡೆಯೋದ್ರಿಂದ, ಸೊ ಅದೇ ಒಂದು ವೇಸ್ಟ್ನ ತಗೊಂಡು ಮಳೆ ಬರೋದ್ರಿಂದ ಅದಕ್ಕೆ ಮಳೆ ನೀರನ್ನು ಕುಡಿಬಾರ್ದು, ಜಾಸ್ತಿ ಆ್ಯಸಿಡಿಕ್ ಅಂತ ಕೂಡ ಹೇಳ್ತಿರ್ತಾರೆ. ಓಕೆ, ಸೊ ಯಾವಾಗ ಮಳೆಗಾಲ ಇರುತ್ತೋ ಅವಾಗ ಬೇಸಿಗೆ ಇರುತ್ತೆ, ಯಾವಾಗ ಬೇಸಿಗೆ ಇರುತ್ತೋ ಅವಾಗ ಮಳೆಗಾಲ ಆಗ್ತಾ ಇದೆ. ಮಳೆಯ ನಮೂನೆಗಳಲ್ಲಿ ಬದಲಾವಣೆಗಳು ಆಗ್ತಾ ಇದ್ದಾವೆ ಫ್ರೆಂಡ್ಸ್. ಇನ್ನು ಬರಗಾಲಗಳು ಹೆಚ್ಚಿಗೆ ಆಗಿದ್ದಾವೆ. 1970ರಿಂದ 2020ರವರೆಗೆ ನಾವು ಕಂಪ್ಯಾರಿಸನ್ ಮಾಡಿದರೆ ಸೊ ಹೆಚ್ಚು ಬರಗಾಲಗಳು ಸಂಭವಿಸಿದವೆ. ಭಾರತ, ಜಾರ್ಖಂಡ್, ಒಡಿಶಾ, ಛತ್ತೀಸ್ಗಢದಲ್ಲಿ ಈ ಹೆಚ್ಚು ಬರಗಾಲಗಳನ್ನ ಕಾಣ್ಬೋದು. 2040ರ ವೇಳೆಗೆ ತೀವ್ರವಾದ ಶಾಖದ ಕಾರಣ ಬೆಳೆ ಇಳುವರಿ ಗಮನಾರ್ಹವಾಗಿ ಖುಷಿಯಲ್ಲಿದೆ ಅಂತ ಆಲ್ರೆಡಿ ಎಕ್ಸ್ಪೆಕ್ಟೇಷನ್ ಮಾಡಲಾಗುತ್ತೆ ಫ್ರೆಂಡ್ಸ್. ಒಂದು ಕಡೆಯಿಂದ ನಮ್ಮ ಹತ್ರ ಇರಿಗೇಷನ್ ಫೆಸಿಲಿಟಿ ಇಲ್ಲ, ನೀರಾವರಿ ವ್ಯವಸ್ಥೆ ಇಲ್ಲ, ಇನ್ನೊಂದು ಕಡೆಯಿಂದ ಬರಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ. ಇನ್ನು ಅಂತರ್ಜಲದಲ್ಲಿ ಕುಸಿತ, ಇವತ್ತು ಚೆನ್ನೈ, ಬೆಂಗಳೂರಿನಂಥ ನಗರಗಳು ಅಂತರ್ಜಲದಲ್ಲಿ ಕುಸಿತವನ್ನು ಕಾಣ್ತಾ ಇರೋದ್ರಿಂದ ಸಮರ್ ಬಂದುಬಿಟ್ರೆ ಈ ನಗರಗಳಲ್ಲಿ ನೀರಿನ ಸಮಸ್ಯೆ ಆಗ್ತಾ ಇದೆ ಫ್ರೆಂಡ್ಸ್. ಇದಕ್ಕೆ ಹೆಚ್ಚಿಗೆ ಮಳೆ ಆಗೋದಿಲ್ಲ. ಮಳೆ ಆದಂಥ ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಆ ಒಂದು ನೀರು ಹೋಗಿ ಸೊ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಾ ಇಲ್ಲ. ಮಳೆ ಕೊಯ್ಲಿಗೆ ನಾವು ಇಂಪಾರ್ಟೆಂಟ್ನ ಕೊಡ್ತಾ ಇಲ್ಲ. ರೈನ್ ವಾಟರ್ ಹಾರ್ವೆಸ್ಟಿಂಗ್ ಎಲ್ಲಿವರೆಗೂ ಮ್ಯಾಂಡೇಟ್ರಿ ಮಾಡೋದಿಲ್ಲೋ ಅಲ್ಲಿವರೆಗೂ ಈ ಒಂದು ಅಂತರ್ಜಲ ಏನು ರೀಚಾರ್ಜ್ ಆಗೋದೇ ಇಲ್ಲ ಫ್ರೆಂಡ್ಸ್. ಇವತ್ತು ಇನ್ನೊಂದೇನೆಂದರೆ ಜನರ ಯಾವ ಥರ ಹ್ಯಾಬಿಟ್ ಮನೋಭಾವ ಹೇಗಿದೆ ಅಂದರೆ, ಸೊ ಈ ಒಂದು ಮಣ್ಣೊಳಗೆ ಅಡ್ಡಾಡಿದರೆ ಅಥವಾ ಕಲ್ಲೊಳಗೆ ಅಡ್ಡಾಡಿದರೆ ನಮಗೆ ಕಾಲಿಗೆ ಗಾಯ ಆಗ್ತವೆ ಅನ್ನುವಂಥ ಜನ ಇದ್ದಾರೆ. ಸೊ ಇಂಥ ಮನೋಭಾವನೆ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ರೋಡ್ಗಳನ್ನು ಮಾಡ್ತೀವಿ ನಾವು ಅಡ್ಡಾಡೋ ಕಡೆ ಎಲ್ಲ. ಸೊ ರೋಡ್ಗಳನ್ನು ಮಾಡಿದಾಗ ಅದು ಏನಾಗುತ್ತೆ ಗೈಸ್, ಸೊ ಎಲ್ಲಿಂದ ಈ ಒಂದು ವಾಟರ್ ಪೆನಿಟ್ರೇಟ್ ಆಗುತ್ತೆ, ಒಳಗಡೆ ವಾಟರ್ ಎಲ್ಲಿಂದ ಹೋಗುತ್ತೆ. ಸೊ ಹೀಗಾಗಿ ಏನಾಗ್ತಾ ಇದೆ ಅಂದರೆ ಸೊ ಸಿಟಿಗಳು ಹೀಟ್ ಐಲ್ಯಾಂಡ್ಸ್ಗಳಾಗ್ತಿದ್ದಾವೆ. ರೋಡ್ನಿಂದ ಇನ್ನೊಂದು ಸಮ್ಮರ್ ಒಳಗೂ ಜಾಸ್ತಿ ಹೀಟ್ ಬರ್ತಾ ಇದೆ. ಸೊ ಯಾವಾಗ ಮಳೆಗಾಲ ಆಗುತ್ತಿದೆ ಗ್ರೌಂಡ್ ವಾಟರ್ ರೀಚಾರ್ಜ್ ಆಗ್ತಾ ಇಲ್ಲ. ಓಕೆ, ಹೀಗಾಗಿ ಸೊ ಎಲ್ಲಿ ನೀವು ಎಲ್ಲರೂ ಬೋರ್ವೆಲ್ ಹಾಕ್ತಾ ಕೂತ್ರೆ ಎಲ್ಲಿಂದ ನೀರು ಬರಬೇಕು? ಹಿಮ ಕರಗುವಿಕೆ ಆಗ್ತಾ ಇರೋದನ್ನು ಕಾಣ್ತೀವಿ. ಹಿಮಾಲಯದಲ್ಲಿ ಕೂಡ ನಮ್ಮ ದೇಶದ ಹಿಮಾಲಯದಲ್ಲಿ ಈ ಒಂದು ಸಮಸ್ಯೆ ಹೆಚ್ಚಿಗೆ ಆಗ್ತಾ ಇರೋದನ್ನು ನಾವು ಕಾಣ್ತೀವಿ. ಓಕೆ, ಮೌಂಟೇನ್ಸ್ಗಳು ಮತ್ತು ಈ ಜಲಾನಯನ ಪ್ರದೇಶಗಳಲ್ಲಿ ಫ್ಲಡ್ಡು ಆಮೇಲೆ ಅವೆಲ್ಲ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಆಮೇಲೆ ಸಮುದ್ರ ಮಟ್ಟದಲ್ಲಿ ಭಾರತದೊಳಗೂ ಏರಿಕೆ ಆಗ್ತಾ ಇದೆ, ಜಗತ್ತಿನ ಬೇರೆ ದೇಶಗಳಲ್ಲೂ ಕೂಡ ಏರಿಕೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇದರ ಹೊರತಾಗಿ ಕೂಡ ಆಹಾರ ಮತ್ತು ಇಂಧನ ಬೆಲೆಗಳಲ್ಲಿ ಹೆಚ್ಚಿಗೆ ಆಗ್ತಾ ಇರೋದನ್ನು ಕಾಣ್ತೀವಿ. ಇದರ ಭದ್ರತೆ ಕೂಡ ನಮಗೆ ಕಾಣ್ತಾ ಇದೆ. ಕಾಳಜಿಯನ್ನು ಇದು ಹೆಚ್ಚಿಗೆ ಎಕ್ಸ್ಪ್ರೆಸ್ ಮಾಡ್ತಾ ಇದೆ ಅನ್ನೋದನ್ನು ನೀವು ನೋಡ್ಬೋದು ಫ್ರೆಂಡ್ಸ್. ಇನ್ನು ಸಂಘರ್ಷಗಳು ಇದರಿಂದ ಬೆಳೆಯಲು ಪ್ರಾರಂಭ ಆಗ್ತಾ ಇದ್ದಾವೆ ಅಂತ ನೀವು ಇಲ್ಲಿ ಬರಿಬೋದು ಫ್ರೆಂಡ್ಸ್. ಓಕೆ, ನೋಡಿ ನಾನು ಹೆಚ್ಚಿಗೆ ಪಾಯಿಂಟ್ಸ್ಗಳನ್ನು ಹೇಳ್ತಾ ಇದ್ದೀನಿ. ನಿಮಗೆ ಎಲ್ಲೆಲ್ಲಿ ಉಪಯೋಗ ಆಗುತ್ತೋ ಅದ್ರ ಮೇಲೆ ನೀವು ಅದನ್ನು ಉಪಯೋಗ ಮಾಡಬೇಕು. ಓಕೆ, ಸೊ ಡೇಟಾನ ಕೊಡ್ತಿದ್ದೀನಿ, ಒಂದು ಕಡೆ ಬರ್ಕೊಳ್ಳಿ. ಯಾವ ಎಸ್ಸೆದಲ್ಲಿ ಉಪಯೋಗ ಆಗುತ್ತೆ ಅದನ್ನು ನೀವು ಮಾಡಬೇಕು ಫ್ರೆಂಡ್ಸ್. ಇನ್ನು ಭಾರತ ಹವಾಮಾನ ಬದಲಾವಣೆಗೆ ಭಾರತದ ಪ್ರತಿಕ್ರಿಯೆ ವೆರಿ ವೆರಿ ಇಂಪಾರ್ಟೆಂಟ್. ಭಾರತ ಏನೇನು ಕ್ರಮ ತೆಗೆದುಕೊಂಡಿದೆ ಹಾಗಂದರೆ ಹವಾಮಾನ ಬದಲಾವಣೆ ತಡೆಗಟ್ಟಲಿಕ್ಕೆ ಭಾರತ ಕೈಗೊಂಡಂಥ ಕ್ರಮಗಳು ಅಂತ ನೀವು ನೋಡೋದಾದರೆ ಸೊ ಏನೇನು ಕ್ರಮಗಳನ್ನು ಕೈಗೊಂಡಿದೆ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಈ ಒಂದು ಡೇಟಾಗಳನ್ನು ಈ ಒಂದು ಪಾಯಿಂಟ್ಸ್ಗಳನ್ನು ನಿಮ್ಮ ಪ್ರಬಂಧದಲ್ಲಿ ತಪ್ಪದೆ ಹಾಕಬೇಕು ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಹವಾಮಾನ ಬದಲಾವಣೆ ಏನೋ ಆಗ್ತಾ ಇದೆ. ಓಕೆ, ಕ್ಲೈಮೇಟ್ ಚೇಂಜ್ ಏನೋ ಆಗ್ತಾ ಇದೆ. ಆದರೆ ಇದಕ್ಕೆ ಭಾರತದ ಪ್ರತಿಕ್ರಿಯೆ ಏನು? ಭಾರತದಲ್ಲಿ ಏನೇನೆಲ್ಲ ಕ್ರಮಗಳನ್ನು ಕೈಗೊಂಡಿದ್ದಾರೆ? ಫಾರ್ ಎಕ್ಸಾಂಪಲ್ 2070ರ ವೇಳೆಗೆ ಕಾರ್ಬನ್ ನ್ಯೂಟ್ರಲ್, ಕಾರ್ಬನ್ನ ಜೀರೋ ಮಾಡ್ತೀವಿ ಅಂತ ಹೇಳಿದ್ದು. ಕಾರ್ಬನ್ ಪ್ರೊಡಕ್ಷನ್ ಏನಾಗ್ತಿದೆಯೋ ಅದನ್ನು ಜೀರೋ ಮಾಡ್ತೀವಿ ಅಂತ ಹೇಳಿದ್ದು. ಓಕೆ, ಸೊ ಏನೇನೆಲ್ಲ ಪ್ರತಿಕ್ರಿಯೆಗಳು ಅಂದರೆ ಭಾರತದಲ್ಲಿ ಏನೇನು ಕ್ರಮಗಳನ್ನು ತೆಗೆದುಕೊಂಡಿದ್ದಾರೆ ಒಂದೊಂದಾಗಿ ನೋಡೋಣ. ಹವಾಮಾನ ಬದಲಾವಣೆಯ ರಾಷ್ಟ್ರೀಯ ಕ್ರಿಯಾ ಯೋಜನೆ, ಓಕೆ, ನ್ಯಾಷನಲ್ ಆ್ಯಕ್ಷನ್ ಪ್ಲ್ಯಾನ್ ಆನ್ ಕ್ಲೈಮೇಟ್ ಚೇಂಜ್.
ಅಂಡರ್ ದಿಸ್ ಪ್ರೋಗ್ರಾಮ್ ಇಂಡಿಯಾ ಮೇಡ್ 8 ಮಿಷನ್ಸ್. ಓಕೆ, ಈ ಒಂದು ಕ್ಲೈಮೇಟ್ ಚೇಂಜಿನ ಇಂಟೆನ್ಸಿಟಿನ ಕಡಿಮೆ ಮಾಡಲಿಕ್ಕೆ ಅಂತ ಭಾರತ 8 ಮಿಷನ್ಗಳನ್ನು ಲಾಂಚ್ ಮಾಡಿದೆ. ಓಕೆ, ಸೊ ಅದಕ್ಕೆ 2017ರವರೆಗೆ 8 ಪ್ರಮುಖ ರಾಷ್ಟ್ರೀಯ ಕಾರ್ಯಾಚರಣೆಗಳನ್ನು ಗುರುತಿಸಲಾಗಿದೆ. ಫಾರ್ ಎಕ್ಸಾಂಪಲ್ ನ್ಯಾಷನಲ್ ಸೋಲಾರ್ ಮಿಷನ್, ಓಕೆ, ಸೊ ಆ್ಯಂಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಆಗಿರ್ಬೋದು, ಹಿಮಾಲಯನ್ ಇಕೋಸಿಸ್ಟಮ್ ಪ್ರೊಡಕ್ಷನ್ ಆಗಿರ್ಬೋದು, ಓಕೆ, ಸೊ ಆ್ಯಂಡ್ ಗ್ರೀನ್ ಇಂಡಿಯಾ ಮಿಷನ್, ಗ್ರೀನ್ ಇಂಡಿಯಾ ಆಗಿರ್ಬೋದು, ಆ್ಯಂಡ್ ಸಸ್ಟೈನಬಲ್ ಅಗ್ರಿಕಲ್ಚರ್ ಆಗಿರ್ಬೋದು. ಸೊ ಇವೆಲ್ಲ ಭಾರತ ತೆಗೆದುಕೊಂಡಂಥ ಕ್ರಮಗಳು. 8 ಮಿಷನ್ಗಳನ್ನು ಮಾಡುವುದರ ಮೂಲಕ ಭಾರತದ ಮೇಲೆ ಈ ಹವಾಮಾನ ಬದಲಾವಣೆಯಿಂದ ಆಗುವಂತಹ ಕೆಟ್ಟ ಪರಿಣಾಮಗಳನ್ನು ಕಡಿಮೆ ಮಾಡಲು ಮತ್ತು ಆ ಪರಿಣಾಮಗಳಿಂದ ಹೊರಗೆ ಬರಲು ತೆಗೆದುಕೊಂಡಂಥ ಕ್ರಮಗಳು ಅಂತ ನೀವು ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ರಾಷ್ಟ್ರೀಯ ಶುದ್ಧ ಶಕ್ತಿ ನಿಧಿ ಅಂತ ಕೂಡ 2010ರಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ. ಇದರ ಮೂಲಕ ನ್ಯಾಷನಲ್ ಕ್ಲೀನ್ ಎನರ್ಜಿ ಫಂಡ್ ಅನ್ನು ರಚಿಸಿ ದೇಶದಲ್ಲಿ ಶುದ್ಧ ಎನರ್ಜಿಯನ್ನು, ಶುದ್ಧ ಶಕ್ತಿಯನ್ನು ಪ್ರೊಡಕ್ಷನ್ ಮಾಡಲಿಕ್ಕೆ, ಫಾರ್ ಎಕ್ಸಾಂಪಲ್ ಸೋಲಾರ್ ಎನರ್ಜಿ, ಓಕೆ, ಸೊ ಅದಕ್ಕೂ ಕೂಡ ಸಪ್ರೇಟಾಗಿ ಫಂಡನ್ನ ನೀಡ್ತಾ ಇರೋದನ್ನು ಕೂಡ ನೀವು ಬರಿಬೋದು. ಪ್ಯಾರಿಸ್ ಅಗ್ರಿಮೆಂಟ್, ಪ್ಯಾರಿಸ್ ಒಪ್ಪಂದಕ್ಕೆ ಭಾರತ ಸೈನ್ ಹಾಕಿದ್ದನ್ನು ಕೂಡ ನಾವು ಕಾಣ್ತೀವಿ. ಪ್ಯಾರಿಸ್ ಒಪ್ಪಂದದ ಅಡಿಯಲ್ಲಿ ಭಾರತವು 3 ಬದ್ಧತೆಯನ್ನು ಕೂಡ ಮಾಡಿದೆ. 2030ರ ವೇಳೆಗೆ GDPಯ ಹಸಿರು ಮನೆ ಅನಿಲ ಹೊರಸೂಸುವಿಕೆ ತೀವ್ರತೆಯು 2005ರ ಮಟ್ಟಕ್ಕಿಂತ 30-35% ಕಡಿಮೆ ಮಾಡ್ತಿವೆ ಅಂತ ಕೂಡ ಹೇಳಿದೆ ಫ್ರೆಂಡ್ಸ್. ಹಸಿರು ಮನೆ ಹೊರಸೂಸುವಿಕೆಯನ್ನು ಕಡಿಮೆ ಮಾಡ್ತಿದೆ ಅಂತ ನಾವು ಪ್ರಾಮಿಸ್ ಮಾಡಿದ್ದೀವಿ. ಇದರ ಜೊತೆಗೆ ಭಾರತದ ಶಕ್ತಿ ಸಾಮರ್ಥ್ಯ 40% ಟೋಟಲ್ ಎನರ್ಜಿ ಪ್ರೊಡಕ್ಷನ್ ಏನಿದೆ ಅದನ್ನು ಓವರಾಲ್ ಆಗಿ 40% ರಿನ್ಯೂವಬಲ್ ಎನರ್ಜಿ, ಓಕೆ, ಪಳುವಳಿಕೆ ಇಂಧನಗಳಿಂದನೇ ಬರುವ ಹಾಗೆ ಮಾಡ್ತೀವಿ. ಯಾಕಂದರೆ ಇದು ಎನ್ವೈರ್ಮೆಂಟಲ್, ವಾತಾವರಣ ಫ್ರೆಂಡ್ಲಿ ಆಗಿರ್ತದೆ. ಸೊ ಅದೇ ಸಮಯದಲ್ಲಿ ಭಾರತವು 2030ರ ವೇಳೆಗೆ ಹೆಚ್ಚುವರಿ ಅರಣ್ಯ ಮತ್ತು ಮರಗಳ ಹೊದಿಕೆಯ ಮೂಲಕ ಕೂಡ, ಅಂದರೆ ಫಾರೆಸ್ಟ್ನು ಕೂಡ ಇನ್ಕ್ರೀಸ್ ಮಾಡ್ತೀವಿ ಅಂತ ನಾವು ಪ್ರಾಮಿಸ್ ಮಾಡಿದ್ದೀವಿ ಫ್ರೆಂಡ್ಸ್. ನಿಮಗೆ ಗೊತ್ತಿರ್ಬೋದು, ಫಾರೆಸ್ಟ್ ಪ್ರೊಟೆಕ್ಷನ್ ಆ್ಯಕ್ಟ್ 1986 ಪ್ರಕಾರ, ಓಕೆ, ಸೊ ನಮ್ಮ ಫಾರೆಸ್ಟನ್ನು ಎಷ್ಟು ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿದ್ದೀವಿ, 33%ಗೆ ಫಾರೆಸ್ಟ್ನ ಇನ್ಕ್ರೀಸ್ ಮಾಡ್ತೀವಿ ಭಾರತದೊಳಗಿಂದು ಅಂತ ಹೇಳಿದ್ದೀವಿ. ಈಗ ಇರೋದು 21% ಇದೆ ಫ್ರೆಂಡ್ಸ್. ಓಕೆ, ಅಂದರೆ ಟೋಟಲ್ ಫಾರೆಸ್ಟ್ ಕವರೇಜ್ ಇರೋದು. ಆ್ಯಂಡ್ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸ್ ಅಂತ ಮಾಡಿ, ಓಕೆ, 2015ರೊಳಗೆ ಫ್ರಾನ್ಸ್ ಮತ್ತು ಭಾರತದ ನಡುವೆ ಈ ಇಂಟರ್ನ್ಯಾಷನಲ್ ಸೋಲಾರ್ ಅಲಯನ್ಸನ್ನು ಒಪ್ಕೊಳ್ಳಲಾಗಿದೆ. ಇವೆಲ್ಲ ಮೋಸ್ಟ್ 120 ಕಂಟ್ರೀಸ್, 119 ಆರ್ 121 ಕಂಟ್ರೀಸ್ ಏನಿದ್ದಾವೆ, ಸೊ ಇವೆಲ್ಲ ದೇಶಗಳು ಕೂಡ ಟ್ರಾಪಿಕಲ್ ದೇಶಗಳಾಗಿದ್ದಾವೆ. ಅಂದರೆ ವರ್ಷವಿಡೀ ಇಲ್ಲಿ ಸೂರ್ಯನ ಬೆಳಕನ್ನು ನಾವು ಕಾಣ್ತೀವಿ. ಓಕೆ, ಸೊ ಆ ಥರ ಒಂದು ಸೋಲಾರ್ ಅಲಯನ್ಸನ್ನು ಮಾಡಿದ್ದನ್ನು ಕಾಣ್ತೀವಿ ಫ್ರೆಂಡ್ಸ್. ಓಕೆ, ಭಾರತ ಮಾತ್ರ ಅಲ್ಲ, ವಿಶ್ವಕ್ಕೂ ಕೂಡ ಇದರ ಉಪಯೋಗ ಆಗಲಿ ಅಂತ ಪ್ಯಾರಿಸ್ನಲ್ಲಿ ನಡೆದಂಥ ಯುನೈಟೆಡ್ ನೇಷನ್ಸ್ ಕ್ಲೈಮೇಟ್ ಚೇಂಜ್ ಕಾನ್ಫರೆನ್ಸ್ನಲ್ಲಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಯಿತು. ಆ್ಯಂಡ್ ಅವಾಗಿನ ಪ್ರಧಾನ ಕಾರ್ಯದರ್ಶಿ, UN ಪ್ರಧಾನ ಕಾರ್ಯದರ್ಶಿ ಶ್ರೀ ಬಾನ್ ಕಿ ಮೂನ್ ಅವರ ಉಪಸ್ಥಿತಿಯಲ್ಲಿ ಇದನ್ನು ಪ್ರಾರಂಭಿಸಲಾಗಿದೆ ಫ್ರೆಂಡ್ಸ್. ನೆಕ್ಸ್ಟ್, ಭಾರತ್ ಸ್ಟೇಜ್, ಓಕೆ, BS4 BS5 ಅಂತ ಹೇಳಿಬಿಟ್ಟು ಇವತ್ತೇನು ವೆಹಿಕಲ್ ಬರ್ತಿದ್ದಾವೆ. ಓಕೆ, ಇವತ್ತು ನಿಮ್ಮ ಬೈಕ್ ನೋಡಿ, ಸೊ ಅದು BS5 BS6 ಬರ್ತಾ ಇದೆ. BS4 ಆದಮೇಲೆ 5ನ ಸ್ಕಿಪ್ ಮಾಡಿ ನಾವು 6ಗೆ ಜಾಯ್ನ್ ಆಗಿದ್ದೀವಿ. ಇವೆಲ್ಲ ನಿಮಗೆ ಪ್ರಿಲಿಮ್ಸಲ್ಲಿ ಬರುವಂಥ ಕ್ವಶನ್ಸ್ಗಳು ಫ್ರೆಂಡ್ಸ್. ಓಕೆ, ಸೆಕೆಂಡ್ ಪೇಪರಲ್ಲಿ ಬರುವಂಥ ಕ್ವಶನ್ಗಳು. ವಾಹನದಿಂದ ಹೊರಸೂಸುವ ವಾಯು ಮಾಲಿನ್ಯಕ್ಕೆ ಇವತ್ತು ನೋಡಿರಿ ನೀವು, ಗುಜರಿ ಪಾಲಿಸಿ, ನೂತನ ಗುಜರಿ ಪಾಲಿಸಿ ಅಂತ ಮಾಡಿದರೆ, ಹಳೆಯ ವೆಹಿಕಲ್ಗಳನ್ನು ಕೊಟ್ಟು ನೀವು ಹೊಸ ವೆಹಿಕಲ್ಗಳನ್ನು ಉಪಯೋಗ ಮಾಡ್ಬೋದು. ಓಕೆ, ಸೊ ಈ BS ವೆಹಿಕಲ್ಗಳು ನೀವು ನೋಡ್ರಿ, ಯಾವತ್ತು ಲೈಟ್ ಆಫೇ ಆಗೋದಿಲ್ಲ, ನೀವು ಲೈಟ್ನ ಬಟನ್ ಆನ್ ಮಾಡುವಂಥ ಅವಶ್ಯಕತೆನೇ ಇಲ್ಲ. ಇವತ್ತು ಬರ್ತಾ ಇರುವಂಥ ಸ್ಕೂಟಿ ಆಗಿರ್ಬೋದು, ಇವತ್ತು ಬರ್ತಾ ಇರುವಂಥ ಬುಲೆಟ್ಸ್ ಆಗಿರ್ಬೋದು, ಇವತ್ತು ಬರ್ತಾ ಇರುವಂಥ ಯಾವುದೇ ಬೈಕ್ ಆಗಿರ್ಬೋದು, ಅದು ಇದೇ ಥರನೇ ಡಿಸೈನ್ ಮಾಡಲಾಗಿರುತ್ತೆ ಫ್ರೆಂಡ್ಸ್. ಓಕೆ, ಸೊ 2000ದಿಂದ ಭಾರತ್ ಸ್ಟೇಜ್ 1 ಪ್ರಾರಂಭ. ನಾವು ಆಲ್ರೆಡಿ ಭಾರತ್ ಸ್ಟೇಜ್ 6ಗೂ ಕೂಡ ಎಂಟ್ರಿ ಆಗಿದ್ದೀವಿ. ಸೊ ಇದರ ಮೂಲಕ ಈ ವಾಹನಗಳಿಂದ ಹೊರಸೂಸುವಂಥ, ಓಕೆ, ಈ ಒಂದು ಹೊಗೆಯನ್ನು ಕಡಿಮೆ ಮಾಡ್ತೀವಿ ಅಂತ ಜಾಗತಿಕವಾಗಿ ನಾವು ಪ್ರಾಮಿಸ್ ಮಾಡಿದ್ದೀವಿ. ಬಟ್ ಇಲ್ಲಿ ಏನಾಗ್ತಾ ಇದೆ ಅಂದರೆ ಫ್ರೆಂಡ್ಸ್, ನೀವು ಇನ್ನೊಂದು ವಿಚಾರ ಮಾಡಬೇಕು. ಇವತ್ತು ಶಕ್ತಿ ಯೋಜನೆ ಅಂಡರು ಕರ್ನಾಟಕದಲ್ಲಿ ಅದೆಷ್ಟು ಹೊಸ ಬಸ್ಗಳನ್ನು ಪರ್ಚೇಸ್ ಮಾಡಿದ್ದಾರೆ. ಓಕೆ, ಸೊ ಮಹಿಳೆಯರಿಗೆ ಉಚಿತ ಬಸ್ಗಳನ್ನು ಕೂಡ ಕೊಡ್ತಿದ್ದಾರೆ. ಆದರೆ ಒಂದೇನು ಪ್ರಾಬ್ಲಮ್ ಗೊತ್ತಾ, ಸೊ ಇನ್ನೂ ಆದರೂ ಕೂಡ ಬಹಳಷ್ಟು ಹಳೆ ಬಸ್ಗಳನ್ನು ಸಿಟಿಯಲ್ಲಿ ಓಡಾಡಿಸಿದ್ದಾರೆ.
ಅದ್ರ ಹಿಂದ್ಗಡೆ ಏನಾದರೂ ಹೋದರೆ ನೀವು ಅವತ್ತಿನ ಇಡೀ ದಿನ ನೀವು ವರ್ಕೌಟ್ ಮಾಡಿದರೆ ಅಥವಾ ಎಕ್ಸಸೈಸ್ ಮಾಡಿ ಏನಾದರೂ ಎನರ್ಜಿ ಗಳಿಸಿದರೆ ಅದು ಎಲ್ಲ ಲಾಸ್ ಆಗ್ತಾಯಿದೆ. ಅಷ್ಟೊಂದು ಹೊಗೆ ಬಿಡುವಂಥ ವಾಹನಗಳು ಆವಾಗಿದ್ದಾವೆ ಫ್ರೆಂಡ್ಸ್. ಇವತ್ತು ನಿಜವಾಗ್ಲೂ ಫ್ರೀ ಬಸ್ ಟಿಕೆಟ್ ಕೊಡೋದಕ್ಕಿಂತಲೂ ಈ ವಾಹನಗಳನ್ನು ರಿಪ್ಲೇಸ್ ಮಾಡೋ ಅವಶ್ಯಕತೆ ಇದೆ. ಸೊ ಈ ವಾಹನಗಳ ಹೊಗೆಯಿಂದ ಚಿಕ್ಕ ಮಕ್ಕಳಿಂದ ಹಿಡಿದು ಓಲ್ಡ್ ಪೀಪಲ್, ಗಂಡು ಮಕ್ಕಳಿಗೆ, ಹೆಣ್ಣು ಮಕ್ಕಳಿಗೆ ಎಲ್ಲರಿಗೂ ಆರೋಗ್ಯ ಸಮಸ್ಯೆ ಆಗ್ತಾ ಇದೆ. ಬಟ್ ಸರ್ಕಾರ ಅದ್ರ ಬಗ್ಗೆ ವಿಚಾರ ಮಾಡ್ತಿಲ್ಲ. ಸೊ ರಾಜಕೀಯ ವ್ಯಕ್ತಿಗಳಿಗೆ ಜಸ್ಟ್ ವೋಟ್ ಬೇಕಾಗಿದ್ದಾವೆ. ಬಟ್ ಇದನ್ನು ಎಷ್ಟು ಜನ ಅರ್ಥ ಮಾಡ್ಕೋತಾರೋ ಬೇಗ ಅಷ್ಟು ಒಳ್ಳೆಯದು ಫ್ರೆಂಡ್ಸ್. ಸೊ ಹಾಗಾಗಿ ನೀವೆಲ್ಲನೂ ಇದ್ರ ಬಗ್ಗೆ ವಿಚಾರ ಮಾಡಿ. ನೆಕ್ಸ್ಟ್, ವಿಶ್ವ ಹವಾಮಾನ ಸಂಸ್ಥೆ, ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಸ್ವಲ್ಪ ಹೇಳ್ತೀನಿ ಫ್ರೆಂಡ್ಸ್. ವಿಶ್ವ ಹವಾಮಾನ ಸಂಸ್ಥೆ, ಬಿಕಾಸ್ ಹವಾಮಾನದ ಬಗ್ಗೆ ನಾವು ಓದ್ತಿರ್ಬೇಕಾದ್ರೆ ನಿಮಗೆ ಸೆಕೆಂಡ್ ಪೇಪರಲ್ಲಿ ಇದ್ರ ಮೇಲೆ ಕ್ವಶನ್ ಬರ್ಬೋದು. ಓಕೆ, ಇದು ಭೂ ವಾತಾವರಣದ ಸ್ಥಿತಿ ಮತ್ತು ನಡವಳಿಕೆ, ಸಾಗರಗಳೊಂದಿಗಿನ ಅದರ ಪರಸ್ಪರ ಕ್ರಿಯೆ, ಓಕೆ, ಸೊ ಉತ್ಪಾದಿಸುವ ಹವಾಮಾನ ಪರಿಣಾಮ ಏನು, ನೀರಿನ ಸಂಪನ್ಮೂಲ ಎಲ್ಲೆಲ್ಲಿದ್ದಾವೆ, ಸೊ ನೀರಿನ ತೊಂದರೆಗಳೆಲ್ಲೆಲ್ಲಿದ್ದಾವೆ, UN ವ್ಯವಸ್ಥೆ ಅಧಿಕೃತ ಒಂದು ಧ್ವನಿಯಾಗಿದೆ ಫ್ರೆಂಡ್ಸ್. ಯಾವುದಾದ್ರೂ ದೇಶಗಳಿಗೆ ಏನಾದರೂ ಈ ವಾತಾವರಣದ ಸಮಸ್ಯೆ ಆಗೋದಿದೆಯಾ, ಯಾವುದಾದ್ರೂ ಒಂದು ಐಲ್ಯಾಂಡ್, ಓಕೆ, ದ್ವೀಪ ರಾಷ್ಟ್ರ ಮುಳುಗೋದಿದೆಯಾ, ಯಾವುದಾದ್ರೂ ದ್ವೀಪಕ್ಕೆ ಏನಾದರೂ ಸಮಸ್ಯೆಗಳಿದಾವ, ಓಕೆ, ಆ ಎಲ್ಲ ಇನ್ಫಾರ್ಮೇಷನನ್ನು ಇದು ಜಗತ್ತಿನ ಕಮ್ಯುನಿಟಿಗೆ ನೀಡುವಂಥ ಒಂದು ಸಂಸ್ಥೆ ಆಗಿದೆ ಫ್ರೆಂಡ್ಸ್. ಇನ್ನು ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್, ಓಕೆ, ಇದ್ರ ಬಗ್ಗೆ ಕೂಡ ನಾನು ನಿಮಗೆ ಸಂಕ್ಷಿಪ್ತ ವಿವರಣೆ ಕೊಡ್ತೀನಿ. ನೀವು ಎಸ್ಸೆದಲ್ಲಿ ಇವ್ರನ್ನೆಲ್ಲನೂ ಬರೀರಿ ಫ್ರೆಂಡ್ಸ್. ಒಂದೊಂದು ಲೈನಲ್ಲಾದರೂ ಬರೀಲೇಬೇಕು. ಭಾರತದ ಹವಾಮಾನ ಇಲಾಖೆ ಸೊ ತೆಗೆದುಕೊಂಡಂಥ ಕ್ರಮಗಳೊಳಗೆ ಹವಾಮಾನ ಇಲಾಖೆ ಪ್ರಾರಂಭಿಸಿದ್ದೇ ಒಂದು ಕ್ರಮ ಆಗಿದೆ. 1875 ಪ್ರಾರಂಭಿಸಲಾಗಿದೆ. ಮೋಸ್ಟ್ ಓಕೆ ಕ್ರೆಡಿಬಿಲಿಟಿ ಇಲ್ಲದೆ ಇರುವಂಥ ಒಂದು ಸಂಸ್ಥೆ ಅಂದರೆ ಭಾರತದೊಳಗೆ ಕ್ರೆಡಿಬಿಲಿಟಿ ಇಲ್ಲದೆ ಇರುವಂಥ ಒಂದು ಸಂಸ್ಥೆ ಕರ್ನಾಟಕದೊಳಗೆ ಅಂದರೆ ಒಂದು KPSC. ಇವರು ಯಾವಾಗ ಎಕ್ಸಾಮ್ ಮಾಡ್ತಾರೋ, ಯಾವಾಗ ಕ್ಯಾನ್ಸಲ್ ಮಾಡ್ತಾರೋ, ಯಾವಾಗ ಏನು ಕರಪ್ಷನ್ ಮಾಡ್ತಾರೋ, ಯಾವಾಗ ಏನು ಲಿಸ್ಟ್ ಕ್ಯಾನ್ಸಲ್ ಮಾಡ್ತಾರೋ ಗೊತ್ತಿಲ್ಲ. ಇನ್ನೊಂದು IMD, ಓಕೆ, ಇಂಡಿಯನ್ ಮೆಟ್ರಲಾಜಿಕಲ್ ಡಿಪಾರ್ಟ್ಮೆಂಟ್. ಯಾಕೆ ಇದನ್ನು ಹೇಳ್ತಿದ್ದೀನಿ ಅಂದರೆ ಇವರು ಇವತ್ತು ಮಳೆ ಬರೋದಿಲ್ಲ ಅಂತ ಹೇಳಿರ್ತಾರೆ, ಅವತ್ತು ಮಳೆ ಬರುತ್ತೆ. ಇವತ್ತು ಪೂರ್ತಿ ಸನ್ಶೈನ್ ಅಂತ ಹೇಳಿರ್ತಾರೆ, ಅವತ್ತು ಮಳೆ ಬರುತ್ತೆ. ಓಕೆ, ಸೊ ಹೀಗೆ ಒಂದು ವೆದರ್ನ ಪ್ರೆಡಿಕ್ಟ್ ಮಾಡೋದು ಕಷ್ಟ ಗೈಸ್. ಅದರೊಳಗೂ ಭಾರತದ ವೆದರ್ನ ಪ್ರೆಡಿಕ್ಟ್ ಮಾಡೋದು ತುಂಬ ಕಷ್ಟ. ಯಾಕಂದರೆ ಭಾರತದ ಲೊಕೇಶನ್, ವರ್ಲ್ಡ್ ಮ್ಯಾಪಲ್ಲಿ ಭಾರತದ ಲೊಕೇಶನ್ ಹಂಗಿದೆ. ಓಕೆ, ಸೊ ಆದ್ದರಿಂದ ಈ ಒಂದು ಅನ್ಪ್ರೆಡಿಕ್ಟೇಬಲ್ ಸಂಸ್ಥೆ ಆಗಿದೆ ಫ್ರೆಂಡ್ಸ್. ಓಕೆ, ಭಾರತ ಸರ್ಕಾರದ ಭೂ ವಿಜ್ಞಾನ ಸಚಿವಾಲಯದ ಅಡಿಯಲ್ಲಿ ಇದು ಬರುತ್ತೆ. ಇದನ್ನು ಕ್ವಶನ್ ಕೇಳಿದ್ದಾರೆ. IMD ಯಾವ ಒಂದು ಮಿನಿಸ್ಟ್ರಿ ಅಂಡರ್ ಬರುತ್ತೆ ಅಂತ, ಮಿನಿಸ್ಟ್ರಿ ಆಫ್ ಅರ್ತ್ ಸೈನ್ಸ್ ಅಡಿಯಲ್ಲಿ ಬರ್ತದೆ ಫ್ರೆಂಡ್ಸ್. ಓಕೆ, ಭೂ ವಿಜ್ಞಾನ ಸಚಿವಾಲಯ. ನೆಕ್ಸ್ಟ್, ಇದು ಹವಾಮಾನ ಅವಲೋಕನಗಳನ್ನು ಹೇಳ್ತದೆ. ಸೊ ಹವಾಮಾನ ಮುನ್ಸೂಚನೆಯನ್ನು ಕೊಡ್ತದೆ. ಓಕೆ, ಭೂಕಂಪ ಶಾಸ್ತ್ರದ ಪ್ರಮುಖ ಸಂಸ್ಥೆ ಕೂಡ ಆಗಿದೆ. ಎಲ್ಲಾದರೂ ಭೂಕಂಪ ಆಗ್ತವೆ ಅದನ್ನು ಹೇಳ್ತದೆ. ವಿಶ್ವ ಹವಾಮಾನ ಸಂಸ್ಥೆ 6 ಪ್ರಾದೇಶಿಕ ವಿಶೇಷ ಹವಾಮಾನ ಕೇಂದ್ರಗಳಲ್ಲಿ ಅದು IMD ಕೂಡ ಒಂದಾಗಿದೆ ಫ್ರೆಂಡ್ಸ್. ಓಕೆ, ಈ ಸಂಸ್ಥೆಗಳ ಬಗ್ಗೆನೂ ಕೂಡ ನಿಮಗೆ ಗೊತ್ತಿರಬೇಕು. ಸೊ ಅದಕ್ಕೆ ಹೇಳಿದ್ದೀನಿ. ಇನ್ನು ಪರಿಹಾರಗಳೇನು ನೋಡಿ. ಎಂಟೈರ್ ಕ್ಲೈಮೇಟ್ ಚೇಂಜ್ ಇಶ್ಯೂಗೆ ನಾನು 3-4 ಡೈಮೆನ್ಷನಲ್ಲಿ ಕವರ್ ಮಾಡಿದ್ದೀನಿ. ನನಗೆ ಗೊತ್ತಿದೆ ಇಟ್ ಈಸ್ ಗೋಯಿಂಗ್ ಟು ಬಿ ಲಾಂಗ್ ವಿಡಿಯೋ, ಇದು ತುಂಬ ದೊಡ್ಡದಾಗುತ್ತೆ ಅಂತ. ಬಟ್ ಇಟ್ ರಿಯಲಿ ಡಸಂಟ್ ಮ್ಯಾಟರ್ ಫಾರ್ ಮೀ ಫ್ರೆಂಡ್ಸ್. ಎದಕ್ಕಂದರೆ ಒಂದು ಬಾರಿ ನೀವು ಇದ್ರ ಬಗ್ಗೆ ಎಲ್ಲ ಪಾಯಿಂಟ್ಸ್ಗಳನ್ನು ಕಲೆ ಹಾಕಿಬಿಟ್ರೆ ವಾಪಸ್ ನೀವು ಬೇರೆ ಕಡೆ ಎಲ್ಲೂ ಬೇರೆ ಬೇರೆ ವಿಡಿಯೋ ನೋಡುವಂಥ ಅವಶ್ಯಕತೆನೇ ಬೀಳೋದಿಲ್ಲ. ಓಕೆ, ಟ್ರಸ್ಟ್ ಮೀ ಆ್ಯಂಡ್ ಮೇಕ್ ವೆರಿ ಗುಡ್ ಪಾಯಿಂಟ್ಸ್ ಔಟ್ ಆಫ್ ದಿಸ್ ಎಸ್ಸೆ. ಓಕೆ, ಸೊ ಏನೇನು ಪರಿಹಾರಗಳಿದ್ದಾವೆ? ನಗರಗಳಿಗೆ ಹವಾಮಾನ ಸ್ಥಿತಿಸ್ಥಾಪಕತ್ವ ಮೂಲಸೌಕರ್ಯಗಳನ್ನು ನೀಡಬೇಕು. ಇವತ್ತು ನೀವು ನೋಡಿರಿ ಫ್ರೆಂಡ್ಸ್, ಡೆಲ್ಲಿ ಈ ಸಫರಿಂಗ್ ಬಿಕಾಸ್ ಆಫ್ ದಿಸ್ ಕ್ಲೈಮೇಟ್ ಚೇಂಜ್. ಓಕೆ, ಡೆಲ್ಲಿ ಒಳಗೆ ಯಾವಾಗ ವಿಂಟರ್ ಬರುತ್ತೆ ಅವಾಗ ಅಡ್ಡಾಡದೇ ಇರುವಂಥ ಪರಿಸ್ಥಿತಿ ಬಂದಿದೆ. ಅತಿ ಹೆಚ್ಚು ಅಸ್ತಮಾ ಪೇಷಂಟ್ಗಳು ಭಾರತದೊಳಗಿದ್ದಾರೆ. ಅತಿ ಹೆಚ್ಚು ಈ ಡಯಾಬಿಟಿಕ್ ಪೇಷಂಟ್ಗಳು ಇದ್ದಾರೆ. ಪ್ರವಾಹ ನಿರೋಧಕ ಮೂಲಸೌಕರ್ಯಗಳು, ಫಾರ್ ಎಕ್ಸಾಂಪಲ್ ಅಲ್ಲಲ್ಲಿ ಏರ್ ಫಿಲ್ಟರ್ಸ್ಗಳನ್ನು ಅಳವಡಿಕೆ ಮಾಡೋದು ಡೆಲ್ಲಿ ಒಳಗೆ ಮಾಡ್ತಾರೆ. ಓಕೆ, ಸೊ ಗಾಳಿಯಲ್ಲಿರುವಂಥ ಒಂದು ಕಲಬೆರಕೆ ವಸ್ತುಗಳನ್ನು ಇವು ಹೀರ್ಕೋತವೆ. ಸೊ ಅಂಥವುಗಳನ್ನು ಅಳವಡಿಕೆ ಮಾಡೋದು, ಅದರೊಳಗೂ ನಗರ ಪ್ರದೇಶದಲ್ಲಿ. ಯಾಕಂದರೆ ನಗರ ಪ್ರದೇಶದಲ್ಲಿನೇ ಅತಿ ಹೆಚ್ಚು ವೆಹಿಕಲ್ಸ್ಗಳನ್ನು ಉಪಯೋಗ ಮಾಡ್ತಾರೆ. ನಗರ ಪ್ರದೇಶಗಳಲ್ಲೇ ಇವತ್ತು ಅತಿ ಹೆಚ್ಚು ಇವನ್ ತಲಾ ಆದಾಯ ಕೂಡ ನಗರ ಪ್ರದೇಶದ ಜನರೇ ಹೊಂದಿರೋದ್ರಿಂದ ನಗರ ಪ್ರದೇಶದಲ್ಲಿ ಈ ವೆಹಿಕಲ್ಸ್ಗಳನ್ನು ಉಪಯೋಗ ಮಾಡೋದು ಸರ್ವೇ ಸಾಮಾನ್ಯವಾಗಿದೆ. ಆಮೇಲೆ ಪ್ರಮುಖ ತಂತ್ರಗಳಲ್ಲಿ ಸರಿಯಾದ ನಗರ ವಿನ್ಯಾಸ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ಇವತ್ತು ನಾವು ಸಿಟಿ ಪ್ಲ್ಯಾನಿಂಗ್ಗೆ ಇಂಪಾರ್ಟೆನ್ಸೇ ಕೊಡ್ತಾ ಇಲ್ಲ. ಎಲ್ಲಿ ಬೇಕಾದಲ್ಲಿ ಅಲ್ಲಿ ಸ್ಲಮ್ ಏರಿಯಾಗಳು ಬೆಳೀತಿದ್ದಾವೆ, ಹೆಂಗೆ ಬೇಕಾದಂಗೆ ಸಿಟಿ ಡೆವಲಪ್ಮೆಂಟ್ ಆಗ್ತಾ ಇದೆ. ರಿಯಲ್ ಎಸ್ಟೇಟ್ಗೆ ಇವತ್ತು ಸರ್ಕಾರ ಹೆಚ್ಚಿಗೆ ಟ್ಯಾಕ್ಸ್ ಬರ್ತದೆ ಅಂತ ಹೇಳ್ಬಿಟ್ಟು ರೂಲ್ಸು ರೆಗ್ಯುಲೇಷನ್ನ ಇನಿಷಿಯಲಿ ಇಂಟ್ರೊಡ್ಯೂಸೇ ಮಾಡೋದಿಲ್ಲ. ಆಮೇಲೆ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಮಾಡಿದ್ಮೇಲೆ ಕೆಡವಲಿಕ್ಕೆ ನಿಂದಿರ್ತಾರೆ. ಓಕೆ, ಆಮೇಲೆ ಸಮರ್ಥ ಒಳಚರಂಡಿ ವ್ಯವಸ್ಥೆಗಳು.
ಸೊ ಅದರೊಳಗೂ ಒಳಚರಂಡಿ ವ್ಯವಸ್ಥೆ ಅಂತ ಅಂದಾಗ ನೋಡಿ, ಧಾರವಾಡದ್ದೇ ನಾನು ಒಂದು ಎಕ್ಸಾಂಪಲ್ ಕೊಡ್ತೀನಿ ಫ್ರೆಂಡ್ಸ್. ಸೊ ಇದನ್ನು ಡೆಫಿನೆಟ್ಲಿ ಶಿಕ್ಷಣದ ಕಾಶಿ ಅಂತಾರೆ. ಓಕೆ, ಶಿಕ್ಷಿತರು ಜಾಸ್ತಿ ಇದ್ದಾರೆ, ಎಲ್ಲ ಇದ್ದಾವೆ. ಬಟ್ ಎಲ್ಲಿ ನೋಡಿದ್ರು ಅಲ್ಲಿ ಓಪನ್ ಡ್ರೈನೇಜ್ ಇದ್ದಾವೆ ಗೈಸ್. ಅತಿ ಹೆಚ್ಚು ಸೊಳ್ಳೆಗಳಿರುವಂಥ ಊರು ಅಂದರೆ ಡೆಫಿನೆಟ್ಲಿ ಧಾರವಾಡ ಕೂಡ. ಬಿಕಾಸ್ ಇವನ್ ಗಿಡಗಳು ಜಾಸ್ತಿ ಇರೋದು ಅದಕ್ಕೆ ಕಾರಣ ಆಗಿರುತ್ತೆ. ಓಕೆ, ಇವನ್ ಈ ಸ್ಟಡಿ ಹಾಲ್ಗಳಲ್ಲಿ ಸ್ಟೂಡೆಂಟ್ಸ್ ಓದಕ್ಕೆ ಕೂತಾಗ ಭಾಳ ಸರ್ತಿ ಕಂಪ್ಲೇಂಟ್ ಮಾಡ್ತಾರೆ, ಸರ್ ಸೊಳ್ಳೆಗಳು ಭಾಳ ಬರ್ತವೆ ಅಂತ ಹೇಳ್ಬಿಟ್ಟು. ಬಟ್ ಎಲ್ಲಿ ಬೇಕಾದಲ್ಲಿ ಓಪನ್ ಡ್ರೈನೇಜ್ ಇದ್ದಾಗ ಆಮೇಲೆ ಸಿಕ್ಕಾಪಟ್ಟೆ ಗಿಡ ಎದ್ದು ಆ ಎಲೆಗಳೆಲ್ಲ ಉದುರೋದ್ರಿಂದ ಸೊ ಸೊಳ್ಳೆಗಳಿದ್ದಾವೆ. ಬಟ್ ಓಪನ್ ಡ್ರೈನೇಜ್ಗೆ ಏನಾದರೂ ವ್ಯವಸ್ಥೆನ ಮಾಡಬೇಕು. ಒಳಚರಂಡಿ ವ್ಯವಸ್ಥೆ, ಇಂಡಸ್ ವ್ಯಾಲಿ ಸಿವಿಲೈಸೇಷನ್ ಓದ್ತೀವಿ. ಓಕೆ, ಸಿಂಧೂ ಬಯಲಿನ ನಾಗರಿಕತೆ ವ್ಯವಸ್ಥೆಯಲ್ಲಿ ಒಳಚರಂಡಿ ವ್ಯವಸ್ಥೆ ಇತ್ತು ಅಂತ ಓದಿದ್ದೀವಿ. ಬಟ್ ಇವತ್ತು ಕೂಡ 78 ವರ್ಷ ಆಯಿತು, ಬಹಳಷ್ಟು ನಗರಗಳಲ್ಲಿ ಒಳಚರಂಡಿ ವ್ಯವಸ್ಥೆ ಇಲ್ಲ. ಇದಕ್ಕೆ ಐ ಡೋಂಟ್ ಬ್ಲೇಮ್ ಓನ್ಲಿ ಗೌರ್ಮೆಂಟ್ ಫ್ರೆಂಡ್ಸ್. ಎದಕ್ಕಂದರೆ ಓನ್ಲಿ 2% ಪೀಪಲ್ ಮಾತ್ರ ಈ ದೇಶದೊಳಗೆ ಟ್ಯಾಕ್ಸ್ನ ಕಟ್ತಾರೆ. ಸರ್ಕಾರದ ಹತ್ರ ಜಾಸ್ತಿ ಜನ ಟ್ಯಾಕ್ಸ್ ಕಟ್ಟಿದರೆ ಡೆಫಿನೆಟ್ಲಿ ಈ ವ್ಯವಸ್ಥೆನ ಏನು ಇಂಪ್ರೂವ್ ಮಾಡ್ಬೋದು. ಆಮೇಲೆ ನೀವು ನನಗೆ ಹೇಳಿ, ಪ್ರೀಬೀಸ್ ಈ ಉಚಿತ ಕೊಡುಗೆಗಳನ್ನು ಏನು ಕೊಡ್ತಿದ್ದಾರೆ, ಆ ಉಚಿತ ಕೊಡುಗೆಗಳ ಅವಶ್ಯಕತೆ ಇದೆಯಾ? ಹಾಂ, ನಾನು ಇವನ್ ಉಚಿತ ಕೊಡುಗೆಗಳ ಮೇಲೂ ಪ್ರಬಂಧವನ್ನು ಮಾಡಬೇಕು ಅಂತ ನನಗನ್ಸುತ್ತೆ ಗೈಸ್. ಓಕೆ, ಸೊ ಮಾಡಬೇಕು ಅಂತ ರೆಡಿ ಮಾಡಿದೆ, ಬಟ್ ಆಮೇಲೆ ಕ್ಯಾನ್ಸಲ್ ಮಾಡಿದ್ದೀನಿ, ಅಂದರೆ ಮಾಡೋಕ್ಕೆ ಟೈಮ್ ಸಿಕ್ಕಿಲ್ಲ ನನಗೆ. ನಿಮಗೇನು ಅನಿಸುತ್ತೆ, ಉಚಿತ ಕೊಡುಗೆಗಳನ್ನು ಕೊಡೋದು ಒಳ್ಳೆಯದೋ ಕೆಟ್ಟದೋ? ಓಕೆ, ಸೊ ಅದರ ಮೇಲೆ ಪ್ರಬಂಧ ಬೇಕಾ ನಿಮಗೆ? ಪಾಸಿಟಿವ್ಸ್ ಆ್ಯಂಡ್ ನೆಗೆಟಿವ್ಸ್, ಪ್ರೀಬೀಸ್ ಕೊಡೋದ್ರಿಂದ ಆಗುವಂಥ ಅನುಕೂಲಗಳು ಅನಾನುಕೂಲಗಳು ಕಮೆಂಟ್ ಬಾಕ್ಸಲ್ಲಿ ಹೇಳಿ, ಅದರ ಮೇಲೆ ನಾನು ಪ್ರಿಪೇರ್ ಮಾಡ್ತೀನಿ ಫ್ರೆಂಡ್ಸ್. ಓಕೆ, ಮಾಡ್ತೀನಿ ನಿಮಗೆ. ಸೊ ಪ್ರವಾಹ ನಿರೋಧಕ ಒಂದು ನಗರಗಳನ್ನು ಮಾಡಬೇಕು. ಇವತ್ತು ಬೆಂಗಳೂರು ಅಂತ ಸಿಟಿಗಳಲ್ಲಿ ನೋಡಿ, ಎಲ್ಲಿ ನೋಡಿದರೆ ಅಲ್ಲಿ ಚರಂಡಿ ಇದ್ದಾವೆ, ಎಲ್ಲಿ ನೋಡಿದರೆ ಅಲ್ಲಿ ಮಳೆ ಆದರೆ ನೀರು ನುಗ್ತವೆ. ಒಂದು ಮಳೆ ಆಗದೆ ಇರುವಾಗ ನೀರಿನ ಸಮಸ್ಯೆ ಆಗುತ್ತೆ, ಮಳೆ ಆದಾಗ ಫ್ಲಡ್ ಆಗುತ್ತೆ. ಬೆಂಗಳೂರಿನ ಸಮಸ್ಯೆ ಫ್ರೆಂಡ್ಸ್. ಓಕೆ, ಇನ್ನು ಇಂಗಾಲದ ಹೊರಸೂಸುವಿಕೆಯನ್ನು ಕಡಿಮೆ ಮಾಡೋದು, ಇದು ಬರೀ ಸರ್ಕಾರ ಮಾಡುತ್ತೆ, ಆಮೇಲೆ ಬರೀ ಫಾರ್ಮರ್ಸ್ ಮಾಡಬೇಕು, ಆಮೇಲೆ ವರ್ಲ್ಡ್ ಗೌರ್ಮೆಂಟ್ ಮಾಡಬೇಕು ಅಂದರೆ ಆಗೋದಿಲ್ಲ. ಸಮರ್ಥ ತ್ಯಾಜ್ಯ ನಿರ್ವಹಣಾ ವ್ಯವಸ್ಥೆಯನ್ನು ಮಾಡಬೇಕು. ಇಂಧನದ ಮೂಲಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು. ಪ್ರತಿಯೊಬ್ಬ ಸಿಟಿಜನ್ ರೆಸ್ಪಾನ್ಸಿಬಿಲಿಟಿ ಅವರು ಫುಲ್ಫಿಲ್ ಮಾಡಿದಾಗ ಮಾತ್ರ ಇಂಥ ಸಮಸ್ಯೆಗಳಿಗೆ ನಾವು ಏನಾದರೂ ಸೊಲ್ಯೂಷನ್ನ ತರ್ಬೋದು ಫ್ರೆಂಡ್ಸ್. ಇನ್ನು ಹಿಮಾಲಯಾಸ್ ಆರ್ ಪ್ರೀಸಿಯಸ್ ಗಿಫ್ಟ್ ಫಾರ್ ಅವರ್ ಹ್ಯೂಮನ್ ಕೈಂಡ್ ಗೈಸ್. ಓಕೆ, ಹಿಮಾಲಯ ನದಿಗಳ ಉಗಮ ಸ್ಥಾನ ಆಗಿದೆ, ಹಿಮಾಲಯ ಬೆಟ್ಟ ಗುಡ್ಡಗಳ ಸ್ಥಾನವಾಗಿದೆ. ಆ್ಯಂಡ್ ಹಿಮಾಲಯಗಳಿರೋದ್ರಿಂದನೇ ನಾವೆಲ್ಲ ಆರಾಮಾಗಿ ಬ್ರೀತ್ ಮಾಡ್ತಿದ್ವಿ. ಹಿಮಾಲಯಗಳಿರೋದ್ರಿಂದ ನಮ್ಮ ದೇಶಕ್ಕೆ ಸೆಕ್ಯೂರಿಟಿ ಸಿಗ್ತಾ ಇದೆ. ಹಿಮಾಲಯಗಳಿರೋದ್ರಿಂದನೇ ನಮ್ಮ ದೇಶದಲ್ಲಿ ಎನ್ವೈರ್ಮೆಂಟಲ್ ಬ್ಯಾಲೆನ್ಸ್ ಆಗ್ತಾ ಇದೆ. ಓಕೆ, ಇವುಗಳನ್ನು ಪ್ರೊಟೆಕ್ಟ್ ಮಾಡುವಂಥ ಒಂದು ರೆಸ್ಪಾನ್ಸಿಬಿಲಿಟಿ ನಮ್ಮ ಮೇಲೆ ಇದೆ ವಿಶ್ವಾಸಾರ್ಹವಾಗಿ. ಆಮೇಲೆ ಡೆಫಿನೆಟ್ಲಿ ಇವತ್ತಿನ ಆಧುನೀಕರಣದಲ್ಲಿ ಇವುಗಳನ್ನು ನಾವು ಪ್ರೊಟೆಕ್ಟ್ ಮಾಡೋದು ಒಂದು ಚಾಲೆಂಜ್ ಆಗಿದೆ. ಬಟ್ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಕಟ್ಟುನಿಟ್ಟಾದ ಒಂದು ಭೂ ಬಳಕೆಯ ನಿಯಮಗಳನ್ನು ಜಾರಿಗೆ ತರಬೇಕು. ಇಲ್ಲ ಅಂದರೆ ವಯನಾಡ್ನಲ್ಲಿ ಏನಾಯಿತು ಅದು ಹಿಮಾಲಯದೊಳಗೂ ಆಗುತ್ತೆ, ಈವನ್ ಗೋವಾದೊಳಗೂ ಕೂಡ ಈ ಥರ ಆಗುವಂಥ ಚಾನ್ಸಸ್ ಇದೆ ಫ್ರೆಂಡ್ಸ್. ಮನುಷ್ಯರು ಹೆಂಗಾಗ್ಬಿಟ್ಟಿದ್ದಾರೆ ಅಂದರೆ, ಎಲ್ಲೇ ಯಾವುದೇ ಪ್ಲೇಸಿಗೆ ಹೋದರೆ ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ, ಅಲ್ಲಿರುವಂಥ ಎನಿಮಲ್ಗಳ ಬಗ್ಗೆ ವಿಚಾರ ಮಾಡೋದಿಲ್ಲ. ತಮಗೆ ಹೆಂಗೆ ಬೇಕೋ ಆ ಥರ ಇದ್ದು ಬಂದುಬಿಡ್ತಾರೆ. ಆಮೇಲೆ ಯಾರಿಗೆ ತೊಂದರೆ ಆಗುತ್ತೆ, ಮುಂಬರುವವರಿಗೆ ಅಲ್ಲಿ ತೊಂದರೆ ಆಗುತ್ತೆ ಅಂತಲೂ ವಿಚಾರ ಮಾಡೋದಿಲ್ಲ. ಓಕೆ, ಸೊ ಹಿಮಾಲಯದಲ್ಲಿ ಇನ್ನೂ ಅಷ್ಟು ಪೊಲ್ಯೂಷನ್ ಆಗಿಲ್ಲ ಫ್ರೆಂಡ್ಸ್. ಎದಕ್ಕಂದರೆ ಸೊ ಅಲ್ಲಿ ಭಾಳ ಜನ ಹೋಗಲಿಕ್ಕೆ ಮನಸ್ಸು ಮಾಡೋದಿಲ್ಲ, ಎಲ್ಲರೂ ಇಲ್ಲೇ ಹಳ್ಳಿ ಮತ್ತು ಸಿಟಿಗಳಲ್ಲಿ ಒದ್ದಾಡೋದ್ರಿಂದ. ಸೊ ಹಿಮಾಲಯದ ಮೋಸ್ಟ್ ಆಫ್ ದಿ ಈ ಲೇಕ್ಸ್ಗಳೇನಿದೆ, ಪೋಂಗ್ಯಾಂಗ್ ಲೇಕ್ ಮೋಸ್ಟ್ ಕ್ಲೀನ್ ಲೇಕ್ ಆಗಿದೆ ಫ್ರೆಂಡ್ಸ್. ಓಕೆ, ಸೊ ಆ ಒಂದು ವಾಟರ್ ಪೂಲ್ ಕ್ಲೀನ್ ಇದೆ, ಯಾಕಂದರೆ ಅಲ್ಲಿ ಪ್ಲಾಸ್ಟಿಕ್ ಒಯ್ದಿಲ್ಲ ಯಾರು. ಓಕೆ, ಸೊ ಆಮೇಲೆ ಟ್ರೈಬಲ್ ಪೀಪಲ್ ಎಲ್ಲ ಈ ಗಲೀಜು ಮಾಡೋದಿಲ್ಲ. ಓಕೆ, ಅವರು ಪ್ಲಾಸ್ಟಿಕ್ ಎಲ್ಲ ಬಳಸೋದಿಲ್ಲ, ಅಷ್ಟೊಂದು ಅವರಿಗೆ ಗೊತ್ತಿಲ್ಲ. ಓಕೆ, ಆಮೇಲೆ ಗ್ರೀನ್ ಪರ್ಯಾಯ ವ್ಯವಸ್ಥೆಯನ್ನು ಮಾಡಬೇಕು, ಪಳುವಳಿಕೆ ಇಂಧನಗಳನ್ನು ಜಾಸ್ತಿ ಬಳಸಬೇಕು. ಓಕೆ, ಗ್ರೀನ್ ಎನರ್ಜಿ ಬಳಕೆಯಿಂದ ಮಾತ್ರ ನಾವು ಇದರಿಂದ ಹೊರಗೆ ಬರ್ಬೋದು. ಆಮೇಲೆ ಮಹತ್ವಾಕಾಂಕ್ಷಿ ಹವಾಮಾನದ ಒಂದು ಗುರಿಗಳನ್ನು ನಾವು ಹೊಂದಬೇಕು. ಫಾರ್ ಎಕ್ಸಾಂಪಲ್ 17 ಸಸ್ಟೈನೇಬಲ್ ಗೋಲ್. ಓಕೆ, ಅದರೊಳಗೆ ಪರಿಸರ ವ್ಯವಸ್ಥೆಯನ್ನು ಕೂಡ ಕಾಪಾಡುವುದು ಒಂದು ಗುರಿಯಾಗಿದೆ. ಸೊ ಈ ಥರ ಮಾಡಿದಾಗ ಆರ್ಥಿಕತೆ ಕೂಡ ಒಂದು ಇಂಪ್ರೂವ್ಮೆಂಟ್ ಆಗುವಂಥ ಚಾನ್ಸಸ್ ಇದೆ. ಓಕೆ, ಸೊ ಹವಾಮಾನ, ಕಾಡುಗಳನ್ನು ರಕ್ಷಿಸುವುದು. ಓಕೆ, ಸ್ಮಾರ್ಟ್ ಕೃಷಿಯನ್ನು ಉತ್ತೇಜನ ಮಾಡೋದು. ಓಕೆ, ಸೊ ಅದು ಆದಮೇಲೆ ಪೆಟ್ರೋಕೆಮಿಕಲ್ ನಿರ್ಮಾಣಗಳನ್ನು ನಿಲ್ಲಿಸುವುದು. ಓಕೆ, ಅಥವಾ ಪೆಟ್ರೋಲ್ ಮತ್ತು ಡೀಸೆಲ್ಗಳನ್ನ ಹೆಚ್ಚು ಬಳಕೆಯನ್ನು ಕಡಿಮೆ ಮಾಡೋದಾಗಿರ್ಬೋದು. ಓಕೆ, ಆಮೇಲೆ ಮುಂಚಿನ ಎಚ್ಚರಿಕೆ ವ್ಯವಸ್ಥೆಯನ್ನು ಬಲಪಡಿಸುವುದು. ನೋಡಿ, ಏನಾದರೂ ಆದಮೇಲೆ ಅಳೋಕ್ಕಿಂತ ಮುಂಚಿತವಾಗಿ ಅವುಗಳನ್ನು ನಾವು ಈ ಮೂಲ ಸೌಕರ್ಯಗಳನ್ನು ವಿನ್ಯಾಸ ಮಾಡೋದಾಗಿರ್ಬೋದು. ದುರಂತಗಳ ಪರಿಣಾಮಗಳನ್ನು ಮೊದಲೇ ಜನರಿಗೆ ಹೇಳೋದಾಗಿರ್ಬೋದು. ಸುರಕ್ಷತೆ ಮೊದಲ ಒಂದು ಇಂಪಾರ್ಟೆಂಟ್ ತತ್ವವನ್ನು ಎಲ್ಲರೂ ಪಾಲನೆ ಮಾಡಲೇಬೇಕು ಅಂತ ಅವೇರ್ನೆಸ್ ಮೂಡಿಸೋದಾಗಿರ್ಬೋದು.
ಸೊ ಈ ಥರ ಮಾಡೋದ್ರಿಂದ ಈ ಗ್ಲೋಬಲ್ ವಾರ್ಮಿಂಗ್ ಕ್ಲೈಮೇಟ್ ಚೇಂಜ್ ಏನು ಇಫೆಕ್ಟ್ ಇದೆ ಅದನ್ನು ನಾವು ತಡಿಬೋದು ಫ್ರೆಂಡ್ಸ್. ಮುಂಬರುವ ವಿಪರೀತ ಹವಾಮಾನ ಘಟನೆ ಬಗ್ಗೆ ಸಮುದಾಯಗಳಲ್ಲಿ ಸರಿಯಾದ ರೀತಿಯಲ್ಲಿ ಒಂದು ಅವೇರ್ನೆಸ್ನ ಮೂಡಿಸೋದಾಗಿರ್ಬೋದು. ಆಮೇಲೆ ಇನ್ ಕೇಸ್ ಆ ಥರ ಏನಾದರೂ ಈ ಡಿಸಾಸ್ಟರ್ ಆದರೆ, ಓಕೆ, ಪ್ರವಾಹಗಳು, ಭೂಕಂಪಗಳು ಈ ಥರ ಏನಾದರೂ ಆದರೆ ನೋಡಿ, ನಾರ್ತ್ ಕೊರಿಯಾದಲ್ಲಿ ಇವತ್ತು ಏನಾಗಿದೆ ಅಂದರೆ ಸಿಕ್ಕಾಪಟ್ಟೆ ಫ್ಲಡ್ ಆಗಿದೆ ಗೈಸ್, ಸಡನ್ ಆಗಿ ಫ್ಲಡ್ ಆಗಿದೆ. ಸೊ ಓಕೆ, ಪ್ರವಾಹ ಆಗಿದೆ. ಸೊ ಅಲ್ಲಿನ ಕಿಂಗು ಆ ಒಂದು ಪ್ರವಾಹವನ್ನು ನೋಡಲಿಕ್ಕೆ ಬಂದಿದ್ದಾರೆ. ಸೊ ನೋಡ್ಲಿಕ್ಕೆ ಬಂದಾಗ ಅಲ್ಲಿನ ಸಾಮಾನ್ಯ ಜನರು ಹೇಳಿದ್ದಾರೆ, ಅಲ್ಲಿ ಯಾವುದೇ ಸರ್ಕಾರಿ ಅಧಿಕಾರಿಗಳು ಆ ಒಂದು ಫ್ಲಡ್ ಆಗಿರುವಂಥ, ಪ್ರವಾಹ ಆಗಿರುವಂಥ ಪ್ಲೇಸ್ಗೆ ಬಂದು ನೋಡ್ಲಿಕ್ಕೆ ಬಂದಿಲ್ಲ, ನಮಗೆ ಸರಿಯಾದ ರೀತಿಯಲ್ಲಿ ಯಾವುದೇ ಫೆಸಿಲಿಟಿಯನ್ನು ಕೊಟ್ಟಿಲ್ಲ, ನಮಗೆ ಸರಿಯಾದ ರೀತಿಯಲ್ಲಿ ಅವರು ನೋಡ್ಕೊಳ್ತಾ ಇಲ್ಲ ಸರ್ಕಾರಿ ಅಧಿಕಾರಿಗಳ ಮೇಲೆ ಕಿಂಗ್ಗೆ ಕಂಪ್ಲೇಂಟ್ ಕೊಟ್ಟಾಗ. ಸೊ ಕಿಂಗ್ ಏನು ಮಾಡಿದ್ದಾನೆ, 30 ಅಧಿಕಾರಿಗಳನ್ನು ಕರೆದು ಅವ್ರಿಗೆ ಗಲ್ಲು ಶಿಕ್ಷೆಯನ್ನು ಕೊಟ್ಟಿದ್ದಾನೆ. ಓಕೆ, ಸೊ ಈ ಥರ ಪ್ರವಾಹ ಆದಾಗ ಜನರು ಸಹಾಯ ಕೇಳಿದಾಗ ನೀವು ಸಹಾಯ ಮಾಡಿಲ್ಲ, ಸೊ ನಿಮಗೆ ಗಲ್ಲು ಶಿಕ್ಷೆ ಅಂತ ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ, KPSCಯಲ್ಲಿ ಎಕ್ಸಾಮ್ ಮಾಡಿ ಆಯಿತು ಆಲ್ರೆಡಿ. ಓಕೆ, ಆಲ್ರೆಡಿ ಪಾಸ್ ಆದಂಥ ವಿದ್ಯಾರ್ಥಿಗಳು ಏನು ಮಾಡಬೇಕು, PSI 545 ಇನ್ನೂ ರಿಸಲ್ಟ್ ಬಿಡ್ತಾ ಇಲ್ಲ. ಸೊ ಇದರೊಳಗೆ ಅಧಿಕಾರಿಗಳು ತಪ್ಪಿದೆಯೋ ಇಲ್ಲೋ. KPSC ಗ್ರೂಪ್ ಸಿ ನಿನ್ನೆ ಬಿಟ್ಟಂಥ ಹಾಲ್ ಟಿಕೆಟಲ್ಲಿ ಒಂದು ಪೇಪರ್ ಸೆಂಟರು ಧಾರವಾಡ ಕೊಟ್ಟಿದ್ದಾರೆ, ಯಾರೋ ಧಾರವಾಡ ಆಪ್ಟ್ ಮಾಡಿದ್ದಾರೆ, ಇನ್ನೊಂದು ಪೇಪರ್ ಸೆಂಟರ್ನ ಗದಗ ಕೊಟ್ಟಿದ್ದಾರೆ. ಅಂದರೆ 10 ಗಂಟೆಯಿಂದ 12 ಗಂಟೆ ಧಾರವಾಡದಾಗ ಎಕ್ಸಾಮ್ ಬರೆದು 2 ಗಂಟೆಯಿಂದ 4 ಗಂಟೆ ಗದಗ ಹೋಗ್ಬೇಕು. ಹಂಗಂದರೆ ಇಷ್ಟೊಂದು ಬೇಜವಾಬ್ದಾರಿತನದಿಂದ ಇವರು ಯಾಕೆ ಈ ಎಕ್ಸಾಮ್ನ ನಡೆಸ್ತಾರೆ? ಆಮೇಲೆ ಸರ್ಕಾರ ಅಗೇನ್ ಆ್ಯಂಡ್ ಅಗೇನ್ ಜನದ್ದೇ ತಪ್ಪು ಅಂತ ನನಗನ್ಸುತ್ತೆ ಫ್ರೆಂಡ್ಸ್. ಐ ವೋಂಟ್ ಬ್ಲೇಮ್ ಓನ್ಲಿ KPSC. ಎದಕ್ಕಂದರೆ ಹೊಳ್ಳಿ ಮುಳ್ಳಿ ಕೂಡ ಇದೇ ಪೊಲಿಟಿಕಲ್ ಪಕ್ಷಕ್ಕೆ. ಆಮೇಲೆ ಅಗೇನ್ ಆ್ಯಂಡ್ ಅಗೇನ್ ನಾವು ಒಬ್ಬ ವ್ಯಕ್ತಿಗೆ 7 ಬಾರಿ 8 ಬಾರಿ 5 ಬಾರಿ MLA ಮಾಡ್ತಿದ್ದೀವಿ. ಸೊ ನನಗನ್ಸುತ್ತೆ ಜನರದೇ ತಪ್ಪು. ಸೊ ನಮ್ಮ ತಂದೆ ತಾಯಿ ಆಗಿರ್ಬೋದು, ಸಮಾಜದೊಳಗಿರುವಂಥ ನಾವಾಗಿರ್ಬೋದು, ಪ್ರತಿಯೊಬ್ಬರು ನಮ್ಮ ವೋಟ್ನ ಹಾಕಬೇಕಾದ್ರೆ ಈ ವ್ಯವಸ್ಥೆಯಲ್ಲಿ ಸುಧಾರಣೆ ತರೋದು ಜನರ ಕೈಯಲ್ಲಿದೆ ಹೊರತು ಪಾಲಿಟಿಷಿಯನ್ ಏನೂ ಮಾಡೋದಿಲ್ಲ. ಅವರು ಅಧಿಕಾರಕ್ಕೆ ಬರೋವರೆಗೂ ಮಾತ್ರ ಏನಾದರೂ ವಿಚಾರ ಮಾಡ್ತಾರೆ, ಹೆಂಗೆ ಅಧಿಕಾರ ತೊಗೋಬೋದು, ಶಕ್ತಿ ಯೋಜನೆ ಮಾಡೋದು, ಓಟ್ ತೊಗೊಳ್ಳೋದು, ಆಮೇಲೆ ಗೆದ್ದು ಬಿಡೋದು. ಬಟ್ ಉಳ್ಕಿದ್ದನ್ನು ಯಾಕೆ ಕೇರ್ ಮಾಡ್ತಾ ಇಲ್ಲ? ಸೊ ಐ ಥಿಂಕ್ KPSC ಒಳಗೂ ಕೂಡ ಈ ಕಿಂಗ್ನಂಥ ಒಬ್ಬ ವ್ಯಕ್ತಿ, ನಾರ್ತ್ ಕೊರಿಯಾದಲ್ಲಿರುವಂಥ ಕಿಂಗ್ನಂಥ ಒಬ್ಬ ವ್ಯಕ್ತಿ ಬೇಕಾಗಿದ್ದಾನೆ. ಯಾಕಂದರೆ ಕ್ವಶನ್ ಪೇಪರ್ ಔಟ್ ಆಗುತ್ತೆ, ವರ್ಷಾನುಗಟ್ಟಲೆ ವಿದ್ಯಾರ್ಥಿಗಳು ಕೂತು ಓದಿರ್ತಾರೆ. ಕ್ವಶನ್ ಪೇಪರ್ ಔಟ್ ಆದಾಗ ಯಾರು ಟ್ಯಾಲೆಂಟ್ ಇರುತ್ತೆ, ಯಾರಿಗೆ ನಿಜವಾಗ್ಲೂ ಜಾಬ್ ಬೇಕೋ ಆ ವಿದ್ಯಾರ್ಥಿಗಳು ಪಾಸ್ ಆಗ್ತಾ ಇಲ್ಲ. ಆಮೇಲೆ ಸೊ ಯಾರು ಕ್ವಶನ್ ಪೇಪರ್ ಔಟ್ ಮಾಡ್ತಿದ್ದಾರೆ, ಸೊ ಅಂಥವರು ಪಾಸ್ ಆಗ್ತಿದ್ದಾರೆ. ಆಮೇಲೆ ನಮ್ಮ ನೀಚ ಸಮಾಜದೊಳಗೆ ಯಾರು ದುಡ್ಡುಕೋಸ್ ಪಾಸ್ ಆಗಿದ್ದಾರೆ, ಯಾರು ಕರಪ್ಷನ್ ಮಾಡ್ತಾರೆ ಅಂಥವ್ರಿಗೆ ಹೆಂಗೋ ಆಗಲಿ ಒಟ್ಟು ಪಾಸ್ ಆಗಿದ್ದಾನೆ, ಅವ ಒಳ್ಳೆಯವನೇ ಇರಲಿ ಏನೇ ಆಗಲಿ ಒಟ್ಟು ಪಾಸ್ ಆಗಿದ್ದಾನೆ, ಗೌರ್ಮೆಂಟ್ ಜಾಬ್ ತೊಗೊಂಡಿದ್ದಾನೆ. ಐ ಥಿಂಕ್ ನಾರ್ತ್ ಕೊರಿಯಾದಲ್ಲಿ ಏನು ಆ ಥರ ಶಿಕ್ಷೆ ಕೊಟ್ಟಿದ್ದಾರೋ ಆ ಥರ ಯಾರಾದರೂ ತಪ್ಪು ಮಾಡಿದರೆ ಅಂಥವ್ರಿಗೆ ಶಿಕ್ಷೆ ಕೊಡುವಂಥ ವ್ಯವಸ್ಥೆ ನಮ್ಮ ದೇಶದೊಳಗೆ ಮಾಡಿದರೆ ಅಂತ ಹೇಳ್ತಾ ಇರೋದು, ಮಾಡಬಹುದು ಅಂತ ಹೇಳ್ತಾ ಇಲ್ಲ ಫ್ರೆಂಡ್ಸ್. ಮಾಡಿದರೆ ಐ ಥಿಂಕ್ ಭಾರತದೊಳಗಿರುವಂಥ ಗೌರ್ಮೆಂಟ್ ಜಾಬ್ ಬಗ್ಗೆ ಏನು ಕ್ರೇಜ್ ಇದೆಯೋ ಅದು ಕಡಿಮೆ ಆಗುತ್ತೆ ಅಂತ ನನಗನ್ಸುತ್ತೆ. ಆಮೇಲೆ ಕರ್ನಾಟಕದೊಳಗೆ ನೋಡಿ, ಎಲ್ರಿಗೂ ಗೌರ್ಮೆಂಟ್ ಜಾಬೇ ಬೇಕು. ಕರ್ನಾಟಕದೊಳಗಿದ್ದಷ್ಟು ಕ್ರೇಜು ಬೇರೆ ಯಾವ ರಾಜ್ಯದೊಳಗೂ ನಾನು ನೋಡಿಲ್ಲ ಫ್ರೆಂಡ್ಸ್. ಮೀನ್ಸ್ ಗುಜರಾತಿ ನೋಡಿ ನೀವು, ಅವರು ಏನಿದ್ರು ಬಿಸ್ನೆಸ್ ಮಾಡೋಣ, ದಂಧಾ ಮಾಡ್ತೀವಿ ಅಂತ ಹೇಳ್ತಾರೆ. ಆಮೇಲೆ ಆಂಧ್ರ ಪ್ರದೇಶದಲ್ಲಿ ನೋಡಿ, ಸೊ ಆಂಧ್ರ ಪ್ರದೇಶದಲ್ಲಿ ಇನ್ಫ್ಯಾಕ್ಟ್ ಅಗ್ರಿಕಲ್ಚರ್ ತುಂಬ ರಿಚ್ ಇರೋದ್ರಿಂದ ಭಾಳಷ್ಟು ಜನ ಮಾಡ್ತಾರೆ, ಅಗ್ರಿಕಲ್ಚರ್ನ ಮಾಡ್ತಾರೆ. ಓಕೆ, ಸೊ ಆಮೇಲೆ ಹರಿಯಾಣ, ಪಂಜಾಬ್ ಅವರು ಈ ಕಡೆ ಸಮೀಪ ಆಗೋದಿಲ್ಲ. ಓಕೆ, ಬಟ್ ಕರ್ನಾಟಕದಲ್ಲಿ ತುಂಬ ಕ್ರೇಜಿ ಆಗಿದ್ದಾರೆ ಫ್ರೆಂಡ್ಸ್. ಓಕೆ, ಧಾರವಾಡಕ್ಕೆ ಎಷ್ಟೋ ಜನ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬರ್ತಾರೆ, ಬೆಂಗಳೂರಿಗೆ ಹೋಗ್ತಾರೆ. ಬಟ್ ಅವೇರ್ನೆಸ್ನ ಕೊರತೆ ತುಂಬಾ ಇದೆ ಫ್ರೆಂಡ್ಸ್. ಓಕೆ, ಆಮೇಲೆ ನಮ್ಮ ಹತ್ರ ಇರುವಂಥ ಒಂದು ಸ್ಕಿಲ್ನ ಉಪಯೋಗ ಮಾಡೋದ್ರ ಬಗ್ಗೆ ನಾವು ವಿಚಾರ ಮಾಡೋದಿಲ್ಲ. ಪ್ರತಿಯೊಬ್ಬರಿಗೂ, ಅದರೊಳಗೂ ನಾರ್ತ್ ಕರ್ನಾಟಕ ಪೀಪಲ್ ಅಂತೂ ಪ್ಯೂನು ಮತ್ತು ಕ್ಲರ್ಕ್ ಆದರೂ ಸಾಕು, ಆದರೆ ಗೌರ್ಮೆಂಟ್ ಸ್ಯಾಲರಿನೇ ಬೇಕು, ಗೌರ್ಮೆಂಟ್ ಜಾಬೇ ಬೇಕು ಅನ್ನುವಂಥ ಮನೋಭಾವ ಎಲ್ಲಿ ತನಕ ಇರ್ತಿದೆ. ಸೊ ಅಲ್ಲಿವರೆಗೂ ಈ ಸಮಸ್ಯೆಗಳು ಬಗೆಹರಿಯೋದಿಲ್ಲ ಫ್ರೆಂಡ್ಸ್. ಓಕೆ, ಇರಲಿ ನೋಡಿ, ಉಪಗ್ರಹ ಚಿತ್ರಗಳು ಮತ್ತು ಸ್ಥಳೀಯ ಡಾಪ್ಲರ್ ರೆಡಾರ್ಗಳನ್ನು ಉಪಯೋಗ ಮಾಡಿ ಹವಾಮಾನ ಮಾದರಿಗಳನ್ನು ಸಂಗ್ರಹಿಸಿ ಡೇಟಾಗಳನ್ನೆಲ್ಲ ನಾವು ಉಪಯೋಗ ಮಾಡಿ, ಓಕೆ, ಸೊ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಮೊದಲೇ ಮುನ್ನೆಚ್ಚರಿಕೆ ಕೊಟ್ಟು, ಸೊ ಆ ಜನರನ್ನು ಒಂದು ಪ್ಲೇಸ್ನಿಂದ ಇನ್ನೊಂದು ಪ್ಲೇಸ್ಗೆ ಕೊಂಡೊಯ್ಯೋದ್ರ ಮೂಲಕ ಡೆಫಿನೆಟ್ಲಿ ಸಮಸ್ಯೆಗಳೇನಾಗ್ತವೆ ಅದಕ್ಕೆ ಪರಿಹಾರಗಳನ್ನು ಕಂಡ್ಕೋಬೋದು. ಇನ್ನು ಸಹಕಾರಿ ಕಾರ್ಯತಂತ್ರಗಳು, ಒಬ್ಬರಿಗೆ ಒಬ್ಬರು ಕೋಆಪ್ರೇಷನ್ ಮಾಡುವುದರ ಮೂಲಕ ಹವಾಮಾನ ವೈಪರೀತ್ಯದಿಂದ ಉಂಟಾಗುವಂಥ ಸಮಸ್ಯೆಗಳನ್ನು ನಾವು ಪರಿಹರಿಸಬಹುದು. ಶೈಕ್ಷಣಿಕ ಸಂಸ್ಥೆಗಳು, ಇಂಜಿನಿಯರಿಂಗ್ ಸಂಸ್ಥೆಗಳು, ನಗರ ಯೋಜಕರು ಮತ್ತು ಸ್ಥಳೀಯ ಸಮುದಾಯಗಳ ಎಲ್ಲರ ಒಳಗೊಳ್ಳುವಿಕೆಯಿಂದ ಮತ್ತು ಎಲ್ಲರ
ಎಲ್ಲರೂ ಕೂತು ಒಂದು ಚರ್ಚೆ ಮಾಡಿ ಸೊ ಈ ಮುಂದೆ ಬರುವಂಥ ಒಂದು ಡಿಸಾಸ್ಟರ್ಗಳ ಬಗ್ಗೆ ಓಕೆ ವಿಕೋಪಗಳ ಬಗ್ಗೆ ನಾವು ಚರ್ಚೆ ಮಾಡಿದಾಗ ಸಹಕಾರ ಮಾಡಿದಾಗ ಡೆಫಿನೆಟ್ಲಿ ಇದರಿಂದ ಹೊರಗೆ ಬರ್ಬೋದು ಫ್ರೆಂಡ್ಸ್. ಓಕೆ, ಇನ್ನು ಹವಾಮಾನ ನ್ಯಾಯ ವೆರಿ ಇಂಪಾರ್ಟೆಂಟ್ ಫ್ರೆಂಡ್ಸ್. ನೋಡಿ, ಇವತ್ತು ಕ್ರೈಮ್ ಆದರೆ ನಮಗೆ ನ್ಯಾಯ ಬೇಕು ಅಂತ ಹೇಳ್ತೀವಿ, ಆದರೆ ಹವಾಮಾನ ನ್ಯಾಯ ಅಂತ ಇಲ್ಲ. ಹವಾಮಾನ ನ್ಯಾಯ ಬರಬೇಕು ಅಂಡರ್ ಆರ್ಟಿಕಲ್ 21 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ ಹವಾಮಾನ ನ್ಯಾಯ ಕೂಡ ಬರುತ್ತೆ. ಅಂದರೆ ರೈಟ್ ಟು ಹ್ಯಾವ್ ಪ್ರಾಪರ್ ಆರ್ ಗುಡ್ ಎನ್ವೈರ್ಮೆಂಟ್ ಕೂಡ ಬರುತ್ತೆ. ರೈಟ್ ಟು ಲೈಫಲ್ಲಿ ಉತ್ತಮವಾದಂಥ ಪರಿಸರ ಹೊಂದುವ ಒಂದು ಹಕ್ಕು ಕೂಡ ಇದೆ ಅಂತ ಹೇಳಿದೆ ಫ್ರೆಂಡ್ಸ್. ಪರಿಸರ ನ್ಯಾಯವನ್ನು ಇವತ್ತು ಪ್ರತಿಯೊಬ್ಬರಿಗೂ ಕೂಡ ನೀಡಲೇಬೇಕು. ಓಕೆ, ಇವತ್ತು ಒಂದೇ ಒಂದು ವೆಹಿಕಲ್ಲು ಕೆಟ್ಟ ವೆಹಿಕಲ್ ಅಥವಾ ಜಾಸ್ತಿ ಹೊಗೆ ಬಿಡುವಂಥ ವೆಹಿಕಲ್ ಏನಾದರೂ ರೋಡ್ ಮೇಲೆ ಅಡ್ಡಾಡುತ್ತೆ ಅಂದರೆ ಸೊ ಆ ಓನ್ಲಿ ವೆಹಿಕಲ್ ಒಳಗೆ ಕೂತವ್ರಿಗೆಲ್ಲ ವೆಹಿಕಲ್ ಹೋಗಬೇಕಾದ್ರೆ ಅಲ್ಲಿ ಸರೌಂಡಿಂಗ್ ಇದ್ದವ್ರಿಗೆಲ್ಲ ಎಂಟೈರ್ ದೇಶಕ್ಕೆ ಎಂಟೈರ್ ಜಗತ್ತಿಗೆ ಇದರ ಇಫೆಕ್ಟ್ ಆಗುತ್ತೆ. ಸೊ ಇದು ಬಹಳ ವರ್ಷ ಬೇಕು ಫ್ರೆಂಡ್ಸ್ ಇನ್ನೂ ಜನರಿಗೆ ಗೊತ್ತಾಗಬೇಕು ಅಂದರೆ. ಆ್ಯಂಡ್ ಸ್ಥಳೀಯ ಪರಿಹಾರಗಳು ವೆರಿ ವೆರಿ ಇಂಪಾರ್ಟೆಂಟ್. ಇದು ನ್ಯಾಷನಲ್ ಇಂಟರ್ನ್ಯಾಷನಲಲ್ಲಿ ಮಾಡಿದರೆ ಇದಕ್ಕೆ ಪರಿಹಾರ ಇರೋದಿಲ್ಲ. ಓಕೆ, ದುರ್ಬಲ ಪ್ರದೇಶಗಳಲ್ಲಿ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ನ ಕೊಟ್ಟು ಫಾರ್ ಎಕ್ಸಾಂಪಲ್ ಡೆಲ್ಲಿ ಅಂತ ಪ್ರದೇಶಗಳಲ್ಲಿ ಏನು ಮಾಡ್ತೀರಾ ಫ್ರೆಂಡ್ಸ್, ಪ್ರತಿ ವರ್ಷವೂ ಕೂಡ ಈ ಸಮಸ್ಯೆಗಳು ಆಗ್ತಿದ್ದಾವೆ. ಓಕೆ, ಸೊ ಸ್ಥಳೀಯವಾಗಿ ಪಂಚಾಯಿತಿಗಳ ಒಂದು ಸಹಾಯದಿಂದ ಈ ಒಂದು ಸಮಸ್ಯೆಗೆ ಪರಿಹಾರವನ್ನು ಕಂಡ್ಕೋಬಹುದು. ಇನ್ನು ಜಾಗೃತಿ ಮೂಡಿಸೋದು, ಸಾರ್ವಜನಿಕ ಶಿಕ್ಷಣ ಆಗಿರಬಹುದು. ಓಕೆ, ಆಮೇಲೆ ಸಮುದಾಯಗಳಲ್ಲಿ ತರಬೇತಿಗಳನ್ನು ಪ್ರೊವೈಡ್ ಮಾಡೋದಾಗಿರ್ಬೋದು. ಸೊ ಈ ಥರ ಮಾಡೋದ್ರಿಂದ ಸೊ ಎಲ್ಲಿವರೆಗೂ ಜಾಗೃತಿ ಮನುಷ್ಯರಿಗೆ ಬರೋದಿಲ್ವೋ ಅಲ್ಲಿವರೆಗೂ ಈ ಸಮಸ್ಯೆಗಳು ನಿಲ್ಲೋದಿಲ್ಲ ಫ್ರೆಂಡ್ಸ್. ಇವೆಲ್ಲ ಸಜೆಷನ್ಸ್, ನೀವು ಒಂದು 10 ಬರೆದ್ರೆ ಸಾಕು. ಓಕೆ, ಅದು ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಜಾಗತಿಕ ಹವಾಮಾನದ ಡೇಟಾ ಆ್ಯಸ್ ಐ ಸೆಡ್, ಈ ವಿಡಿಯೋ ಲಾಂಗ್ ಆಗ್ಬೋದು ಬಟ್ ನಿಮಗೆ ಎಲ್ಲ ಸಿಗುತ್ತೆ ಫ್ರೆಂಡ್ಸ್. ಓಕೆ, ಒಂದರೊಳಗೆ ಈ ಕ್ಲೈಮೇಟ್ ಚೇಂಜ್ ಬಗ್ಗೆ ನಿಮ್ಗೆ ಏನೇನು ಪಾಯಿಂಟ್ಸ್ ಬೇಕು, ಎದೆದಕ್ಕೆ ಬೇಕು ಎಲ್ಲ ಪಾಯಿಂಟ್ಸು ಸಿಗ್ತವೆ. ಬಟ್ ನೀವು ಪೇಷನ್ಸಿಂದ ನೋಡಿ ನಿಮ್ಗೆ ಯಾವ ಪಾಯಿಂಟ್ಸ್ ಬೇಕು ತೊಗೋಬೇಕು. ಓಕೆ, ಸೊ 1901ರಿಂದ 2020ರವರೆಗೆ ಸುಮಾರು 1.8 ಡಿಗ್ರಿ ಸೆಲ್ಸಿಯಸ್ ಓಕೆ, ಸೊ ಈ ಒಂದು ಟೆಂಪ್ರೇಚರ್ ಏರಿಕೆ ಆಗಿದ್ದನ್ನು ನಾವು ಕಾಣ್ತೀವಿ. ಓಕೆ, 2ನೇ ಪಾಯಿಂಟ್ ನೋಡಿ, ಸಮುದ್ರದ ಮಟ್ಟದಲ್ಲಿ ಏರಿಕೆ 1993ರಿಂದ 20ನೇ ಶತಮಾನದ ಬಹುಪಾಲು 1.7 ಮಿಲಿಮೀಟರ್ ಅಂದರೆ 3.2 ಮಿಲಿಮೀಟರ್ ವರ್ಷಕ್ಕೆ ವೇಗಗೊಂಡಿದೆ. ಅಂದರೆ ಹೆಚ್ಚಿಗೆ ಆಗ್ತಾ ಇದೆ. ಮೊದಲು 1.7 ಆಗೋದು ಈಗ 3.2% ಹೆಚ್ಚಿಗೆ ಆಗ್ತಾ ಇದೆ. ಸೊ ಏನು, ಸಮುದ್ರದ ಮಟ್ಟದಲ್ಲಿ ಏರಿಕೆ. ಓಕೆ, ನೆಕ್ಸ್ಟ್ ಹಿಮ ನದಿಗಳು ಕರಗುತ್ತಿರುವುದು ಅಥವಾ ಕುಗ್ಗುತ್ತಿರುವುದು. ಓಕೆ, ಸೊ ನೋಡಿ, ಬಹಳಷ್ಟು ಅಧ್ಯಯನಗಳು ಹೇಳ್ತವೆ 1980ರಿಂದ 60%ರಷ್ಟು 60 ಅಡಿ ಇರುವಂಥ ಈ ಒಂದು ಹಿಮ ನದಿಗಳು ಕರಗ್ತಾ ಇದ್ದಾವೆ. ಓಕೆ, ಹಿಮಗಳು ಕರಗ್ತಾ ಇದ್ದಾವೆ. ಓಕೆ, ಸೊ ಅದ್ರ ಬಗ್ಗೆ ನೀವು ಬರಿಬೋದು. ಬೇಸಿಗೆ ಕೊನೆಯಲ್ಲಿ ಆರ್ಕಿಟಿಕ್ ಸಮುದ್ರದ ಮಂಜುಗಡ್ಡೆಯಿಂದ ಆವೃತವಾದಂಥ ಪ್ರದೇಶ 1979 ರಿಂದ ಸುಮಾರು 40%ರಷ್ಟು ಕರಗಿ ಹೋಗಿದೆ. ಓಕೆ, ವಾತಾವರಣದಲ್ಲಿನ ಇಂಗಾಲದ ಡೈಆಕ್ಸೈಡ್ ಪ್ರಮಾಣ ಸೊ 1958ರಿಂದ 25%ರಷ್ಟು ಏರಿಕೆ ಆಗ್ತಾ ಇದೆ. ಕೈಗಾರಿಕಾ ಕ್ರಾಂತಿಯಿಂದ ಸುಮಾರು 40%ರಷ್ಟು ಇದು ಹೆಚ್ಚಾಗಿದೆ. ಆಮೇಲೆ ದೀರ್ಘಾವಧಿಯ ಸರಾಸರಿಗೆ ಹೋಲಿಸಿದರೆ ಹಿಮವು ಮೊದಲೇ ಕರಗುತ್ತಿದೆ. ಓಕೆ, ಸೊ ಅಂದರೆ ಲಾಂಗ್ ಟರ್ಮಲ್ಲಿ ನೋಡಿದಾಗ ಈ ಹಿಮ ಬಹಳಷ್ಟು ಹೆಚ್ಚಿಗೆ ಕರಗ್ತಾ ಇದೆ. ಇದರಿಂದ ಸಿ ಲೆವೆಲಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ, ಸಮುದ್ರ ಮಟ್ಟದಲ್ಲಿ ಹೆಚ್ಚಿಗೆ ಆಗ್ತಾ ಇದೆ, ಐಲ್ಯಾಂಡ್ ದೇಶಗಳು ಮುಳುಗ್ತಿದೆ, ಜನರಿಗೆ ಹೊಸ ಹೊಸ ರೋಗಗಳು ಬರ್ತಿದ್ದಾವೆ, ಕೃಷಿ ಪದ್ಧತಿಗೆ ಸಮಸ್ಯೆ ಆಗ್ತಾ ಇದೆ. ಓಕೆ, ಆಮೇಲೆ ಕುಡಿಯುವ ನೀರಿಗೆ ಸಮಸ್ಯೆ ಆಗ್ತಾ ಇದೆ. ಸೊ ಅದು ಆದಮೇಲೆ ಈವನ್ ಎಂಟೈರ್ ವಾತಾವರಣದಲ್ಲಿ ಕಲುಷಿತ ಆಗೋದ್ರಿಂದ ಮನುಷ್ಯರಿಗೆ ಮಾತ್ರ ಅಲ್ಲ, ಈವನ್ ಕಾಡು ಪ್ರಾಣಿಗಳಿಗೂ ಕೂಡ ಸಮಸ್ಯೆಗಳು ಆಗ್ತಿದ್ದಾವೆ ಫ್ರೆಂಡ್ಸ್. ಓಕೆ, ಇನ್ನು ಗ್ಲೋಬಲ್ ಅಗ್ರಿಮೆಂಟ್ಗಳು ಯಾವ್ಯಾವ ಇದ್ದಾವೆ ಇದ್ರ ಬಗ್ಗೆನೂ ಒಂದು ಸ್ವಲ್ಪ ಹೇಳ್ಬಿಡ್ತೀನಿ. ಅಂದರೆ ಕಂಪ್ಲೀಟಾಗಿ ಒಂದು ವಿಡಿಯೋ ಸಿಕ್ಬಿಡುತ್ತೆ ಫ್ರೆಂಡ್ಸ್ ನಿಮಗೆ. 1972 ಆದಂಥ ಸ್ಟಾಕ್ಹೋಮ್ ಕನ್ವೆನ್ಷನ್. ಓಕೆ, June 5, 1972 ಅಲ್ಲಿ ಸ್ಟಾಕ್ಹೋಮ್ ಕನ್ವೆನ್ಷನ್ ನಡೆಯುತ್ತೆ. ಸೊ ಯುನೈಟೆಡ್ ನೇಷನ್ಸ್ ಕಾನ್ಫರೆನ್ಸ್ ಆನ್ ಎನ್ವೈರ್ಮೆಂಟ್ ಮೊದಲ ಬಾರಿಗೆ ಜಗತ್ತಿನಲ್ಲಿ ನಡೆದಂಥ ಒಂದು ಎನ್ವೈರ್ಮೆಂಟ್ ಕನ್ವೆನ್ಷನ್ ಇದು ಆಗಿದೆ ಫ್ರೆಂಡ್ಸ್. ಸೊ ಈ ಒಂದು ಕನ್ವೆನ್ಷನ್ಗೆ ಭಾರತ ಅಟೆಂಡ್ ಮಾಡಿತ್ತು. ಸೊ ಆವಾಗ ಇಂದಿರಾ ಗಾಂಧಿಯವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ ನೋಡಿ, ಅದಕ್ಕೇನೆ ಇವತ್ತಿನವರೆಗೂ ಜಗತ್ತಿನಾದ್ಯಂತ ಜೂನ್ 5 ಎನ್ವೈರ್ಮೆಂಟ್ ಡೇ ಅಂತ ಸೆಲೆಬ್ರೇಟ್ ಮಾಡ್ತೀವಿ. ಯಾಕಂದರೆ June 5 1972 June 5 ಈ ಒಂದು ಸ್ಟಾಕ್ಹೋಮ್ ಕನ್ವೆನ್ಷನ್ ನಡೆದಿದ್ದು. ಅಂದರೆ ವಾತಾವರಣದ ಬಗ್ಗೆ, ವಾತಾವರಣವನ್ನು ಕುರಿತು ನಡೆದಂಥ ಮೊದಲ ಸಮ್ಮೇಳನನೇ ಈ ಸ್ಟಾಕ್ಹೋಮ್ ಸಮ್ಮೇಳನ ಆಗಿದೆ. ವೆರಿ ಇಂಪಾರ್ಟೆಂಟ್. ಅದು ಆದಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಸಮ್ಮೇಳನ ಅಂದರೆ 1992 ಅರ್ತ್ ಸಮಿಟ್, ಭೂ ಶೃಂಗಸಭೆ ಅಂತ ಇದಕ್ಕೆ ಕರಿತೀವಿ. ಬ್ರೆಜಿಲ್ನ ರಿಯೋ ಡಿ ಜೆನೆರಿಯೋಲ್ಲಿ ಇದು ನಡೆದಿತ್ತು ಫ್ರೆಂಡ್ಸ್ 1992. ವೆರಿ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ಗ್ರೀನ್ ಹೌಸ್ ಗ್ಯಾಸ್ಗಳನ್ನು ಎಮಿಷನನ್ನು ಕಡಿಮೆ ಮಾಡೋದ್ರ ಬಗ್ಗೆ
ಆಮೇಲೆ ಪ್ರೀ ಇಂಡಸ್ಟ್ರಿಯಲ್ ಎರಾದಂಗೆ ಸೊ ನಾವು ಏನು ಕಾರ್ಬನ್ ಡೈಆಕ್ಸೈಡ್ ಪ್ರೊಡಕ್ಷನ್ ಆಗ್ತಿದೆಯೋ ಅದನ್ನು ಕಡಿಮೆ ಮಾಡೋದ್ರ ಬಗ್ಗೆ ಕೂಡ ಮಾತಾಡಿದ್ದು. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್, ಓಕೆ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಏನು ಪ್ರತಿ ವರ್ಷವೂ ನಡೆಯುತ್ತೆ, ಅದು 1995 ಪ್ರಾರಂಭ ಆಗಿದ್ದನ್ನು ನಾವು ಕಾಣ್ತೀವಿ. 1997 ಕ್ಯೂಟೋ ಪ್ರೋಟೋಕಾಲ್ ಮಾಡಿದ್ದನ್ನು ಕಾಣ್ತೀವಿ ಓಝೋನ್ ಪ್ರೊಟೆಕ್ಷನ್ಗೋಸ್ಕರ. ಓಕೆ, ಸೊ ದೀಸ್ ಆಲ್ ಆರ್ ಇಂಪಾರ್ಟೆಂಟ್ ಗೈಸ್. ಓಕೆ, ಆಮೇಲೆ 2007 ಬಾಲಿ ಕನ್ವೆನ್ಷನ್ ಆಗಿದ್ದನ್ನು ನಾವು ಕಾಣ್ತೀವಿ. ಸೊ ಎಕ್ಸ್ಟೆಂಡ್ ಆಗಿದ್ದು ಈ ಕ್ಯೂಟೋ ಪ್ರೋಟೋಕಾಲ್ ಇಲ್ಲಿಗೆ ಎಕ್ಸ್ಟೆಂಡ್ ಆಗಿದ್ದನ್ನು ನಾವು ಕಾಣ್ತೀವಿ ಫ್ರೆಂಡ್ಸ್. ಅದು ಆದಮೇಲೆ ಟಾಕ್ಸ್ ಆನ್ ನ್ಯೂ ಕ್ಲೈಮೇಟ್ ಟ್ರೀಟಿ, ಓಕೆ, 2009 ಕೋಪನ್ ಹೆಗನಲ್ಲಿ ನಡೆದಿದ್ದು, ಅದು ಫೇಲ್ ಆಯಿತು, ಬಟ್ ಅಲ್ಲಿ ಇದು ಅಂತೂ ಮಾಡಿದ್ದಾರೆ. ದೆನ್ 2011 ಡರ್ಬನಲ್ಲಿ ಮೀಟಿಂಗ್ ಮಾಡಿದ್ದಾಗಿರ್ಬೋದು. ಗ್ರೀನ್ ಹೌಸ್ ಕೆಮಿಷನ್ ಬಗ್ಗೆ ಲಿಮಾ, ಓಕೆ, ಸೊ ಪೇರು ಕ್ಯಾಪಿಟಲಲ್ಲಿ ಒಂದು ಮೀಟಿಂಗ್ನ ಮಾಡಿದ್ದಾಗಿರ್ಬೋದು. COP 21 ವೆರಿ ವೆರಿ ಇಂಪಾರ್ಟೆಂಟ್, ಪ್ಯಾರಿಸಲ್ಲಿ ಆಗಿದ್ದು, ಇವತ್ತಿನವರೆಗೂ ಕೂಡ ನಾವು ಇದನ್ನು ಫಾಲೋ ಮಾಡ್ತೀವಿ ಫ್ರೆಂಡ್ಸ್. ಯೂನಿವರ್ಸಲ್ ಅಗ್ರಿಮೆಂಟ್ಗೆ ಎಲ್ಲರೂ ಒಪ್ಕೊಂಡಿದ್ದು ಅರ್ತ್ ಟೆಂಪ್ರೇಚರ್ನ ಕಡಿಮೆ ಮಾಡಲಿಕ್ಕೆ ಪ್ರತಿಯೊಂದು ಕಂಟ್ರಿನೂ ಕೂಡ ಈ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನನ್ನು ಕಡಿಮೆ ಮಾಡ್ತೀವಿ ಅಂತ ಕಮಿಟ್ಮೆಂಟ್ನ ಆಲ್ರೆಡಿ ಮಾಡಿದ್ದಾರೆ. ಭಾರತ ಕೂಡ 2070 ವೇಳೆಗೆ ಜೀರೋ ಮಾಡ್ತೀನಿ ಅಂತ ಕೂಡ ಒಪ್ಕೊಂಡಿದೆ ಫ್ರೆಂಡ್ಸ್. ಯುರೋಪಿಯನ್ ಯೂನಿಯನ್ 2050 ಹೇಳಿದೆ, 50 ಮಾಡ್ತೀವಿ ಅಂತ ಕೂಡ ಹೇಳಿದೆ. ಹೀಗೆ ಬೇರೆ ಬೇರೆ ದೇಶಗಳು ಬೇರೆ ಬೇರೆ ಟಾರ್ಗೆಟ್ನ ಇಟ್ಕೊಂಡಿದ್ದಾವೆ. ಇದನ್ನು ಬಿಟ್ಟು ನಿಮಗೆ ಬೇರೆ ಯಾವುದಾದ್ರೂ ಲೈಕ್ ಅಗ್ರಿಮೆಂಟ್ಸ್ಗಳಿದ್ದೆ ಗೊತ್ತಿದ್ರೆ, ಸೊ ಏನಾದರೂ ಗೊತ್ತಿದ್ರೂ ಕೂಡ ನೀವು ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಹಾಕಿ ಫ್ರೆಂಡ್ಸ್. ಓಕೆ, ಸೊ ಇನ್ನು ಕನ್ಕ್ಲೂಷನ್ಗೆ ಬರ್ತೀನಿ. ಆಲ್ರೆಡಿ ಐ ಗೇವ್ ಟೂ ಮಚ್ ಇನ್ಫಾರ್ಮೇಷನ್, ಮೀನ್ಸ್ ಎಲ್ಲ ಇನ್ಫಾರ್ಮೇಷನ್ನು ಕೊಟ್ಟಿದ್ದೀನಿ. ಸೊ ಅದರೊಳಗೆ ರಿಪೀಟೆಡ್ ಇನ್ಫಾರ್ಮೇಷನ್ ಇರ್ಬೋದು ಫ್ರೆಂಡ್ಸ್. ಓನ್ಲಿ ಉದ್ದೇಶ ಏನು ಅಂದರೆ ಈ ಟೈಮ್ ಒಳಗೆ ನೀವು ಒಂದು ವಿಡಿಯೋ ನೋಡಿದರೆ ಎಲ್ಲ ಇನ್ಫಾರ್ಮೇಷನು ಅದರೊಳಗೆ ಕವರ್ ಆಗಬೇಕು. ಓಕೆ, ಸೊ ಆ ಥರ ನಾನು ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ಲೆಟ್ ಸಿ. ಓಕೆ, ನೋಡಿ, ಇಂದು ಹವಾಮಾನ ವೈಪರೀತ್ಯವನ್ನು ಕಡಿಮೆ ಮಾಡಲು ಮತ್ತು ಜಗತ್ತಿನಾದ್ಯಂತ ಉತ್ತಮ ರೀತಿಯ ಪರಿಸರವನ್ನು ಹೊಂದಲು ಮುಂದುವರಿಯುತ್ತಿರುವ ಮತ್ತು ಮುಂದುವರಿದ ದೇಶಗಳ ಸಹಕಾರ ಅವಶ್ಯಕತೆ ಇದೆ, ತುಂಬ ಅವಶ್ಯಕತೆ ಇದೆ. ಮುಂದುವರಿಯುತ್ತಿರುವ ದೇಶಗಳು ಇದರಿಂದ ಜಾಸ್ತಿ ಸಫರ್ ಆಗ್ತಿದ್ದಾರೆ. ಈ ಒಂದು ಸಮಸ್ಯೆ ಆಗಲಿಕ್ಕೆ ಮುಂದುವರಿದ ದೇಶಗಳು ಕಾರಣವಾಗಿದ್ದಾವೆ. ಬಟ್ ಮುಂದುವರಿದ ದೇಶಗಳು ಇವತ್ತು ರೆಸ್ಪಾನ್ಸಿಬಿಲಿಟಿ ತಗೊಳ್ತಾ ಇಲ್ಲ. ಡೊನಾಲ್ಡ್ ಟ್ರಂಪ್ ನಂತ ಒಂದು ಪವರ್ಫುಲ್ ಲೀಡರ್ಸ್ಗಳು ವಿ ಆರ್ ನಾಟ್ ಪಾರ್ಟ್ ಆಫ್ ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಕರೀತಿದ್ದಾರೆ. ಚೈನಾ ಕೂಡ ಹೇಳ್ತಾ ಇದೆ ನಾವು ಅದನ್ನು ಒಪ್ಕೊಳ್ಳೋದಿಲ್ಲ ಅಂತ. ಮುಂದುವರಿದ ದೇಶಗಳಲ್ಲೇ ಇಂಡಸ್ಟ್ರಿ ಜಾಸ್ತಿ ಮಾಡಿದ್ದಾರೆ, ಆದರೂ ಕೂಡ ಅವರು ಒಪ್ಕೊಳ್ತಾ ಇಲ್ಲ ಫ್ರೆಂಡ್ಸ್. ಮುಂದುವರಿಯುತ್ತಿರುವಂಥ ದೇಶಗಳಿಗೆ ಹೆಲ್ಪ್ ಮಾಡೋಕ್ಕೆ ಅವ್ರು ರೆಡಿ ಇಲ್ಲ. ಸೊ ಜಗತ್ತಿನೊಳಗೆ ಯಾವತ್ತೂ ಕೂಡ ಹಿಂಗೆ ಆಗುತ್ತೆ. ಓಕೆ, ಯಾರು ಪವರ್ಫುಲ್ ಇರ್ತಾರೋ ಅವರು ಒಪ್ಕೊಳ್ಳೋದಿಲ್ಲ, ಪವರ್ಫುಲ್ ಇಲ್ಲದೆ ಇರೋರು ಹೇಳಿದಾಗ ಒಪ್ಕೊಳ್ಳೋದಿಲ್ಲ. ದ್ಯಾಟ್ ಇಸ್ ದ ಪ್ರಾಬ್ಲಮ್ ಇನ್ ಅ ಫ್ಯಾಮಿಲಿ, ದ್ಯಾಟ್ಸ್ ಅ ಪ್ರಾಬ್ಲಮ್ ಇನ್ ವರ್ಲ್ಡ್, ದ್ಯಾಟ್ಸ್ ಪ್ರಾಬ್ಲಮ್ ಇನ್ ಅ ಕಂಟ್ರಿ ಆಲ್ಸೋ. ಓಕೆ, ಜೀವಿಗಳು ಬದುಕುತ್ತಿರುವುದು ಒಂದೇ ಗ್ರಹದಲ್ಲಿ, ಹೌದಲ್ಲೋ, ಭೂಮಿಯಲ್ಲಿ ಮಾತ್ರ ಈ ಜೀವಿಗಳಿರೋದು. ಹೊರಗಡೆ ಬೇರೆ ಕಡೆ ಏಲಿಯನ್ಸ್ ಇದಾರೋ ಇಲ್ಲೋ ನಮಗೆ ಗೊತ್ತಿಲ್ಲ, ಪ್ರೆಡಿಕ್ಷನ್ ಇದ್ದಾವೆ. ಸೊ ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು, ಈ ಗ್ರಹವನ್ನು ಉತ್ತಮ ರೀತಿಯಲ್ಲಿ ಕಾಪಾಡಿಕೊಳ್ಳುವುದು ಜಗತ್ತಿನಲ್ಲಿ ಹುಟ್ಟಿದ ಪ್ರತಿಯೊಬ್ಬ ಮನುಷ್ಯನ ಆದ್ಯ ಕರ್ತವ್ಯವಾಗಿದೆ. ಬಟ್ ನಾವು ಎಲ್ಲವನ್ನೂ ಕೂಡ ಟೇಕನ್ ಫ್ರಮ್ ಗ್ರಾಂಟೆಡ್ ತಗೋತೀವಿ ಫ್ರೆಂಡ್ಸ್. ಫಾರ್ ಎಕ್ಸಾಂಪಲ್ ನೋಡಿ, ನಮಗೆ ನ್ಯಾಚುರಲ್ ಆಗಿ ಸಿಗುವಂಥ ನೀರು, ಸೊ ನೀರನ್ನು ಭಾಳ ಸರ್ತಿ ನಾವು ಅಪ್ರಿಷಿಯೇಟ್ ಮಾಡೋದಿಲ್ಲ. ಗಾಳಿ ಏನಾದರೂ ದುಡ್ಡು ಕೊಡ್ತಿದ್ದೀವ, ಬಟ್ ಗಾಳಿ ಇಲ್ಲ ಅಂದರೆ ಸತ್ತೋಗ್ತೀವಿ ಫ್ರೆಂಡ್ಸ್, ಬಟ್ ನಾವು ಅಪ್ರಿಷಿಯೇಟ್ ಮಾಡೋದಿಲ್ಲ. ಓಕೆ, ಸೊ ಎನ್ವೈರ್ಮೆಂಟ್ನ ಎಷ್ಟು ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬೇಕು ಅಂದರೆ ನಿಜವಾಗ್ಲೂ ಅದನ್ನು ತಿಳ್ಕೊಳ್ಳಿಕ್ಕೆ, ಈ ಒಂದು ಪ್ರೊಟೆಕ್ಷನ್ ಹೆಂಗೆ ಮಾಡಬೇಕು ಅಂತ ತಿಳ್ಕೊಳ್ಳಿಕ್ಕೆ ನಮಗೆ ಶಾಲಾ ಮಟ್ಟದಲ್ಲಿ ಯಾರಾದರೂ ಶಿಕ್ಷಕರು ನಮಗೆ ಇನ್ಸ್ಪೈರ್ ಮಾಡುವಂಥ ಅವಶ್ಯಕತೆ ಇದೆ. ಇವತ್ತಿನ ಜಗತ್ತಿನಲ್ಲಿ ಶಾಲಾ ಶಿಕ್ಷಕರು ಒಂದು ಇನ್ಸ್ಪೈರ್ ಮಾಡುವಂಥವ್ರು, ಇಂಥ ಅವೇರ್ನೆಸ್ ಮೂಡಿಸುವಂಥವ್ರು ಅವಶ್ಯಕತೆ ಇದೆ ಫ್ರೆಂಡ್ಸ್. ಎದಕ್ಕಂದರೆ ಪರಿಸರ ಇಲ್ಲ ಅಂದರೆ ನಾವಿಲ್ಲ. ಓಕೆ, ಪರಿಸರ ಮುಂದೆ ನಾವೆಲ್ಲ ಚಿಕ್ಕ ಕೂಸುಗಳು. ಸೊ ಪರಿಸರವನ್ನು ನಾವು ಕಾಪಾಡಿದರೆ ಮಾತ್ರ ಪರಿಸರ ನಮ್ಮನ್ನು ಕಾಪಾಡುತ್ತೆ. ಓಕೆ, ಸೊ ಬದುಕಲು ಪರಿಸರ ಕೂಡ ಸಹಾಯ ಮಾಡ್ತಾ ಇದೆ. ಸೊ ಎಂದಾದರೆ ನಾವೆಲ್ಲರೂ ನೈಸರ್ಗಿಕ ವಿಕೋಪಗಳಿಗೆ ತುತ್ತಾಗ್ತೇವೆ. ಪರಿಸರ ಏನಾದರೂ ನಮ್ಮನ್ನು ಪ್ರೊಟೆಕ್ಟ್ ಮಾಡಲಿಲ್ಲ ಅಂದರೆ ನೋಡಿ, ಅವಾಗವಾಗ ಪರಿಸರ ನಮ್ಮ ಮೇಲೆ ಮುನಿಸ್ಕೊಂಡಾಗ ಇವತ್ತು ಲ್ಯಾಂಡ್ ಸ್ಲೈಡ್ ಆಗ್ತಿದ್ದಾವೆ, ಭೂಕುಸಿತ ಆಗ್ತಿದ್ದಾವೆ, ಭೂಕಂಪ ಆಗ್ತಿದ್ದಾವೆ, ಪ್ರವಾಹ ಆಗ್ತಿದ್ದಾವೆ, ಓಕೆ, ಫ್ಲಡ್ ಆಗ್ತಿದ್ದಾವೆ. ಇವೆಲ್ಲ ಎದಕ್ಕಂದರೆ ನಾವೇ ಮನುಷ್ಯರೇ ಕೂತು ನೈಸರ್ಗಿಕವಾಗಿ ಬಂದಿರುವಂಥ ಎಲ್ಲ ವ್ಯವಸ್ಥೆಯನ್ನು ಹಾಳು ಮಾಡ್ತಿದ್ವಿ. ಸೊ ಆದ್ದರಿಂದನೇ ಇವೆಲ್ಲ ವಿಪರೀತಗಳು ಆಗ್ತಿದ್ದಾವೆ. ಸೊ ಅದಕ್ಕೆ ಈ ಡಿಸಾಸ್ಟರ್ ಮ್ಯಾನೇಜ್ಮೆಂಟಲ್ಲಿ 2 ಟೈಪ್ ಬರ್ತವೆ. ಒಂದು ನ್ಯಾಚುರಲ್ ಡಿಸಾಸ್ಟರ್, ಇನ್ನೊಂದು ಮ್ಯಾನ್ ಮೇಡ್ ಡಿಸಾಸ್ಟರ್. ವಿಪರೀತವಾದ ವಾತಾವರಣ ಇಂದು ಜಗತ್ತನ್ನೇ ಕಾಡುತ್ತಿರುವ ಒಂದು ದೊಡ್ಡ ಸಮಸ್ಯೆ ಆಗಿದೆ.
ಈ ಸಮಸ್ಯೆಯ ವಿರುದ್ಧ ಹೋರಾಡಲು ಪ್ರತಿಯೊಬ್ಬ ಪ್ರಜೆಯೂ ಕೂಡ ಟೊಂಕ ಕಟ್ಟಿ ನಿಲ್ಲಬೇಕು. ಅಂದಾಗ ಮಾತ್ರ ಇಂತಹ ಸಮಸ್ಯೆಗಳಿಂದ ಹೊರಬರಲು ಸಾಧ್ಯವಾಗುತ್ತದೆ. ಜಗತ್ತಿನಾದ್ಯಂತ ಅನೇಕ ಸಮಾವೇಶಗಳನ್ನು ನಡೆಸಲಾಗಿದೆ, ನಿಯಮಗಳನ್ನು ಮಾಡಲಾಗಿದೆ. ಆದರೆ ನಿಯಮಗಳನ್ನು ಫಾಲೋ ಮಾಡೋರು ಯಾರೂ ಇಲ್ಲ, ಪಾಲಿಸುವವರು ಯಾರೂ ಇಲ್ಲ. ಇದೇ ಕಾರಣಕ್ಕೆ ಇವತ್ತು ವಾತಾವರಣದ ಸಮಸ್ಯೆಗಳು ನಮ್ಮ ಜಗತ್ತಿನಲ್ಲಿ ಮುಂದುವರಿತಾ ಇರೋದನ್ನು ಕಾಣ್ತೀವಿ. ಸುಸ್ಥಿರ ಅಭಿವೃದ್ಧಿ ಕಡೆಗೆ ನಮ್ಮ ನಡೆ ಆಗಬೇಕಿದೆ. ಸೊ ಅಂದಾಗ ಮಾತ್ರ ಜಗತ್ತು ಉಳಿಯಲು ಸಾಧ್ಯವಿದೆ ಫ್ರೆಂಡ್ಸ್. ಅದಕ್ಕೆ ಗಾಂಧೀಜಿಯವರು ಹೇಳಿದ ಒಂದು ಮಾತು ಇದು ಈಗಲ್ಲ, ಯಾವತ್ತೂ ಕೂಡ ಪ್ರಸ್ತುತನೇ. ಸೊ ನೀವು ಇದ್ರ ಮೂಲಕ ಕನ್ಕ್ಲೂಷನ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಜಗತ್ತಿನಲ್ಲಿ ಬದಲಾವಣೆ ಕಾಣಬೇಕಾದರೆ ಮೊದಲು ನಮ್ಮಲ್ಲಿ ಬದಲಾವಣೆ ಆಗಬೇಕು. ಅಂದಾಗ ಮಾತ್ರ ಜಗತ್ತಿನಲ್ಲಿ ಬದಲಾವಣೆಯನ್ನು ಕಾಣಲು ಸಾಧ್ಯ. ಪರಿಸರ ಸಂರಕ್ಷಣೆಗಾಗಿ ಪ್ರತಿಯೊಬ್ಬರೂ ಬದಲಾಗೋಣ, ಪ್ರತಿಯೊಬ್ಬರನ್ನು ಬದಲಾಯಿಸಲು ಪ್ರಯತ್ನಿಸೋಣ. ಓಕೆ, ಬರೀ ನಾವು ಬದಲಾಗೋದು ಮಾತ್ರ ಅಲ್ಲ, ಇನ್ನು ಬೇರೆಯವ್ರನ್ನು ಕೂಡ ಬದಲಾಯಿಸಲು ಪ್ರಯತ್ನಿಸೋಣ. ಯಾಕಂದರೆ ಎಲ್ಲರಿಗೂ ಕೂಡ ಈಕ್ವಲ್ ಅಪಾರ್ಚುನಿಟಿ ಸಿಗ್ತಾ ಇಲ್ಲ, ಎಲ್ಲರಿಗೂ ಕೂಡ ಈಕ್ವಲ್ ಆಗಿ ಪರಿಸರದ ಬಗ್ಗೆ ಅವೇರ್ನೆಸ್ ಇಲ್ಲ, ಎಲ್ಲರಿಗೂ ಕೂಡ ಸೊ ಇದ್ರ ಬಗ್ಗೆ ತಿಳಿಸುವಂಥ ಅವಶ್ಯಕತೆ ಇದೆ ಫ್ರೆಂಡ್ಸ್. ಒಂದೇ ಸಾಲು ಮರದ ತಿಮ್ಮಕ್ಕ, ಸೊ ಒಬ್ಬರೇ ಸಲೀಂ ಅಲಿ ಆದರೆ ಡೆಫಿನೆಟ್ಲಿ ಸಾಲೋದಿಲ್ಲ. ಓಕೆ, ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಅವೇರ್ನೆಸ್ ಮೂಡಿಸಬೇಕು. ಸುಂದರ್ಲಾಲ್ ಬಹುಗುಣಂಥ ಮಹಾನುಭಾವರು ಇನ್ನೂ ಈ ಜಗತ್ತಿನಲ್ಲಿ ಹೆಚ್ಚು ಜನ ಹುಟ್ಟಬೇಕು. ಅಂದಾಗ ಮಾತ್ರ ನಮಗೆ ಇರುವಂಥ ಸಮಸ್ಯೆಗಳಿಗೆ ನಾವು ಪರಿಹಾರಗಳನ್ನು ಕಂಡುಕೋಬೋದು ಫ್ರೆಂಡ್ಸ್. ಓಕೆ, ಈ ಥರ ಒಂದು ಹೋಲಿಸ್ಟಿಕ್ ಆಗಿ ಈಕೋಲಜಿ ಅಥವಾ ಈ ಒಂದು ಪರಿಸರದ ವಿರುದ್ಧ, ಗ್ಲೋಬಲ್ ವಾರ್ಮಿಂಗ್ ವಿರುದ್ಧ ಇರುವಂಥ ವಿಷಯವನ್ನು ಕವರ್ ಮಾಡಲಿಕ್ಕೆ ನಾನು ಪ್ರಯತ್ನ ಮಾಡಿದ್ದೇನೆ ಫ್ರೆಂಡ್ಸ್. ಓಕೆ, ಸೊ ನೋಡಿ, ಯಾರ್ಯಾರು ಪುಸ್ತಕವನ್ನು ತೊಗೊಂಡಿಲ್ಲ ಅಂಚೆ ಮೂಲಕ ನಿಮಗೆ ಕಳಿಸ್ಕೊಡಲಾಗುತ್ತೆ. ಇನ್ನೂ ಟೈಮ್ ನಿಮಗೆ ಇದೆ ಫ್ರೆಂಡ್ಸ್. ಓಕೆ, 2 ರಿಂದ 3 ದಿನದಲ್ಲಿ ನಿಮಗೆ ರೀಚ್ ಆಗುತ್ತೆ. 7892086178 ಈ ಒಂದು ನಂಬರ್ಗೆ ನೀವು ಒಂದು ಮೆಸೇಜ್ ಮಾಡೋದ್ರ ಮೂಲಕ ಪುಸ್ತಕವನ್ನು ಆರ್ಡರ್ ಮಾಡಬಹುದು. ಸೊ ಆರ್ಡರ್ ಮಾಡಿ, ಆಮೇಲೆ ನಮ್ಮ ಸಂಸ್ಥೆಯಲ್ಲಿ ಯಾರ್ಯಾರು ಎಕ್ಸಾಮ್ ಬರೀತಿದ್ದಾರೋ ಚೆನ್ನಾಗಿರುವಂಥ ಪೇಪರ್ಸ್ಗಳನ್ನು ನಾನು ಹಾಕ್ತಿದ್ದೀನಿ. ಸೊ ಆಲ್ರೆಡಿ ಇವತ್ತು ಕೂಡ ಹಾಕಿದ್ದೀನಿ. ಯಾರು ನೋಡಿಲ್ವೋ ಅದನ್ನೆಲ್ಲ ನೋಡಿ ಫ್ರೆಂಡ್ಸ್. ಓಕೆ, ನೀವೇ ತಪ್ಪು ಮಾಡಿ ಕಲಿಬೇಕಂತ ಇಲ್ಲ, ಇನ್ನೊಬ್ಬರು ತಪ್ಪು ಮಾಡಿ ಇದರಿಂದನೂ ಕೂಡ ನೀವು ಕಲಿಬೋದು. ಅದರ ಮೇಲೆ ನಿಮ್ಮ ಫೋಕಸ್ ಇರಲಿ. ಓಕೆ, ಸೊ ಈ ಥರ ನೀವು ಒಂದು ಎಸ್ಸೆನ ಹೋಲಿಸ್ಟಿಕ್ ಆಗಿ ಓದ್ಕೊಂಡಾಗ ನಿಮ್ಗೇನು ಬೇಕೋ ಅದನ್ನು ಚೆನ್ನಾಗಿ ಬರಿಬೋದು ಫ್ರೆಂಡ್ಸ್. ಓಕೆ, ಸೊ ಟ್ರಾನ್ಸ್ಲೇಷನ್, ಪ್ರಿಸೈಸ್ ರೈಟಿಂಗ್ ಯಾರು ಚೆನ್ನಾಗಿ ಮಾಡಿರ್ತಾರೆ ಅದನ್ನು ಹಾಕ್ತೀನಿ. ಕ್ವಶನ್ ಪೇಪರ್ ಹಾಕಿದ್ದೀನಿ. ಪುಸ್ತಕ ಆರ್ಡರ್ ಮಾಡಿದವರೆಲ್ಲ ಪುಸ್ತಕ ಬರೋವರೆಗೂ ಎಲ್ಲ ವಿಡಿಯೋಗಳನ್ನ ಕಂಪ್ಲೀಟ್ ಮಾಡಿರಿ, ಚೆನ್ನಾಗಿ ಕರೆಕ್ಟಾಗಿ ನೋಡಿರಿ. ಆಮೇಲೆ ನಿಮ್ಮ ಫ್ರೆಂಡ್ಸೊಂದಿಗೂ ಕೂಡ ಶೇರ್ ಮಾಡಿರಿ. ಪುಸ್ತಕವನ್ನು ಆರ್ಡರ್ ಮಾಡಿದರೆ ಪುಸ್ತಕ ಬರೋವರೆಗೂ ನಾನು ಡೈಲಿ ಏನು ಪೇಪರ್ಸ್ಗಳನ್ನು ಹಾಕ್ತಿದ್ದೀನಿ ಆ ಪೇಪರ್ಸ್ಗಳಿಗೆ ಉತ್ತರ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಆನ್ಸರ್ ಮಾಡಲಿಕ್ಕೆ ಟ್ರೈ ಮಾಡಿ, ಮನೆಯಲ್ಲೇ ಕೂತು ಪ್ರಿಪೇರ್ ಮಾಡಿ. ಸೊ ಅದಕ್ಕೆ ನೀವು ನಿಮಗೆ ಎಲ್ಲೋ ಇನ್ಸ್ಟಿಟ್ಯೂಟ್ ಇದೆ, ಯಾವುದೋ ಇನ್ಸ್ಟಿಟ್ಯೂಟ್ಗೆ ಹೋಗಿ ಬರಿತೀನಿ ಹಂಗಿದೆ ಅಂದರೆ ಎಲ್ಲಿ ಬೇಕಾದಲ್ಲಿ ಹೋಗಿ ಬರೀರಿ ಫ್ರೆಂಡ್ಸ್. ನಮ್ಮ ಇನ್ಸ್ಟಿಟ್ಯೂಟಲ್ಲಿ ಬಂದು ಬರಿಬೇಕು ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಎಲ್ಲಿ ಅವಶ್ಯಕತೆ ಇದೆಯೋ ಅಂದರೆ ನಿಮಗೆ ಎಲ್ಲಿ ಅವೈಲಬಿಲಿಟಿ ಇದೆಯೋ ಸೊ ಡೆಫಿನೆಟ್ಲಿ ಅಲ್ಲಿ ಹೋಗ್ರಿ, ಎಕ್ಸಾಮ್ ಬರೀರಿ. ಓಕೆ, ನಿಮ್ಮನ್ನು ನೀವು ಸೊ ಏನು ಮಿಸ್ಟೇಕ್ ಮಾಡ್ತಿದ್ದೀರಾ ಅರ್ಥಕೊಳ್ರಿ. ಓಕೆ, ಅರ್ಥಕೊಂಡು ಅದ್ರ ಮೇಲೆ ನಿಮ್ಮ ಪ್ರಿಪ್ರೇಷನ್ ಇರಲಿ. ಸುಮ್ಮನೆ ಮನೆಯೊಳಗೆ ಕೂತು ನಾನು ಚೆನ್ನಾಗಿ ಪ್ರಿಪೇರ್ ಮಾಡ್ತಿದ್ದೀನಿ, ನನ್ನ ಮೈಂಡ್ ಸೆಟ್ ಕರೆಕ್ಟ್ ಇದೆ, ಸೊ ಯಾವ ಥರ ಮೈಂಡ್ ಸೆಟ್ ಇದ್ದರೆ ನಾನು ಪಾಸ್ ಆಗ್ತೀನಿ ಅವೆಲ್ಲ ಬೇಡ. ಪ್ರಾಕ್ಟಿಕಲಿ ನೀವು ಪ್ರಾಕ್ಟೀಸ್ ಮಾಡಿದರೆ ಮಾತ್ರ ನಿಮ್ಗೆ ಉಪಯೋಗ ಆಗುತ್ತೆ. ಸೊ ಮೈಂಡ್ ಸೆಟ್ಟು ಎಕ್ಸಾಮಿನೇಷನ್ ಹಾಲ್ನಾಗ ಮಾತ್ರ, ಬಟ್ ಇಲ್ಲಿ ಪ್ರಾಕ್ಟೀಸ್ ಮಾಡಿ ನಿಮ್ಮ ಕಾನ್ಫಿಡೆನ್ಸ್ ಬೂಸ್ಟ್ ಆಗುತ್ತೆ. ಸೊ ಒಂದು ಟೆಸ್ಟ್ ಬರೆಯೋದಲ್ಲ ಫ್ರೆಂಡ್ಸ್. ಓಕೆ, ಒಂದು ಟೆಸ್ಟ್. ಭಾಳ ಜನ ಅವತ್ತು ನಾನು ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಮಾಡಿದಾಗ 1ನೇ ಟೆಸ್ಟ್ ಬರೆದಿದ್ದಾರೆ, ವಾಪಸ್ ಎಲ್ಲಿ ಹೋಗಿದ್ದಾರೋ ಇನ್ನೂವರೆಗೆ ಆದರೂ ಗೊತ್ತಿಲ್ಲ. ಓಕೆ, ವಾಪಸ್ ಬಂದೇ ಇಲ್ಲ ಅವರು. ಸೊ ಎದಕ್ಕಂದರೆ ಲೈಕ್ 100% ಕಮಿಟ್ಮೆಂಟ್ ಇಲ್ಲ ಅಂತ ಅರ್ಥ ಫ್ರೆಂಡ್ಸ್. ಓಕೆ, ಸೊ ನಿಮಗೆ ಒಂದು ಅಪಾರ್ಚುನಿಟಿ ಸಿಗ್ತಾ ಇದೆ ಅಂದರೆ ಸರಿಯಾಗಿ ಉಪಯೋಗ ಮಾಡ್ಕೊಳ್ತಾ ಇಲ್ಲ ಅಂತಲ್ಲ. ಆಮೇಲೆ ಇದೇ PSI ಎಕ್ಸಾಮಲ್ಲಿ ಪಾಸ್ ಆಗಲೇಬೇಕು ಅಂತ ಹೇಳ್ಬಿಟ್ಟು ನೀವು ಪ್ರಯತ್ನ ಏನೋ ಮಾಡಿರಿ, ಬಟ್ ಆಗಲಿಲ್ಲ ಅಂದರೆ ನೆಕ್ಸ್ಟ್ PSIಗೆ ಈಗ ಬರಿತಾ ಇರುವಂಥ ಪರೀಕ್ಷೆ, ಆಮೇಲೆ ಈಗ ಬರಿತಾ ಇರುವಂಥ ಎಸ್ಸೆಗಳು, ಎಕ್ಸ್ಪೀರಿಯನ್ಸ್ ನಿಮಗೆ ಉಪಯೋಗ ಆಗುತ್ತೆ ಅಂತ ತಿಳ್ಕೊಳ್ರಿ. ತೀರಾ ಅಷ್ಟು ಸೆಲ್ಫಿಶ್ ಆಗಬೇಡ್ರಿ. ಈಗಂದರೆ ಈ ಪಾಸ್ ಆದರೆ ಮಾತ್ರ ಇದಕ್ಕೆ ಬರಿಬೇಕು ಅಂತ ಆ ಥರ ವರ್ಕ್ ಆಗೋದಿಲ್ಲ ಫ್ರೆಂಡ್ಸ್ ಕಾಂಪಿಟೇಟಿವ್ ಎಕ್ಸಾಮಲ್ಲಿ. ಸೊ ಯಾರ್ಯಾರು ಪಾಸ್ ಆಗಿರ್ತಾರೋ ಅವರು ವರ್ಷಾನುಗಟ್ಟಲೆ ಕೂತು ಓದಿರ್ತಾರೆ, ಹಲವು ವರ್ಷಗಳ ಪ್ರಿಪ್ರೇಷನ್ ಮಾಡಿರ್ತಾರೆ, ಬಟ್ ಅದು ನಿಮಗೆ ಯಾರು ಹೇಳೋದಿಲ್ಲ. ಸೊ ಇದು ನಿಮಗೆ ಹೇಳಬೇಕಾಗಿತ್ತು ನಾನು. ಓಕೆ, ಪ್ರೀಬೀಸ್ ಬಗ್ಗೆ ನೆಕ್ಸ್ಟ್ ವಿಡಿಯೋ ಬೇಕು ಅಂದರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ಡೆಫಿನೆಟ್ಲಿ ನಾನು ಮಾಡ್ತೀನಿ. ವಿಡಿಯೋ ಬಗ್ಗೆ ಅನಿಸಿಕೆಯನ್ನು ತಿಳಿಸಿ, ನಿಮ್ಮ ಎಲ್ಲ ಫ್ರೆಂಡ್ಸೊಂದಿಗೂ ಶೇರ್ ಮಾಡಿ ಫ್ರೆಂಡ್ಸ್. ಓಕೆ, ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ. ಮತ್ತೇನಾದರೂ ಬೇಕಂದ್ರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ಹಾಕಿ, ಡೆಫಿನೆಟ್ಲಿ ಐ ವಿಲ್ ಟ್ರೈ ಟು ಸಾಲ್ವ್ ಯುವರ್ ಎನಿ ಇಶ್ಯೂಸ್. ಓಕೆ, ಬಾಯ್.